ಇವತ್ತು ಟೈಟಲ್, ಇವತ್ತಿನ ಒಂದು ಶೀರ್ಷಿಕೆ, ಈ ಒಂದು ಪಾಠಕ್ಕೆ ಶೀರ್ಷಿಕೆ ನೋಡುವಾಗ ಬಿಡುಗಡೆ. ಆಕ್ಚುಲಾಗಿ ಇಟ್ಸ್ ಡೆಲಿವರೆನ್ಸ್. ಸೊ ಬಿಡುಗಡೆ ಅಂದವಾಗ, ಬಿಡುಗಡೆ ಆಗ್ಬೇಕಂತ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಸೆರೆಯಲ್ಲಿ ಇರಬೇಕು ಅಲ್ವಾ? ಸೊ ಯಾವ ಒಂದು ಸೆರೆಯಲ್ಲಿ ಸಿಗಾಕೊಂಡಿದೀವಿ ನಾವು? ಪಾಪ ಮತ್ತೆ ಪಾಪದ ಸಂಬಳ ಅವನ ಸೆರೆಯಲ್ಲಿ ಸಿಗಾಕೊಂಡಿದ್ದೀವಿ. ಸೊ ಇಡೀ ಮನುಕುಲನ ಏನಾಗಿದೆ, ಅವನ ಸೆರೆಯಲ್ಲಿ ಸಿಗಾಕೊಂಡಿದೆ ಅಂತ ನೋಡ್ತೀವಿ. ಸೊ ದೇವರು ಇದರಿಂದ ಬಿಡುಗಡೆ ಮಾಡೋದಕ್ಕೆ ಏನ್ ಮಾಡಿದ್ರು, ಯೋಜನೆ ಮಾಡಿದ್ರು ಅಂತ ನಾವೇನ್ ಮಾಡ್ತೀವಿ, ನಮ್ಗೆ ನೋಡಿದ್ದೀವಿ ಅಲ್ವಾ? ಸೊ ಇವತ್ತು ಏನ್ ನೋಡ್ತೀವಿ ಅಂದ್ರೆ, ಫಸ್ಟ್ ಇಸ್ರೇಲ್ ವಿಷಯದಲ್ಲಿ, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ ಒಂದು ಕಾಲದಲ್ಲಿ ನಡೆದಿರೋ ಒಂದು ವಿಷಯ ಅಲ್ವಾ? ಸೊ ಇವತ್ತು ನಾವು ಓದಿದ ಒಂದು ವಾಕ್ಯದಲ್ಲಿ ನೋಡುವಾಗ ಯೆಹೋಶುವ ಏನ್ ಮಾಡ್ತಾರಂದ್ರೆ, ಅವ್ರ ಕಾನೂನೆಲ್ಲ ಸೇರ್ಬಿಟ್ಟ ಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ, ಹೆಂಗೆಲ್ಲ ನಮ್ಮನ್ನ ದೇವರು ಕಾಪಾಡ್ಕೊಂಡು ಬಂದ್ರು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ, ಯೆಹೋಶುವ ಬಂದಲ್ಲಿ ಹೇಳೋದು ನಾವು ನೋಡ್ತೀವ್ರಿ ಅಲ್ವಾ? ಸೊ ನೋಡುವಾಗ ಎಲ್ಲಾ ವಿಷಯದಲ್ಲೂ ಇದು ಅವರ ಒಂದು ಪ್ರಯತ್ನ ಅಲ್ಲ, ದೇವ್ರ ಏನ್ ಮಾಡಿದ್ರಂತೆ, ದೇವ್ರ ಎಲ್ಲ ನಡ್ಸ್ಕೊಂಡು ಬಂದು ನಮ್ಮನ್ನ ಕಾಪಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಏನ್ ಮಾಡಿದಾರೆ, ಎಲ್ಲಿ ಕರ್ಕೊಂಡ್ ಬಂದಿದಾರಂತೆ? ಕಾನಾನ್ಗೆ. ವಾಗ್ದಾನ ಯಾರ ಹತ್ರ ಮಾಡಿದ್ರು ದೇವ್ರು? ಅಬ್ರಾಮ್ ಹತ್ರ ಮಾಡಿದ್ರು ಅಲ್ವಾ? ಸೊ ನೋಡುವಾಗ ಅಬ್ರಾಮ್ ಹತ್ರ ಏನ್ ಮಾಡಿದ್ರು, ದೇವ್ರು ವಾಗ್ದಾನ ಮಾಡಿದ್ರು, ಆ ಒಂದು ಒಡಂಬಡಿಕೆ ಏನ್ ಮಾಡಿದ್ರು ಅಲ್ವಾ? ಸೊ ಏನ್ ಮಾಡ್ತೀನಿ, ನಿನ್ನ ಒಂದು ಸಂತತಿ ಮುಖಾಂತರ ಏನ್ ಮಾಡ್ತೀನಿ ನಾನು, ಆಶೀರ್ವಾದ ಮಾಡ್ತೀನಿ, ಆಮೇಲೆ ಹಾಲು ಜೇನಿರುವ ಒಂದು ಸ್ಥಳಕ್ಕೆ ಏನ್ ಮಾಡ್ತೀನಿ ನಾನು. ಸೊ ಇದು ಯಾರಿಗೆ ಹೇಳಿದ್ರು ನೋಡುವಾಗ, ಶಾರೀರಿಕವಾದ ಇಸ್ರೇಲ್ ವಿಷಯದಲ್ಲಿ ಹೇಳ್ತಾರೆ. ಆದ್ರೆ ಅದು ನಿಜ ರೂಪದಲ್ಲಿ ಅದು ಯಾರಿಗೆ ಆಗುತ್ತೆ ನೋಡುವಾಗ ನಮ್ಗೆ ಗೊತ್ತು ಅಲ್ವಾ? ಇಡೀ ಒಂದು ಆತ್ಮೀಯ ಇಸ್ರೇಲರು ಇದ್ದಾರೆ, ಆಮೇಲೆ ಶಾರೀರಿಕವಾದ ಇಸ್ರೇಲು ಬರ್ತಾರೆ ದೇವರ ಯೋಜನೆಯಲ್ಲಿ, ಆಮೇಲೆ ಇಡೀ ಮನುಕುಲ ಕೂಡ ಏನ್ ಮಾಡುತ್ತೆ, ಆ ಒಂದು ಆಶೀರ್ವಾದದಲ್ಲಿ ಬರೋ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ನಾವು ನೋಡ್ತೀವಿ ಅಲ್ವಾ? ಸೊ ಈ ಒಂದು ಬಿಡುಗಡೆ ಅಂತ ನೋಡುವಾಗ, ಈ ಬಿಡುಗಡೆಯಿಂದ ಏನ್ ಮಾಡ್ತಾನೆ, ಇದರಿಂದ ನಾವು ವಿಷಯ ಸ್ಟಾರ್ಟ್ ಮಾಡೋಣ ಪ್ರೀತಿಸಿದ್ರೆ. ಸೊ ಮೊದಲೇ ನಾವು ತಗೊಬೇಕಂದ್ರೆ, ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡಿದ್ರು ಅಲ್ವಾ? ಸೊ ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡೋದ್ ಮುಂಚಿತವಾಗಿ ಅಲ್ಲಿ ಒಂದು ವಿಷಯ ನಡೀತು ಅಲ್ವಾ? ಏನ್ ವಿಷಯ ನಡೀತು ನೋಡುವಾಗ, ಅಬ್ರಾಮ್ ಹತ್ರ ದೇವರು ತನ್ನ ಮಗನನ್ನ ಬಲಿಯಾಗಿ ಕೊಡೋದಕ್ಕೆ ಏನ್ ಮಾಡಿದ್ರು, ಅಲ್ಲಿ ಕೇಳಿದ್ರು ಅಲ್ವಾ? ಸೊ ಅಬ್ರಾಮ್ ಕೂಡ ಏನ್ ಮಾಡಿದ್ರು, ತುಂಬಾ ನಂಬಿಕೆಯಿಂದ ಏನ್ ಮಾಡಿದ್ರು, ದೇವರು ಒಂದು ಕೇಳಿದ್ದಕ್ಕೆ ಅವರು ಅಲ್ವಾ, ಅವರು ಮಗನನ್ನ ಬಲಿ ಕೊಡಕ್ ಏನ್ ಮಾಡ್ಬಿಟ್ರು, ಅವ್ರು ತಯಾರಾಗ್ಬಿಟ್ರು ಅಲ್ವಾ? ಸೊ ಅಲ್ಲಿ ಏನ್ ವಿಷಯ ಅಂತ ನೋಡುವಾಗ, ಸೊ ಇದೆಲ್ಲ ಈ ಒಂದು ಘಟನೆ ಆದ್ಮೇಲೆನೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಆಶೀರ್ವಾದಕವಾದ ಒಂದು ಒಡಂಬಡಿಕೆನ ಮಾಡ್ತಾರೆ ಅಲ್ವಾ? ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ? ಫುಲ್ ದೇವರ ಯೋಜನೆ ಎಲ್ಲಿದೆ ಅಂತ ನೋಡುವಾಗ, ಆ ಆಶೀರ್ವಾದ ಸ್ಟಾರ್ಟ್ ಆಗೋ ಒಂದು ವಿಷಯನೇ ಮೇನ್ ಬೇಸ್ ಎಲ್ಲಿ ನೋಡುವಾಗ, ದೇವ್ರ ಅಬ್ರಾಮ್ ಹತ್ರ ಮಾಡಿರುವ ಒಡಂಬಡಿಕೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಏನಂತ ನೋಡುವಾಗ, ಒಂದು ಆಶೀರ್ವಾದ ಬರಕ್ ಮುಂಚಿತವಾಗಿ ಒಂದು ಬಲಿ ಅನ್ನೋ ವಿಷಯ ಏನಾಗ್ಬೇಕು, ನಡಿಬೇಕು ಅಲ್ವಾ? ಒಂದು ಬಲಿ ಅನ್ನೋ ವಿಷಯ ನಡಿಬೇಕು ಅನ್ನೋ ವಿಷಯ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊ ಈ ಒಂದು ವಿಷಯದಲ್ಲಿ ನೋಡುವಾಗ ಅಬ್ರಾಮ್ ಹತ್ರ ದೇವ್ರು ಮಾಡ್ತಾರೆ ಅಂದ್ರೆ, ಸೊ ಇಡೀ ಯೋಜನೆ ನೋಡುವಾಗ ಈ ಅಬ್ರಾಮ್ ಹತ್ರ ಮಾಡಿರೋ ಒಂದು ಒಡಂಬಡಿಕೆನ ಏನಂತ ನೋಡುವಾಗ, ಬಿಡುಗಡೆ ಆಗೋ ಒಂದು ವಿಷಯ ರೀ ಅಲ್ವಾ? ಬಿಡುಗಡೆ ಆಗೋ ಒಂದು ವಿಷಯ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ಅಬ್ರಾಮ್ದನೇ ಏನಾಗುತ್ತೆ, ಅದು ಪ್ರಾರಂಭ ಆಗುತ್ತೆ ಅಲ್ವಾ? ಸೊ ನೋಡುವಾಗ ದೇವ್ರು ಏನ್ ಮಾಡ್ತಾರೆ, ಅಬ್ರಾಮ್ ನೋಡ್ಬಿಟ್ಟು ಏನ್ ಮಾಡ್ತಾರೆ, ನಿನ್ನೆಲ್ಲವನ್ನು ಬಿಟ್ಟು ಏನ್ ಮಾಡು, ನಾನು ಹೇಳುವ ಒಂದು ಸ್ಥಳಕ್ಕೆ ಹೊರಟು ಬಾ ಅಂತ ಏನ್ ಮಾಡ್ತಾರೆ, ಕರೆ ಕೊಡ್ತಾರೆ. ಫಸ್ಟ್ ಅಬ್ರಾಮ್ನ ಏನ್ ಮಾಡ್ತಾರೆ ನೋಡ್ಬಿಟ್ಟು ದೇವರು ಕರೆ ಕೊಡ್ತಾರೆ ಅಂತ ನೋಡ್ತೀವಿ. ಸೊ ಅಬ್ರಾಮ್ ಕೊಡಕ್ ಮುಂಚೆ ಅಬ್ರಾಮ್ ಯಾವ್ದೋ ಒಂದು ಸೆರೆಯಲ್ಲಿ ಸಿಗಾಕೊಂಡಿದ್ರು, ವಿಗ್ರಹ ಆರಾಧನೆ ಅಲ್ವಾ? ಅವ್ರ ಕುಟುಂಬ ಏನ್ ಮಾಡ್ತಾ ಇದ್ರು, ವಿಗ್ರಹ ಆರಾಧನೆ ಮಾಡ್ತಾ, ಅದೇ ಪ್ರೊಫೆಷನ್ ಅವ್ರದ್ದು ಅಲ್ವಾ? ಸೊ ಫಸ್ಟ್ ದೇವ್ರು ಅಬ್ರಾಮ್ಗೆ ಎಲ್ಲಿ ಬಿಡುಗಡೆ ಕೊಟ್ರು ಗೊತ್ತಾ, ಈ ಒಂದು ವಿಗ್ರಹದಿಂದ ಬಿಡುಗಡೆ ಕೊಟ್ಕೊಂಡು ನಿಜವಾದ ದೇವ್ರು ಯಾರಂತ ಏನ್ ಮಾಡಿದ್ರು, ಅವರು ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ ಬಂದ್ರಿ. ಸೊ ಅಲ್ಲಿಂದ ಏನಾಗುತ್ತೆ, ಬಿಡುಗಡೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ಅಬ್ರಾಮ್ಗೆ ಏನ್ ಮಾಡ್ತಾರೆ, ಅಬ್ರಾಮ್ಗೆ ಒಂದು ಕುಟುಂಬ ನೋಡುವಾಗ ಅವ್ನ ಸಂತತಿ ಏನಾಗುತ್ತೆ, ಅಲ್ಲಿ ಬರುವ ಒಂದು ವಿಷಯ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವಾ? ಸೊ ಇಸ್ರೇಲ್ ಒಂದು ದೊಡ್ಡ ಜನಾಂಗನ ಏನ್ ಮಾಡ್ತಾರೆ, ಅಬ್ರಾಮ್ ಮುಖಾಂತರ ದೇವರು ಉಂಟು ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಫೈನಲ್ ನೋಡುವಾಗ ನಿಜ ರೂಪದಲ್ಲಿ ಏನಾಗುತ್ತೆ, ಇಡೀ ಲೋಕಕ್ಕೆ ಆ ಒಂದು ಆಶೀರ್ವಾದ ಸಿಗೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು, ಅಂದ್ರೆ ಇಡೀ ಲೋಕಕ್ಕೆ ಆ ಒಂದು ಪಾಪ ಮತ್ತೆ ಪಾಪದ ಸಂಬಳ ಎಂಬ ಒಂದು ಸೆರೆಯಿಂದ ಬಿಡುಗಡೆ ಒಂದು ವಿಷಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಅಬ್ರಾಮಿಂದ ಅಲ್ಲಿ ಸ್ಟಾರ್ಟ್ ಆಗೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇವಾಗ ಈ ಬಿಡುಗಡೆ ಆಗ್ಬೇಕಂದ್ರೆ, ಈ ಒಂದು ಡೆಲಿವರೆನ್ಸ್ ಸಿಗ್ಬೇಕಂದ್ರೆ, ಬಿಡುಗಡೆ ಆಗ್ಬೇಕಂದ್ರೆ ಒಂದು ಬಿಡುವಾತನು ಏನ್ ಹೇಳ್ತಾರೆ ಅದಕ್ಕೆ, ಡೆಲಿವರರ್ ಕನ್ನಡ ಏನ್ ಹೇಳ್ತಾರೆ, ಒಂದು ವಿಮೋಚಕನು ಏನಾಗ್ಬೇಕು ಬೇಕಾಗುತ್ತೆ ಅಲ್ವಾ? ಒಂದು ಬಿಡುಗಡೆ ಆಗ್ಬೇಕಂದ್ರೆ ಒಂದು ವಿಮೋಚಕನು
ಅಲ್ಲಿ ಬೇಕಾಗುತ್ತೆ ಅನ್ನೋ ವಿಷಯ ಮಾಡ್ತೀವಿ ನಾವು ನೋಡ್ತೀವಿ. ಇಟ್ ರಿಕ್ವೈರ್ಸ್ ಅ ಡೆಲಿವರರ್ ಅಲ್ವಾ. ಸೊ ದೇವ್ರು ನೋಡುವಾಗ ದೇವ್ರ ಅಬ್ರಾಮ್ ಹತ್ರ ಏನ್ ಮಾಡಿದ್ರು, ಒಡಂಬಡಿಕೆ ಮಾಡ್ಬಿಟ್ಟು ಆ ಒಡಂಬಡಿಕೆ ನೋಡುವಾಗ ಸಬ್ಸಿಕ್ವೆಂಟ್ ಆಗಿ ಇನ್ನೊಂದು ಒಡಂಬಡಿಕೆ ಏನ್ ಮಾಡಿದ್ರು ದೇವ್ರು ಮಾಡಿ ಆ ಒಂದು ಬಿಡುಗಡೆ ಪಾಸ್ ನೋಡುವಾಗ ಆ ಒಂದು ಒಡಂಬಡಿಕೆಯಲ್ಲೇ ದೇವರ ಇಡೀ ಯೋಚನೆ ಏನಾಗಿದೆ ಅದಲ್ಲಿ ಇದೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ಈ ಒಂದು ಡೆಲಿವರೆನ್ಸ್ ಪ್ರಾಸೆಸ್ ಅಲ್ವಾ, ಈ ಒಂದು ಬಿಡುಗಡೆ ಆಗೋ ಒಂದು ಪ್ರಾಸೆಸ್ ನೋಡುವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಇಲಿಸ್ಟ್ರೇಟ್ ಹೆಂಗ್ ವಿವರಣೆ ಮಾಡಿದ್ದಾರೆ ಅಂದ್ರೆ, ನಾವು ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ 3 ವ್ಯಕ್ತಿಯ ಮುಖಾಂತರ ಈ ಒಂದು ಬಿಡುಗಡೆ ಪ್ರಾಸೆಸ್ ಏನ್ ಮಾಡ್ತಾರೆ ದೇವ್ರು ನಡೆಸ್ತಾರೆ. ಮುಖ್ಯವಾಗಿ 3 ವ್ಯಕ್ತಿಯ ಮುಖಾಂತರ ದೇವ್ರು ಈ ಬಿಡುಗಡೆ ಪ್ರಾಸೆಸ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ದೇವರು ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡಿದ್ರು, ಅಂದ್ರೆ ಪ್ಲಾನ್ ಮಾಡಿದ್ರು, ಅಲ್ಲೇನ್ ಮಾಡ್ತಾರೆ ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡ್ತಾರೆ. ಆದ್ರೆ ಈ ಒಂದು ಪ್ಲಾನ್ ನ ದೇವ್ರು ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನೋಡುವಾಗ ಒಂದು 3 ವ್ಯಕ್ತಿಯಲ್ಲಿ ದೇವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಒಂದು 3 ವ್ಯಕ್ತಿಯಲ್ಲಿ ದೇವರು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇದು ಇಸ್ರೇಲ್ ಹಿಸ್ಟ್ರಿಯಲ್ಲಿ ನೋಡುವಾಗ 3 ವ್ಯಕ್ತಿನ ದೇವರು ಆರಿಸ್ಕೊಳ್ತಾರೆ. ದೇವರು ಅವರಿಂದ ಪ್ರಾರಂಭ ಮಾಡಿ ಆ 3 ವ್ಯಕ್ತಿಯಲ್ಲೇ ದೇವರು ಅಬ್ರಾಮ್ ಹತ್ರ ಮಾಡಿರೋ ವಾಗ್ದಾನನ ನೆರವೇರಿಸ್ತಾರೆ ಅನ್ನೋ ವಿಷಯನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಏನಿಗೆ ಗೆಸ್ ಮಾಡ್ತೀರಾ ಯಾರ 3 ವ್ಯಕ್ತಿ ಇರ್ಬೋದು ಅಂತ? ಯೋಶುವ, ಮೋಶೆ, ಆಮೇಲೆ ಯಾರು? ಯೇಸು ಸ್ವಾಮಿ. ಅದು ನಿಜ ರೂಪದಲ್ಲಿ, ನಾ ಹೇಳ್ತಾ ಇರೋದು ಛಾಯೆ ರೂಪದಲ್ಲಿ ಇಸ್ರೇಲ್. ಯೋಶುವ ಒಂದು ಕರೆಕ್ಟ್, ಮೋಶೆ ಒಂದು ಕರೆಕ್ಟ್, ಇನ್ನೊಂದು ವ್ಯಕ್ತಿ ಕರೆಕ್ಟ್ ಹೋಗಲ್ಲ. ಅದು ದೇವ್ರ ಪ್ರಾಸೆಸ್ ನ ನೆರವೇರಿಸ್ತಾ ನೋಡೋಣ ಅದು ಹಿಂಗೆ ಅಂತ. ಇಲ್ಲ ಸಿಸ್ಟರ್, ಇಲ್ಲ. ಓಕೆ, ನಾನು ಹೇಳ್ಬಿಡ್ತೀನಿ ನೋಡಿ. ಸೊ ದೇವರು ಮುಖ್ಯವಾಗಿ 3 ವ್ಯಕ್ತಿಯಿಂದ ಈ ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ಮಾಡ್ತಾರೆ. ಹೆಂಗಂದ್ರೆ ಫಸ್ಟ್ ದೇವರು ಯಾರನ್ನ ಆರಿಸ್ಕೊಂಡು ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಯೋಸೆಫ್, ಜೋಸೆಫ್, ಯಾಕೋಬ್ನ ಮಗ ಅಲ್ವಾ. ಸೊ ಯೋಸೆಫ್ನ ಏನ್ ಮಾಡ್ತಾರೆ ದೇವರು ಫಸ್ಟ್ ಆರಿಸ್ಕೊಂಡು ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡೋಣ, ನಾವು ಸತ್ಯವೇದದೆಲ್ಲ ನೋಡೋಣ. ಓಕೆನಾ. ಸೊ ಯೋಸೆಫ್ ಮಾಡ್ತಾರೆ. ಯೋಸೆಫ್ ಕಾಲ ಮುಗ್ದಾದ ನಂತರ ನೆಕ್ಸ್ಟ್ ದೇವ್ರು ಯಾರನ್ನ ಆರಿಸ್ಕೊಳ್ತಾರೆ? ಮೋಶೆನ ಆರಿಸ್ಕೊಳ್ತಾರೆ. ಸೊ ಮೋಶೆ ಕಾಲ ಮುಗ್ದಾದ ನಂತರ ನೆಕ್ಸ್ಟ್ ಯಾರನ್ನ? ಯೌಶ್ವನ ಅಲ್ಲಿ ಆರಿಸ್ಕೊಳ್ತಾರೆ ಅಂತ ನೋಡ್ತೀವಿ. ಓಕೆ. ಸೊ ನೋಡುವಾಗ ದೇವರು ಈ ಒಂದು ಅಂದ್ರೆ ದೇವರು ಅಬ್ರಾಮ್ಗೆ ವಾಗ್ದಾನ ಮಾಡಿದ್ರಿಂದ ಕಾನಾನ್ ಅಂದ್ರೆ ವಾಗ್ದಾನ ಮಾಡಿದ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋ ತನಕ ಈ 3 ಏನ್ ಮಾಡ್ತಾರೆ ದೇವರು? ಒಂದು ವಿಮೋಚಕನಾಗಿ ಆಸ್ ಅ ಡೆಲಿವರರ್ ಈ 3 ದೇವರು ಆರಿಸ್ಕೊಳ್ತಾರೆ ಅಲ್ವಾ. ಸೊ ಇದು ಏನ್ ವಿವರಣೆ ಕೊಡುತ್ತೆ ಅಂದ್ರೆ ಅಲ್ವಾ, ದ ಗ್ರೇಟರ್ ಡೆಲಿವರರ್ ಕ್ರೈಸ್ಟ್ ಏನ್ ಮಾಡ್ತಾರಂತೆ? ಅಲ್ಟಿಮೇಟ್ ಡೆಲಿವರೆನ್ಸ್ ವಿಲ್ ಬಿ ಪ್ರೊವೈಡೆಡ್. ಈ ಒಂದು ಪಾಪ ಮತ್ತೆ ಮರಣ ಎಂಬ ಒಂದು ಇದರಿಂದ ಏನ್ ಮಾಡ್ತಾರೆ? ಇಡೀ ಲೋಕಕ್ಕೆ ಒಂದು ಡೆಲಿವರಿ ಪ್ರಾಸೆಸ್ ಮಾಡೋದು ವಿಷಯ. ಸೊ ನೋಡೋಣ ಇವತ್ತು ಹೆಂಗೆ ಛಾಯೆ ಮತ್ತೆ ನಿಜ ರೂಪದ ಒಂದು ಹೊಂದಾಣಿಕೆಗಳು ಮತ್ತೆ ಹೆಂಗೆ ಅದು ಬ್ಯೂಟಿಫುಲ್ ಆಗಿ ದೇವರು ಅದನ್ನ ನೆರವೇರಿಸ್ಕೊಂಡು ಬರ್ತಾರೆ ಅಂತ ಏನ್ ಮಾಡೋಣ ನಾವು ನೋಡೋಣ. ಸೊ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅಬ್ರಾಮ್ ಹತ್ರ ವಾಗ್ದಾನ ಮಾಡಿದ್ರು ಅಲ್ವಾ. ಸೊ ಆಮೇಲೆ ತುಂಬಾ ಕಾಲಗಳ ನಂತರ ಇಸಾಕ್ ಹುಡ್ತಾನೆ, ಅದಾದ್ಮೇಲೆ ಇಸಾಕ್ಗೆ ಯಾಕೋಬನ ಹುಡ್ತಾನೆ ಅಲ್ವಾ. ಸೊ ಯೋಚನೆ ಇರುತ್ತೆ ಅಲ್ವಾ, ದೇವ್ರು ವಾಗ್ದಾನ ಮಾಡಿದ್ರೆ ಏನ್ ಮಾಡ್ತಾರೆ ಒಂದೊಂದಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ಸೊ ತುಂಬಾ ಕಾಲಗಳ ನಂತರ ಯಾಕೋಬನ ಏನ್ ಮಾಡ್ತಾರೆ? ಯೋಸೆಫ್ನ ಹುಡ್ತಾನೆ. ಸೊ ಯೋಸೆಫ್ ಕೂಡ ಎಲ್ಲಿ ಹುಡ್ತಾನ್ರಿ ಅಲ್ವಾ. ಯೋಸೆಫ್ ಮುಂಚೆ ಏನೋ ಎಷ್ಟೋ ಸಹೋದರ ಏನ್ ಮಾಡಿದ್ರು ಆಲ್ರೆಡಿ ಅಲ್ವಾ. ಸೊ ಕಡೆಯಾಗಿ ಏನ್ ಮಾಡಿ ನೋಡುವಾಗ ಯೋಸೆಫ್ನ ಕೂಡ ಏನ್ ಮಾಡ್ತಾನೆ? ಅವನು ಹುಡ್ತಾನೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಅಂದ್ರೆ ಯೋಸೆಫ್ ಇಂದ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ದೇವ್ರು ಅಲ್ವಾ. ಸೊ ಯೋಸೆಫ್ ಇಂದ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವಾಗ ಯೋಸೆಫ್ಗೆ ಅವಾಗ ಏನ್ ವಯಸ್ಸಿತ್ತು? ಯೋಸೆಫ್ಗೆ ಎಷ್ಟು ವಯಸ್ಸಿತ್ರಿ? ಅದನ್ನ ಇಲ್ಲ ಓದ ನೋಡಿ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ ಓದಿ. 37 2 ವರ್ಷದಿಂದ ಓದಿ. ಆದಿಕಾಂಡ 37ನೇ ಅಧ್ಯಾಯ 2ನೇ ವರ್ಷದಿಂದ ಓದಿ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯಳಾದ ಬಿಲ್ಹಾ, ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಸೊ ನೋಡುವಾಗ ನೋಡಿ, ಕೇಳಿ ಸೋದರರೇ, ಕಾನ್ಸಂಟ್ರೇಟ್ ಮಾಡಿ. ಸೊ ನೋಡುವಾಗ ಯೋಸೆಫ್ನಿಗೆ 17 ವಯಸ್ಸಿತ್ರಿ ಅಲ್ವಾ. ಯೋಸೆಫ್ 17 ವಯಸ್ಸಿತ್ತು. ಯೋಸೆಫ್ ಏನ್ ಮಾಡ್ತಾ ಇದ್ದ? ಕುರಿ ಮೇಯಿಸ್ತಾ ಇದ್ದ. ತುಂಬಾ ಸಂತೋಷದಲ್ಲಿದ್ದ ಅವನು
ಅಲ್ವಾ? ತನ್ನ ತಂದೆ ನೋಡುವಾಗ ಅವ್ನ ಕುಟುಂಬ ಕುರಿ ಮೇಯಿಸ್ಕೊಂಡು ತುಂಬಾ ಫ್ರೀಡಮ್ ಆಗಿ ಅವನ ತುಂಬಾ ಸಂತೋಷವಾಗಿ ತನ್ನ ತಂದೆ ಬಳಿಯಲ್ಲಿ ಏನ್ ಮಾಡಿದ್ದ, ಜೊತೆಯಲ್ಲೇ ಇದ್ದ, ತುಂಬಾ ಕ್ಲೋಸ್, ಅವ್ರ ತಂದೆಗೆ ತುಂಬಾ ಕ್ಲೋಸ್. ಸೊ ನೋಡುವಾಗ ಅವ್ರ ಸಹೋದರ ಏನೋ ತಪ್ಪು ಮಾಡ್ದೆ ಏನ್ ಮಾಡ್ತಾ ಇದ್ದ, ಬಂದ್ ತಂದೆಗೆ ಏನ್ ಮಾಡ್ತಾ ಇದ್ದ, ಬಂದ್ ತಿಳಿಸ್ತಾ ಇದ್ದ ಅಲ್ವಾ? ಸೊ ಏನಾಗಿತ್ತು ನೋಡುವಾಗ ನಮ್ಗೆಲ್ಲ ಗೊತ್ತು ಅಲ್ವಾ, ಯೋಸೆಫ್ನ ಕಂಡ್ರೆ ಸಹೋದರಿಗೆ ಏನಾಗಲ್ಲ, ಆಗಲ್ಲ. ಇದೆಲ್ಲ ಅನೇಕ ಕಾರಣಗಳು ಏನಾಗಿದೆ ಇದೆ. ಸೊ ನೋಡುವಾಗ ಇವ್ರು ಏನ್ ತಪ್ಪು ಮಾಡ್ತಾರೋ, ಏನೋ ತಪ್ಪು ಮಾಡ್ಬಿಟ್ರೆ ಯೋಸೆಫ್ ತುಂಬಾ ಸಿನ್ಸಿಯರ್ ಆಗಿ ಏನ್ ಮಾಡ್ತಾ ಇದ್ದಂತೆ, ಹೋಗಿ ಅವ್ರ ತಂದೆಗೆ ಬಂದು ಹೇಳ್ತಾ ಇದ್ದಂತ ನೋಡ್ತೀವಿ. ಅದಾದ್ಮೇಲೆ ಇನ್ನೊಂದು ಕೂಡ ಏನ್ ವಿಷಯ, ಇದು ಕೂಡ ಏನಾಗಿತ್ತು ಅಂದ್ರೆ ಯೋಸೆಫ್ ಮೇಲೆ ಒಂದು ಕೋಪ ಏನಾಗಿತ್ತು, ಇತ್ತು ಅಲ್ವಾ? ಯಾಕೆ ಈ ಸಹೋದರಿಗೆಲ್ಲ ಅವನ ಮೇಲೆ ಒಂದು ಕೋಪ ಇತ್ತು ಅಂತ ನೋಡ್ತೀವಿ. ಇನ್ನೊಂದು ಕೂಡ ನೋಡುವಾಗ ಯೋಸೆಫ್ ಎಲ್ಲಾ ಮಕ್ಕಳಿಗಿಂತ, ಸಾರಿ, ಯಾಕೋಬ್ ಎಲ್ಲಾ ಮಕ್ಕಳಿಗಿಂತ ಯೋಸೆಫ್ ಏನ್ ಮಾಡ್ತಾ ಇದ್ರು, ತುಂಬಾ ಹೆಚ್ಚು ಪ್ರೀತಿಸ್ತಾ ಇದ್ರು. ಯೂಶಲ್ ಆಗಿ ಏನಾಗುತ್ತೆ ನೋಡೋಕೆ, ಒಂದು ಕುಟುಂಬದೊಳಗೆ ಇಬ್ರು ಮಕ್ಕಳಿದ್ರೆ ಒಬ್ಬನ ಒಂದ್ಸತಿ ನೋಡ್ಬಿಟ್ಟು ಇನ್ನೊಂದ್ಸತಿ ನೋಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಅದಕ್ಕೆ ಅವ್ರ ಕಾರಣ ಅಲ್ಲ ರೀ, ಪೇರೆಂಟ್ಸೇ ಕಾರಣ ಅದಕ್ಕೆ ಅಲ್ವಾ? ಅವ್ರಲ್ಲೇ ಕೋಪ ಏನಾಗುತ್ತೆ. ಇವಾಗ ಒಂದ್ ಸಹೋದರ, ಇಬ್ರು ಸಹೋದರ ಇದ್ದಾರೆ, ಇಬ್ರು ಸಹೋದರಿ ನೋಡುವಾಗ ಒಂದ್ ಪೇರೆಂಟ್ಸ್ ಬಂದು ಒಬ್ಬನ ಒಂಥರ ನೋಡುವಾಗ ಇನ್ನೊಬ್ಬನಿಗೆ ಅವ್ರ ತಂದೆ ತಾಯಿ ಮೇಲೆ ಕೋಪ ಬರಲ್ವಂತೆ. ಅವನು ಪಾಪ ಏನ್ ಮಾಡಿರಲ್ಲ, ಅದ್ ಇವನು ಅವನ ಮೇಲೆ ಏನ್ ಮಾಡ್ತಾನೆ. ನೋಡಿ, ಇದೆಲ್ಲ ತುಂಬಾ ಹುಷಾರಾಗಿ ಏನ್ ಮಾಡ್ಬೇಕು, ತುಂಬಾ ಹುಷಾರಾಗಿ ಬೆಳೆಸ್ಬೇಕು. ಇಬ್ಬರನ್ನ ಏನ್ ಮಾಡ್ಬೇಕು, ಒಂದೇ ರೀತಿಯಲ್ಲಿ ನೋಡ್ಬೇಕು. ಯಾಕಂದ್ರೆ ತುಂಬಾ ಏನ್ ಹೇಳ್ತಾರೆ ಅಂದ್ರೆ, ಯೂಶಲಿ 5 ವಯಸ್ಸಿಂದ 10 ವಯಸ್ಸು ಒಳಗಡೆ ಅವ್ರ ಮೈಂಡ್ ಅಲ್ಲಿ ಹೆಂಗ್ ಬಿಡುತ್ತೆ ಅಂದ್ರೆ, ಒಂದ್ ಕೆಲವು ವಿಷಯಗಳು ಕೂತ್ಕೊಂಡ್ಬಿಟ್ರೆ ಅದು ಜೀವನ ಪೂರ್ತಿ ಏನಾಗಿತ್ತು ಅವರಲ್ಲಿ ಮೈಂಡ್ ಅಲ್ಲಿ. ತುಂಬಾ ಆ ಪರ್ಟಿಕ್ಯುಲರ್ ಏಜ್ ಎಲ್ಲ ತುಂಬಾ ಹುಷಾರಾಗಿ ಏನ್ ಮಾಡ್ಬೇಕಂತ ನೀವು ಬೆಳೆಸ್ಬೇಕಂತ ಹೇಳ್ತಾರೆ ಅಲ್ವಾ? ಸೊ ನೋಡುವಾಗ ಇಲ್ಲಿ ಏನಾಗುತ್ತೆ ನೋಡುವಾಗ ನೋಡಿ, ಯೋಸೆಫ್ನು ಏನ್ ಮಾಡ್ತಾರೆ ನೋಡುವಾಗ, ಈ ತರ ಏನ್ ಮಾಡ್ತಾರ, ಯಾರನ್ನ ತಪ್ಪು ಮಾಡಿದ್ರೆ ಹೋಗಿ ತನ್ನ ಬಳಿಗೆ ಹೇಳ್ತಾ ಇದ್ದ. ಅದು ನೋಡಿದ್ರೆ ಕೋಪ ಇತ್ತು. ನೆಕ್ಸ್ಟ್ ನೋಡಿದ್ರಾಗ ಯಾಕೋಬ್ ಯೋಸೆಫ್ ಏನ್ ಮಾಡ್ತಾ ಇದ್ರು, ಎಲ್ಲರಿಗಿಂತ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ಅದ್ರೂ ಏನಾಗಿತ್ತು, ಜಲಸಿ ಅವ್ರಿಗೆ ಇತ್ತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇನ್ನೊಂದು ಯಾಕೋಬ್ ಬಂದು ಯೋಸೆಫ್ನ ಪ್ರೀತಿ ಮಾಡೋ ಕಾರಣ ಏನಿತ್ತು, ರೆಬೆಕನ ಯಾರು, ರೇಚೆಲ್, ರಾಹೇಲ್, ಲೇ ಇದಾರ ಅಲ್ವಾ? ಸೊ ನೋಡುವಾಗ ಫಸ್ಟ್ ಯಾಕೋಬ್ಗೆ ರಾಹೇಲ್ ಮೇಲೆ ಏನಾಗಿತ್ತು, ರಾಹೇಲ್ ಮೇಲೆ ತುಂಬಾ ಪ್ರೀತಿ ಇತ್ರಿ. ಅದೇ ಅವ್ನ ಮಾವ ಏನ್ ಮಾಡ್ಬಿಡ್ತಾನೆ, ಮೋಸ ಮಾಡ್ಬಿಟ್ಟು ಲೇನ ಫಸ್ಟ್ ಮದ್ವೆ ಮಾಡ್ಬಿಟ್ಟು ಇನ್ನೊಂದು 7 ವರ್ಷ ಏನ್ ಮಾಡ್ತಾನೆ, ಹೇಳ್ತಾನೆ ಅಲ್ವಾ? ಸೊ ನೋಡುವಾಗ ಲೇಹಾಗೆ ಆಮೇಲೆ ರಾಹೇಲ್ಗೆ ಏನಾಗಿಲ್ಲ ಅಂದ್ರೆ, ಆ ಒಂದು ಪುತ್ರ ಭಾಗ ವರ್ಷ ಸಿಗ್ತಾ ಇರ್ಲಿಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರು, ಲೇಹಾಗೆ ಆಶೀರ್ವಾದ ಮಾಡಿದ್ರು. ಸೊ ಅದೊಂದು ಕತೆ ಇದೆ ರೀ. ಲೇಹಾನ ಕೂಡ ಏನ್ ಮಾಡಿದ್ರು, ದೇವ್ರು ತುಂಬಾ ಕರುಣೆ ತೋರಿಸಿ ಏನ್ ಮಾಡಿದ್ರಂತೆ ಅಲ್ವಾ? ಯಾಕಂದ್ರೆ ಯಾಕೋಬ್ ಲೇಹಾಗೆ ಏನ್ ಮಾಡ್ತಾರಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ. ಇದು ದೇವರ ಒಂದಿಗೆ ಏನಾಗಿತ್ತು ಅಲ್ವಾ? ಸೊ ನೋಡುವಾಗ ಅದು ಒಂದು ದೊಡ್ಡ ಅದು ಒಂದು ಒಳ್ಳೆ ಪಾಠ ಇದೆ ರೀ, ಬೇರೆ ಪಾಠ ಅದು. ಸೊ ನೋಡುವಾಗ ಏನಾಯ್ತು ನೋಡುವಾಗ, ಇಲ್ಲಿ ಯಾಕೋಬ ಬಂದು ಬೇರೆ ರಾಹೇಲ್ಗೆ ತುಂಬಾ ಪ್ರೀತಿ ತೋರಿಸ್ತದ. ಆಮೇಲೆ ತುಂಬಾ ಕಾಲಗಳ ನಂತರ ಅಲ್ಲಿ ರಾಹೇಲ್ಗೆ ಏನಾಗುತ್ತೆ, ಮಗು ಸೊ ಯೋಸೆಫ್ನಲ್ಲಿ. ಸೊ ನೋಡುವಾಗ ಅದೊಂದು ಕಾರಣ ಕೂಡ ಏನಾಗಿದೆ, ಯೋಸೆಫ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅಂತ ಏನ್ ಮಾಡ್ತೀವಿ, ಅದನ್ನು ನೋಡ್ತೀವಿ ಅಲ್ವಾ? ಸೊ ನೋಡ್ಬೇಕಂದ್ರೆ ಕೆಲವು ವರ್ಷ ನಮ್ಗೆ ಓದ್ಕೊಂಡು ನೋಡೋಣ ಏನ್ ವಿಷಯ ನಡೀತದೆ ಅಂದ್ರ, ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 3ನೇ ವಚನ ನಂಗೆ ಓದ್ಕೊಂಡು ಹೋಗಿ. ಯೋಸೇಫನು ಇಸ್ರಾಯೇಲಿನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ನೋಡಿ ಏನಾಗ್ತದೆ ನೋಡುವಾಗ, ಅದ್ ಮಾತ್ರ ಅಲ್ಲ, ಒಂದು ನಿಲುವಂಗಿ ಕೂಡ ಏನ್ ಮಾಡದಂತೆ ಮಾಡ್ಬಿಟ್ಟು. ಸೊ ಇದೆಲ್ಲ ನೋಡ್ತಾ ಸಹೋದರಗಳು ಏನಾಯ್ತು, ತುಂಬಾ ಸಿಟ್ಟು ಬಂದ್ಬಿಡ್ತ್ರಿ. ಪಾಪ ಅಲ್ಲಿ ಯೋಸೆಫ್ ಏನ್ ತಪ್ಪೇ ಮಾಡಿಲ್ಲ. ಆದ್ರೆ ಎಲ್ಲ ಇವರೆಲ್ಲ ಏನ್ ಮಾಡ್ಬಿಟ್ರು ಜೋಸೆಫ್ ಮೇಲೆ, ಹಾಗೆ ಮಾಡಿದ್ರು, ಸಿಟ್ ಮಾಡ್ಕೊಂಡ್ರು, ಹೊಟ್ಟೆ ಕಿಚ್ಚು ಪಟ್ರು, ಏನಾಯ್ತು ಇದೆಲ್ಲ ಮಾಡ್ತಾರೆ. ಸೊ ಇದ್ರ ಮೇಲೆ ಇನ್ನೊಂದು ವಿಷಯ ಕೂಡ ಏನಾಗುತ್ತೆ ಅಂದ್ರೆ, ಯೋಸೆಫ್ಗೆ ಕನಸು ಒಂದ್ ಬೀಳುತ್ತೆ ರೀ. ಓದ್ಕೊಂಬನಿ ಹೆಂಗೆ. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿರಿ. ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದುದನ್ನು ಕಂಡೆನು ಹೇಳಿದನು. ನೋಡ್ರಾ, ಇಲ್ಲೊಂದು ಕನಸು ಬಂತು ಯಾರಿಗೆ, ಯೋಸೇಫ್ಗೆ. ಅದು ಹೋಗಿ ತನ್ನ ಸಹೋದರ ತರ ಏನ್ ಮಾಡ್ತಾರೆ, ಹೋಗಿ ಹೇಳ್ತಾರೆ ಇದ್ರ ವಿಷಯನ ಅಲ್ವಾ? ಸಿವುಡುಗಳು ಏನಾಯ್ತಂತೆ, ನಾನು ಎದ್ದು ನಿಂತ್ಕೊಂಡ್ಬಿಟ್ಟೆ ಅಲ್ವಾ, ಸಿವುಡುಗಳು ನನ್ನನ್ನು ನೋಡಿ ಏನಾಯ್ತಂತೆ ಅಡ್ಡ ಬಿತ್ತು. ಸೊ ಅಲ್ಲೇ ಮೈಂಡ್ ಬಿಟ್ಟು, ನಮ್ಮ ಆಳ್ವಿಕೆ ಮಾಡಕ್ಕೆ ತುಂಬಾ ಕನಸು ಕಾಣ್ತಾ ಇದೆ ನೀನು ಅಂತ ಏನ್ ಮಾಡ್ತಾರೆ, ಒಂದು ವಿಷಯಗಳು ಆಗುತ್ತದೆ. ಸೊ ಇಲ್ಲೇ ನಿಲ್ಸೋಯ್ತಾ ಅಂತ ನೋಡುವಾಗ, ಸೊ ಇನ್ನ ಏನಾಯ್ತು, ಯೋಸೆಫ್ ಮೇಲೆ ತುಂಬಾ ಒಂದು ಕೋಪ ಇತ್ತು ಅಂತ. ಸೊ ಅದಾದ್ಮೇಲೆ ತಿರ್ಗಾ ನೋಡಿದ್ರೆ ಇನ್ನೊಂದು ಕನಸು ಏನಾಗುತ್ತೆ ಯೋಸೆಫ್ಗೆ,
ಅಲ್ಲಿ ಬೀಳುತ್ತೆ. ಸೊ ಇದು ಇನ್ನ ದೊಡ್ಡ ಕನಸು ಅಲ್ವಾ? ಓದ್ಕೊಂಬನಿ ಹಂಗೆ ಕೆಳಗಡೆ. ಅದಕ್ಕೆ ಅವನ ಅಣ್ಣಂದಿರು, ಹ ನೀನು ನಿಜವಾಗಿ ನಮ್ಮನ್ನು ಆಳುವೆಯಾ, ಹ ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಹೇಳಿ ಅವನಿಗೆ ಹೇಳಿ ಹ್ಮ್ ಅವನ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ನೋಡಿದ್ರ? ಸೊ ಅಗೆತನ ಏನಾಗ್ತಾ ಇತ್ತಂತೆ, ಚ- ಇನ್ನ ಹೆಚ್ಚತಾನೇ ಇತ್ತು ರೀ ಅವನ ಮೇಲೆ, ಯೋಸೆಫ್ ಮೇಲೆ ಅವನ ಅಗೆತನ ಹೆಚ್ಚತಾನೆ ಇತ್ತು. ಹಂಗೆ ಓದ್ಕೊಂಬನಿ ಸಿಸ್ಟರ್. ಅವನು ಇನ್ನೊಂದು ಕನಸು ಕಂಡು ಹ್ಮ್ ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಹ್ಮ್ ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನು, ಹ ಅದರಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಹ್ಮ್ ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ಹ್ಮ್ ತಂದೆಯು ಅವನಿಗೆ, ಹ್ಮ್ ಇದು ಎಂತಹ ಕನಸು ನೀನು ಕಂಡದ್ದು, ಹ್ಮ್ ನಾನು ನಿನ್ನ ತಾಯಿಯೂ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೇವೋ ಹ್ಮ್ ಎಂದು ಹೇಳಿ ಗದರಿಸಿದನು. ಹ್ಮ್ ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು, ಹ್ಮ್ ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡನು. ಹ್ಮ್ ಒಂದಾನೊಂದು ಕಾಲದಲ್ಲಿ ಸಾಕು ಸಿಸ್ಟರ್, ಸಾಕು. ಸೊ ಇದೇನಾಗುತ್ತೆ ನೋಡುವಾಗ, ಏನಾಗುತ್ತೆ, ಇನ್ನೊಂದು ಕನಸು ಬೀಳುತ್ತೆ. ಅದು ಕನಸಲ್ಲಿ ನೋಡುವಾಗ ಅವ್ರ ತಂದೆ ತಾಯಿ ಎಲ್ಲರೂ ಏನ್ ಮಾಡ್ತಾರಂತೆ, ಅಡ್ಡ ಬೀಳ್ತಾರ ಅನ್ನೋ ವಿಷಯನೇ ಆಗುತ್ತೆ. ಬಂದಾಗ ಇನ್ನ ಇವ್ರ ಮೇಲೆ ಏನ್ ಮಾಡ್ಬಿಟ್ರು, ಹೊಟ್ಟೆ ಕಿಚ್ಚು ಪಟ್ರು. ಆದ್ರೆ ಒಂದ್ ವಿಷಯ ಏನಂದ್ರೆ, ಅವ್ರ ತಂದೆ ಇದನ್ನ ಮನ್ಸಲ್ಲಿ ಏನ್ ಮಾಡಿದ್ರಂತೆ. ಸೊ ಹಂಗಂದ್ರೆ ಏನಾಗಿತ್ತು, ದೇವರು ಏನೋ ಒಂದು ಯೋಜನೆ ಇಟ್ಟಿದ್ದಾರೆ ಅನ್ನೋ ಒಂದು ಯೋಜನೆ ಏನಾಗಿತ್ತು ಮನ್ಸಲ್ಲಿ ಇಟ್ಕೊಂಡಿದ್ರು. ಅದೇ ಸಹೋದರರಿಗೆ ಅಧಿಕವಾಗಿ ಹೊಟ್ಟೆ ಕಿಚ್ಚು ಒಂದು ಏನಾಗಿತ್ತು, ಅವನ ಮೇಲೆ ಕೋಪ ಆಗಿತ್ತು. ಎಷ್ಟು ಮಟ್ಟಿಗೆ ಅವನ ಮೇಲೆ ಕೋಪ ಬಂತಂತ ನೋಡುವಾಗ ಏನ್ ಮಾಡ್ಬಿಡ್ತಾರ್ರಿ ಅವರು, ಫಸ್ಟ್ ಅವನು ಕೊಂದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಪ್ಲಾನ್ ಮಾಡ್ತಾರೆ. ತನ್ನ ಸ್ವಂತ ಸಹೋದರನ್ನೇ ಕೊಲ್ಲಷ್ಟು ಏನ್ ಮಾಡ್ತಾರೆ, ಅವನ್ನ ಪ್ಲಾನ್ ಮಾಡ್ತಾರೆ. ನೋಡಿ, ಈ ಹೊಟ್ಟೆ ಕಿಚ್ಚು ಅನ್ನೋದು ಎಷ್ಟು ಮಟ್ಟಿಗೆ ಏನಾಗ್ಬಿಡುತ್ತೆ ಮನುಷ್ಯನ, ಅಲ್ವಾ? ಸೊ ಅವ್ರು ಏನ್ ಮಾಡ್ಬಿಡ್ತಾರೆ ನೋಡುವಾಗ, ಸೊ ಆಮೇಲೆ ಕಡೆಯಾಗಿ ಅವನ ಕೊಂದಾಕಿ ಆ ಒಂದು ಶಾಪ ನಮ್ಮ ಮೇಲೆ ಯಾಕಪ್ಪ ಬರ್ಬೇಕು ಅಂತ ಏನ್ ಮಾಡ್ತಾರೆ, ಅವನ ಮಾರ್ಬಿಡ್ತಾರೆ ಅಲ್ಲ, ಮಾಡ್ಬಿಡ್ತಾರೆ. ಒಂದು ಮೀಡಿಯನೈಟ್ ಟ್ರೇಡರ್ಸ್ ಅಲ್ವಾ, ಮೀಡಿಯನ ಒಂದು ಜನಗಳು ಏನ್ ಮಾಡ್ತಾರೆ, ವ್ಯಾಪಾರಿಗೆ ಅವನ್ನ ಮಾರ್ಬಿಡ್ತಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತ ನೋಡುವಾಗ, ಇವಾಗ ಈ ಒಂದು ವಿಷಯನ ಏನ್ ಮಾಡ್ಬೇಕು, ಇವಾಗ ತನ್ನ ಯಾಕೋಬ್ಗೆ ಏನ್ ಮಾಡ್ಬೇಕು, ತನ್ನ ತಂದೆ ಯಾರು ಯಾಕೋಬ್ಗೆ ತಿಳಿಸ್ಬೇಕು. ಸೊ ಹೆಂಗ್ ಪ್ಲಾನ್ ಮಾಡ್ತಂತ ನೋಡುವಾಗ, ಅಲ್ಲೊಂದು ಪ್ರಾಣಿನ ಹೊಡೆದು ಅದರ ರಕ್ತನ ಏನ್ ಮಾಡ್ತಾರೆ, ಆ ಒಂದು ಅಂಗಿಯಲ್ಲಿ ಹಾಕ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟು ಯಾಕೋಬ್ಗೆ ಏನ್ ಮಾಡ್ತಾರೆ, ತೋರ್ಸ್ತಾರೆ. ಅಲ್ಲೂ ಒಂದು ಒಳ್ಳೆ ಸ್ಟೋರಿ ಏನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಅಲ್ವಾ. ಈ ತರ ಏನಾಯ್ತು, ನಮ್ಗೆ ದಾರಿಲಿ ಸಿಕ್ತು, ಅವನಿಗೆ ರಕ್ತಗಳ ಇತ್ತು ಅಂತ ಏನ್ ಮಾಡ್ಬಿಡ್ತಾರೆ ಅಲ್ಲಿ ಹೇಳೋ ಒಂದು ವಿಷಯ ನೋಡ್ತೀವಿ. ಸೊ ಈ ಒಂದು ವಿಷಯ ಕೂಡ ಏನಂತ ನೋಡುವಾಗ, ಇದು ಕೂಡ ಏನ್ ವಿವರಣೆ ಕೊಡುತ್ತೆ ಅಂದ್ರೆ, ಆ ಒಂದು ಇಸ್ರಾಯೇಲ್ ಮತ್ತೆ ಈ ಮನುಕುಲದ ಒಂದು ವಿಮೋಚನೆ ಆಗ್ಬೇಕು ಅಂತ ನೋಡುವಾಗ, ಅದು ಮುಂಚಿತವಾಗಿ ರಕ್ತ ಸುರಿಲೇಬೇಕಾಗುತ್ತೆ ಅನ್ನೋ ವಿಷಯನ ಕೂಡ ಅಲ್ಲಿ ನೋಡ್ತೀವಿ ಅಲ್ವಾ. ಪ್ರಾಣಿನ ಹೊಡೆದು ಆ ರಕ್ತನ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಅಂಗಿಯಲ್ಲಿ ಎತ್ಕೊಂಡು. ಸೊ ಅಲ್ಲಿ ವಿಮೋಚನೆ ಆಗುವ ಒಂದು ವಿಷಯ ಕೂಡ ಏನಾಗುತ್ತೆ, ಅಲ್ಲಿ ಕೂಡ ಒಂದು ಸೂಚನೆ ಅಲ್ಲಿ ಆಗೋ ಒಂದು ವಿಷಯ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸರ್. ಸೊ ನೆಕ್ಸ್ಟ್ ಯೋಸೆಫ್ನ ಒಂದು ಜೀವನದಲ್ಲಿ ಏನಾಗುತ್ತೆ ಅಂತ ನೋಡುವಾಗ, ಇವಾಗ ಒಂದು ಐಗುಪ್ತಿಗೆ ಏನಾಗ್ತಾರೆ, ಅವ್ರನ್ನ ಮಾರಲ್ಪಡ್ತಾರೆ ಅಂತ ನೋಡ್ತೀವಿ. ಸೊ ಆ ಒಂದು ಮೀದಿಯನ ಒಂದು ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಐಗುಪ್ತನ ಒಂದು ಇದಕ್ಕೆ ಎತ್ಕೊಂಡ್ಬಂದು ಮಾರ್ತಾರೆ, ಒಂದು ದಾಸನಾಗಿ ಮಾರಲ್ಪಡ್ತಾನೆ. ಸೊ ಫಸ್ಟ್ ಯೋಸೆಫ್ ಹೆಂಗಿದ್ನೋ, ಇವಾಗ ಏನಾಗ್ಬಿಟ್ಟೆ ಅಂತ ನೋಡುವಾಗ ಒಂದು ದಾಸನಾಗಿ ಮಾರಲ್ಪಟ್ನು. ಸೊ ಪೋತಿಪಾರ್ ಅಲ್ವಾ, ಪೋತಿಪಾರನ್ಗೆ ಅಲ್ಲಿ ಮಾರಲ್ಪಟ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅನೇಕ ವಚನಗಳಿದೆ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೋಡುವಾಗ ಸಿಮಿಲರ್ ಫ್ಯಾಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡುವಾಗ, ನಮ್ಮ ಒಂದು ಯೇಸು ಸ್ವಾಮಿ ಕೂಡ ಅಂತ ಒಂದು ಪೋಸ್ಟ್ ಅಲ್ಲಿ ಇದ್ರು ಅಲ್ವಾ. ಇವಾಗ ಯೋಸೆಫ್ನು ತನ್ನ ತಂದೆಯ ಬಳಿಯಲ್ಲಿ ತುಂಬಾ ಸಂತೋಷದಿಂದ ಏನ್ ಮಾಡ್ತಿದ್ರು, ಜೀವನನ ತುಂಬಾ ಫ್ರೀಡಮ್ ಆಗಿ ಕುರಿ ಕಾಯ್ಕೊಂಡು ಏನ್ ಮಾಡ್ತಿದ್ರು, ತನ್ನ ತಂದೆಯ ಬಳಿಯಲ್ಲಿ ತುಂಬಾ ಸಂತೋಷವಾಗಿ ಇದ್ರು. ಇದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಲೋಗಸ್ ಆಗಿ ಯೇಸು ಸ್ವಾಮಿ ತಂದೆ ದೇವರ ಬಳಿ ಏನಾಗಿದ್ರಂತೆ, ತುಂಬಾ ಆನಂದದಿಂದ ಸಂತೋಷದಿಂದ ಏನ್ ಮಾಡಿದ್ರು ಅವರು ಇದ್ರು. ಆಗ ಒಂದ್ ದಿವಸ ಬಂದಾಗ ಈ ಲೋಕಕ್ಕೆ ಒಂದು ದಾಸ ರೂಪವನ್ನು ಪಡ್ಕೊಂಡು ಏನ್ ಮಾಡ್ತಾರೆ, ಮನುಷ್ಯನ ರೂಪವನ್ನು ಅವರು ಪಡ್ಕೊಂಡ್ ಬಂದ್ರು ಅನ್ನೋ ವಿಷಯ ಮಾಡ್ತೀವಿ ನಾವು ನೋಡ್ತೀವಿ. ವಚನ ಓದ ನೋಡಿ, ಯೋವನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಓದಿ. ಯೋವಾನ 1:14. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಹಿಂಗಿದ್ರು ಫಸ್ಟ್ ಲೋಗಸ್ ಅಲ್ವಾ, ತಂದೆ ಬಳಿ ಏನಾಗಿದ್ರು, ಹಿಂಗೆ ಇದ್ರು. ನೆಕ್ಸ್ಟ್ ಓದಿ ಹಂಗೆ ಫಿಲಿಪಿಯ 2:7. ಫಿಲಿಪಿಯ 2:7.
ತನ್ನನ್ನು ಬರಿದು ಮಾಡಿಕೊಂಡು ಹ್ಮ್ ದಾಸನ ರೂಪವನ್ನು ಧರಿಸಿಕೊಂಡು ಹ್ಮ್ ಮನುಷ್ಯರಿಗೆ ಸದೃಶ್ಯನಾದನು. ಅಲ್ವಾ? ಸೊ ಅಂತ ಒಂದು ಸ್ಥಾನದಿಂದ ಒಂದು ಮನುಷ್ಯನ ರೂಪನ ಪಡ್ಕೊಂಡು ದಾಸ ರೂಪವಾಗಿ ಏನ್ ಮಾಡದಂತೆ ಈ ಒಂದು ಲೋಕಕ್ಕೆ ಅಲ್ಲಿ ಬಂದ್ರು. ಸೊ ಇದೇ ರೀತಿನೇ ಯೋಶ್ವ ಎಂತ ಒಂದು ಸ್ಥಾನದಲ್ಲಿ ಇದ್ರು, ಆದ್ರೆ ಒಂದು ದಾಸನಾಗಿ ಐಗುಪ್ತ ದೇಶದಲ್ಲಿ. ಸೊ ಗೊತ್ತು ಐಗುಪ್ತ ಅಂತ ನೋಡುವಾಗ ಅದೇನಾಗಿದೆ ಸೂಚಕ ಲೋಕಕ್ಕೆ ಸೂಚಿಸ್ತದೆ ನೋಡ್ತೀವಿ. ಸೊ ಲೋಕಕ್ಕೆ ಅಲ್ಲಿ ದಾಸನಾಗಿ ಕಳಿಸಲ್ಪಟ್ಟನು ಐಗುಪ್ತಿಗೆ. ಅದೇ ರೀತಿ ಯೇಸು ಸ್ವಾಮಿ ಕೂಡ ಏನ್ ಮಾಡದಂತೆ ಈ ಲೋಕಕ್ಕೆ ಒಂದು ದಾಸ ರೂಪವನ್ನು ಪಡೆದ್ರು ಅಂತ ನೋಡ್ತೀವಿ ಅಲ್ವಾ? ಸೊ ಯಾದಕ್ಕಾಗಿ ಅವ್ರು ಯೇಸು ಸ್ವಾಮಿ ಲೋಕಕ್ಕೆ ಬಂದ್ರು ನೋಡುವಾಗ 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ, 2 Corinthians 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡಿ ಅಲ್ವಾ? ಸೊ ಯೇಸು ಸ್ವಾಮಿ ಯಾಕೆ ಈ ಲೋಕ ಕಳಿಸಲ್ಪಟ್ರು ಅಂತ ನೋಡುವಾಗ ಟು ಬಿ ಅ ಸಿನ್ ಆಫರಿಂಗ್ ಅಲ್ವಾ? ನಮ್ಮ ಪಾಪಗಳನ್ನ ವಿಮೋಚನೆಗಾಗಿ ಏನ್ ಮಾಡ್ದಂತ ಲೋಕಕ್ಕೆ ಅವರು ಕಳಿಸಲ್ಪಟ್ರು. ಸೊ ದಟ್ ವಿ ಮೈಟ್ ಬಿಕಮ್ ದ ರೈಚಿಯಸ್ನೆಸ್ ಆಫ್ ಗಾಡ್ ಇನ್ ಹಿಮ್ ಅಂತ ಬರುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ನೋಡುವಾಗ ಯೋಸೆಫ್ ಕೂಡ ಇಲ್ಲಿ ಐಗುಪ್ತ ದೇಶದಲ್ಲಿ ದೇವರು ಕಳಿಸಿದಾರಂದ್ರೆ ಏನಾಗಿದ್ದಾರೆ, ಇವ್ರನ್ನ ಬಿಡುಗಡೆ ಮಾಡೋದಕ್ಕೆ, ವಿಮೋಚನೆ ಮಾಡೋದಕ್ಕೆ, ಅವ್ರಿಗೆ ಬಿಡುಗಡೆ ಮಾಡೋದಕ್ಕೆ ದೇವ್ರು ಏನ್ ಮಾಡಿದ್ರು, ಆಲ್ರೆಡಿ ಪ್ಲಾನ್ ಮಾಡಿದ್ರು ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ ನೋಡುವಾಗ ಯೋಸೆಫ್ನ ಲೈಫಲ್ಲಿ ಇವಾಗ ಐಗುಪ್ತ ಬಂದ್ಬಿಟ್ಟ ಯೋಸೆಫ್ ಅಲ್ವಾ? ಪೋತಿಫರನ ಒಂದು ದಾಸನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡ್ತೀವಿ. ಸೊ ಒಂದು ಕೆಲಸ ಮಾಡ್ತಾ ಮಾಡ್ತಾ ಪೋತಿಫರನಿಗೆ ಏನೋ ಒಂದು ಮೈಂಡ್ ಅಲ್ಲಿ ಬಂತು, ಏನೊಂದು ವಿಷಯ ತಿಳಿತು ಅಂತ ನೋಡುವಾಗ ಯೋಸೆಫ್ನ ಮಾಡೋ ಎಲ್ಲ ಕಾರ್ಯಗಳು ಏನಾಗ್ತಾ ಇದೆಯಂತೆ, ಅಭಿವೃದ್ಧಿ ಅಂತ ಇದೆ, ಆಶೀರ್ವಾದವಾಗ್ತಾ ಇದೆ ಅಂತ ಅವ್ನ್ ಗೊತ್ತಿತ್ತು. ಇದು ಅವನ ಒಂದು ದೇವರು ಅವನೊಂದಿಗೆ ಇದ್ದಾರೆ ಅನ್ನೋ ವಿಷಯ ಆಯಿತು, ಪೋತಿಫರನಿಗೆ ಗೊತ್ತಾಯ್ತು. ಓದ ನೋಡಿ ವಚನ, ಆದಿಕಾಂಡ 39ನೇ ಅಧ್ಯಾಯ 3-5 ವಚನ. ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ 3-5. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಯೋಸೆಫ್ಗೆ ಅಲ್ವಾ? ಸೊ ನೋಡುವಾಗ ದೇವರು ಅವನೊಂದಿಗೆ ಮಾಡೋ ಎಲ್ಲ ಕೆಲಸಗಳು ಏನಾಗ್ತಾ ಇದ್ದಂತೆ, ಎಲ್ಲ ಸಫಲ ಆಗ್ತಾ ಇದೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆಶೀರ್ವಾದವಾಗಿ ಏನ್ ಮಾಡ್ತಾರೆ, ಸ್ವಂತ ಒಂದು ಇದಾಗಿ ಅಲ್ಲಿ ಸೇವಕನಾಗಿ ಮಾಡುದು ನಾವು ನೋಡ್ತೀವಿ. ಸಿಮಿಲರ್ ಫ್ಯಾಷನ್ ಅಲ್ಲಿ ತಂದೆ ದೇವರು ಕೂಡ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಾಗ ಅವ್ರು ಮಾಡಿರೋ ಎಲ್ಲ ಒಂದು ಅರ್ಥಲಿ ಮಿನಿಸ್ಟ್ರಿ, ಎಲ್ಲ ಒಂದು ಕೆಲಸ ಕಾರ್ಯಗಳು, ಸುವಾರ್ತೆ ಕಾರ್ಯಗಳು, ಎಲ್ಲದ್ರಲ್ಲಿಯೂ ಅದು ತನ್ನ ತಾನಕ್ಕೆ ಯೇಸು ಸ್ವಾಮಿ ಏನ್ ಮಾಡಿಲ್ವಂತೆ. ಯಾರು ನಡೆಸಿದ್ರಂತೆ ಅಲ್ವಾ? ಓಜನ ನೋಡಿ, ಯವನ ಬರೆದ ಸುವಾರ್ತೆ ಅದು 4ನೇ ಅಧ್ಯಾಯ 10ನೇ ವಚನ, ಜಾನ್ 14:10. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನೋಡಿದ್ರಾ? ನಾನು ನನ್ನಷ್ಟಿಗೆ ಏನ್ ಮಾಡ್ತಲ್ಲ, ನಾನು ಮಾತನಾಡ್ತಲ್ಲ, ತಂದೆ ಏನ್ ಮಾಡ್ತಾರೆ, ನನ್ನ ಮುಖಾಂತರ ಮಾತಾಡ್ತಾ ಇದಾರೆ. ನನ್ನಲ್ಲಿ ಎಲ್ಲ ಕಾರ್ಯಗಳು ಕ್ರಿಯೆಗಳು ಏನ್ ಮಾಡ್ತಾ ಇದಾರೆ, ಅವ್ರು ನಡೆಸ್ತಾ ಇದಾರೆ. ಸೊ ಹೆಂಗೆ ಪೋತಿಫರನು ಯೋಸೆಫ್ ನೋಡ್ಬಿಟ್ಟು ದೇವ್ರು ಏನ್ ಮಾಡ್ತಾ ಇದಾರೆ, ಯೋಸೆಫ್ನ ಆಶೀರ್ವಾದ ಮಾಡಿ ಎಲ್ಲವನ್ನು ಸಫಲ ಮಾಡ್ತಾ ಇದಾರೋ, ಆ ರೀತಿಯಲ್ಲಿ ಆ ಸಿಮಿಲರ್ ಫ್ಯಾಷನ್ ನೋಡುವಾಗ ದೇವರೇ ಯೇಸು ಸ್ವಾಮಿ ಏನ್ ಮಾಡಿದ್ರು ಈ ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ದೇವರೇ ಏನ್ ಮಾಡದಂತೆ ಅಲ್ಲಿ ನಡೆಸಿದ್ರು ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ? ಇವಾಗ ಯೋಸೆಫ್ ಏನಾಗ್ತಾ ಇದ್ದ ನೋಡುವಾಗ ತುಂಬಾ ಸಕ್ಸಸ್ ಆಗ್ತಾ ಇದ್ದ ಅಲ್ವಾ? ಜೋಸೆಫ್ ಸಕ್ಸಸ್ ಆಗ್ತಾ ಬರ್ತಾ ಇರೋದನ್ನು ಯಾರ ಕಣ್ಣಿಗೆ ಬಿತ್ತು ನೋಡುವಾಗ ಪೋತಿಫರನ ಏನ್ ರೀತಿ ಕಣ್ಣಿಗೆ ಬಿತ್ತು ಅಲ್ವಾ? ಸೊ ಅಲ್ಲಿ ಏನ್ ಮಾಡ್ತಾರೆ ನೋಡುವಾಗ ಅಲ್ಲಿ ಹೆಂಗಾದ್ರೆ ಏನ್ ಮಾಡಿ ಯೋಸೆಫ್ನ ತಪ್ಪಾಗಿ ಬಳಸ್ಕೊಳಕ್ಕೆ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸೆಡ್ಯೂಸ್ ಮಾಡ್ತಾರ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅಲ್ಲಿ ಏನಾಯ್ತು ನೋಡುವಾಗ ಯೋಸೆಫ್ನು ಇಲ್ಲಿ ಏನಾಗಿದೆ, ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರು ಇಮಿಡಿಯೇಟ್ ಆಗಿ ಏನ್ ಡಿಸಿಷನ್ ತೆಗಿತಾರಂದ್ರೆ ಅಲ್ಲಿಂದ ಒಟ್ಟು ಹೋಗ್ತಾರ್ರಿ. ಸೊ ಇದ್ರಲ್ಲಿ ಏನ್ ಪಾಠ ಇದೆ ಗೊತ್ತಾ? ಒಂದು ವಚನ ಇದೆ ರೀ ಅಲ್ವಾ? ನಾವೇನ್ ಮಾಡ್ಬೇಕಂತೆ, ವಿ ಹ್ಯಾವ್ ಟು ರೆಸಿಸ್ಟ್ ದ ಡೆವಿಲ್ ಅಂಡ್ he will flee from you ಅಂತ ಒಂದು ವಚನ ಬರುತ್ತೆ. ಅಂದ್ರೆ ನಮಗೂ ಕೂಡ ನಮ್ಮ ಒಂದು ಹೋಗ್ತಾ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆಯುವಾಗ ನಾವು ಸೈತಾನ ಏನ್ ಮಾಡ್ತಾ, ನಮ್ ಕೂಡ ಅನೇಕ ಒಂದು ವಿಷಯಗಳು, ದೇವರಿಗೆ ವಿರುದ್ಧವಾಗಿ ನಡೆಯುವ ವಿಷಯಗಳು ಈ ತರ ಬರುತ್ತೆ. ನಾವು ಯೋಸೆಫ್ ಅಂತ ಏನ್ ಮಾಡ್ಬೇಕಂತೆ, ಅದನ್ನ ಬಿಟ್ಟು ಹೋಗ್ಬಿಡ್ಬೇಕು. ಅದನ್ನ ಏನ್ ಮಾಡ್ಬೇಕಂತೆ, ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡ್ಬೇಕು. ಯಾವಾಗ ಸ್ವಲ್ಪ ಜಾಗ ಬಿಡ್ತೀವಿ ಒಳಗಡೆ ಏನಾಗ್ಬಿಡ್ತಾರೆ, ಬಂದು ಗೂಡು ಹಾಕೊಂಡ್ಬಿಡ್ತಾರ್ರಿ. ಇವಾಗ ಯೋಸೆಫ್ನ ಒಂದ್ ಕಾರ್ಯ ಮಾಡದೇ ಇದ್ರೆ
ಅಲ್ವಾ? ಸೊ ಯೋಸೆಫ್ ಏನ್ ಮಾಡ್ಬಿಟ್ಟು ನೋಡುವಾಗ ಅಲ್ಲಿಂದ ಇಮಿಡಿಯೇಟ್ ಆಗಿ ಅಲ್ಲಿಂದ ಬಿಟ್ಟು ಹೋಗ್ತಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ಕೋಪನ ಇಟ್ಕೊಂಡು ಆ ಪೋತಿಫರನ ಹೆಂಡತಿ ಏನ್ ಮಾಡ್ತಾರೆ ನೋಡುವಾಗ ಅವನ್ಗೆ ವಿರೋಧವಾಗಿ ಯೋಸೆಫ್ಗೆ ಈ ತರ ಮಾಡ್ದ ಇವನು ಅಂತ ತಪ್ಪಾಗಿ ಹೇಳಿ ಅವನ ಎಲ್ಲಾಗ್ತಾರಂತೆ ಸೆರೆಯಲ್ಲಿ ಹಾಕ್ತಾರಂತ ನಾವು ನೋಡ್ತೀವಿ. ಅದೇ ಹೇಳ್ತಾರೆ ಸಿಮಿಲರ್ ಫ್ಯಾಷನ್ ಅಲ್ಲಿ ಸೈತಾನನ್ ಕೂಡ ಏನ್ ಮಾಡ್ತಾನೆ ನೋಡುವಾಗ ಅವ್ನ್ ವೇರಿಯಸ್ ಮೀನ್ಸ್ ಏನ್ ಮಾಡ್ತಾನೆ ನಮ್ಗೆ ಉಪಯೋಗಿಸ್ತಾನೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಾಗಿ ನಮ್ಗೆ ತರ ಏನ್ ಮಾಡ್ತಾನೆ ಅವನು ನಮ್ಮನ್ನ ಕರಪ್ಟ್ ಮಾಡೋದಕ್ಕೆ ಅನೇಕ ವಿಷಯಗಳು ನಮ್ಮಲ್ಲಿ ಅವನು ಮಾಡ್ತಾನೆ. ಇದೇ ರೀತಿಯಲ್ಲಿ ಯೇಸುಸ್ವಾಮಿ ವಿಷಯದಲ್ಲೂ ಮಾಡ್ದ ಅವನು. ಯೇಸುಸ್ವಾಮಿನೂ ಕೂಡ ಏನ್ ಮಾಡ್ದ ಅವ್ನು ಯೇಸುಸ್ವಾಮಿ ಅವರ ಒಂದು ವಿಷಯಗಳು ಸಫಲ ಆಗ್ಬಾರ್ದು ಅಂತ ಏನ್ ಮಾಡ್ದ ಅನೇಕ ವಿಷಯಗಳು ಅವ್ರನ್ನ ಕೂಡ ಅಡ್ಡಿಯಾಗಿ ಮಾಡಕ್ ಬಂದ. ಸೊ ಯಾವಾಗ ಗೊತ್ತಾಯ್ತು ಯೇಸುಸ್ವಾಮಿ ಏನ್ ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಅವ್ನು ಎಲ್ಲಿ ಹೋಗ್ತಾನೆ ಅಂದ್ರೆ ಆ ಒಂದು ಯಹೂದ್ಯರಲ್ಲಿದ್ರ ಒಂದು ಅಧಿಕಾರಿಗಳ ಮಧ್ಯದಲ್ಲಿ, ಫರಿಸಾಯರ ಮಧ್ಯದಲ್ಲಿ, ಸದಸ್ಯರ ಮಧ್ಯದಲ್ಲಿ ಏನ್ ಮಾಡ್ತಾನೆ ಅವ್ರನ್ನ ಯೂಸ್ ಮಾಡಕ್ ಶುರು ಮಾಡ್ತಾನೆ ಅಲ್ವಾ? ಅವ್ರನ್ನ ಯೂಸ್ ಮಾಡಕ್ಕೆ ಶುರು ಮಾಡ್ತಾನೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅಲ್ಲಿ ಯೋಸೆಫ್ನ ಹೆಂಗೆ ಆ ಒಂದು ಸೆರೆಗೆ ಕಳಿಸಿದ್ರು, ಅದೇ ರೀತಿಯಾಗಿ ಯೇಸುಸ್ವಾಮಿನ ಕೂಡ ಆ ಒಂದು ಮರಣ ಎಂಬ ಸೆರೆಗೆ ಕಳ್ಸಕ್ಕೆ ಈ ತರ ಏನ್ ಮಾಡ್ದ ವಿಷಯಗಳೆಲ್ಲ ಅವನು ಮಾಡಕ್ಕೆ ಶುರು ಮಾಡ್ದ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಸಿದ್ರೆ ಅಲ್ವಾ? ಸೊ ಹೆಂಗೆ ಯೋಸೆಫ್ನ ಒಂದು ದಾಸರೂಪವನ್ನು ಪಡ್ಕೊಂಡು ಆ ಒಂದು ಸೆರೆಗೆ ಹೋದ್ರು, ಅದೇ ರೀತಿಯಲ್ಲಿ ಲೋಗಸ್ ಆಗಿದ್ರು ನಮ್ಮ ಯೇಸುಸ್ವಾಮಿ ಕೂಡ ಏನಾಗಿ ನೋಡುವಾಗ ಅವರು ಮನುಷ್ಯನ ರೂಪನ ಒಂದು ದಾಸರೂಪವನ್ನು ಪಡ್ಕೊಂಡು ಆ ಮರಣ ಎಂಬ ಸೆರೆಗೆ ಏನ್ ಮಾಡಿದ್ರು ಅವ್ರು ಕೂಡ ಅಲ್ಲಿ ಹೋದ್ರು ಅನ್ನೋ ವಿಷಯನ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಯೋಸೆಫ್ ಅಲ್ಲಿ ಸೆರೆಗೆ ಹೋದ, ಅಲ್ಲೇ ಎಂಡ್ ಆಗ್ಬಿಡ್ತಾ ಜರ್ನಿ ಅಂತ ನೋಡುವಾಗ ಇಲ್ಲ ರೀ, ದೇವ್ರು ಏನ್ ಮಾಡಿದ್ರು ಯೋಸೆಫ್ ಮೇಲೆ ಕರುಣೆ ತೋರಿಸಿದ್ರು ಅಲ್ವಾ? ಯೋಸೆಫ್ ಮೇಲೆ ಕರುಣೆ ತೋರಿಸಿದ್ರು. ಸೊ ಆ ಒಂದು ಸೆರೆಯಲ್ಲಿ ಅಲ್ಲಿ ಕೆಲವು ವಿಷಯಗಳು ಏನಾಗುತ್ತೆ ಅವನ ಜೀವನದಲ್ಲಿ ನಡೀತದೆ ಅಲ್ವಾ? ಸೊ ಅಲ್ಲಿ ಏನಾಗುತ್ತೆ ನೋಡುವಾಗ ಅಲ್ಲಿ ಅವರೊಂದಿಗೆ ಸೆರೆಯಲ್ಲಿ ಯಾರು ಇರ್ತಾರ್ರಿ? ಆ ಇಬ್ರು ಇರ್ತಾರೆ ಅಲ್ವಾ? ಆ ಒಂದು ಯಾರಿರ್ತಾರೆ ಫಾರೋನ ಬಟ್ಲರ್ ಮತ್ತೆ ಬೇಕರ್ ಅಂತ ಹೇಳ್ತಾರಲ್ವಾ, ಅವ್ರಿಬ್ರು ಏನ್ ಮಾಡ್ತಾರೆ ಅವ್ರು ಆ ಸೆರೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ ಒಂದು ಕನಸು ಬೀಳುತ್ತಾರೆ, ಅವ್ರ ಕನಸು ಬೀಳುತ್ತೆ. ಸೊ ಅದನ್ನ ಯಾರ ವಿವರಣೆ ದೇವ್ರು ಯಾರ ಮುಖಾಂತರ ವಿವರಣೆ ಮಾಡ್ತಾರಂದ್ರೆ ಯೋಸೆಫನ ಮುಖಾಂತರ ವಿವರಣೆ ಮಾಡುವ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ? ಸೊ ಈ ಒಂದು ವಿಷಯ ತಿಳಿದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫಾರೋನ್ಗೂ ಒಂದು ಕನಸು ಬೀಳುತ್ತೆ. ತುಂಬಾ ಡಿಸ್ಟರ್ಬ್ ಆಗಿರೋ ಒಂದು ಕನಸು ಏನಾಗುತ್ತೆ ಫಾರೋನ್ಗೆ ಬೀಳುತ್ತೆ. ಸೊ ಅವಾಗ ಯೋಸೆಫ್ನ್ಗೆ ಏನಾಗುತ್ತೆ ನೋಡುವಾಗ ಆ ಒಂದು ಕನಸಿನ ವಿವರಣೆ ಮಾಡೋ ಒಂದು ಆಶೀರ್ವಾದ ಕೂಡ ದೇವ್ರು ಏನ್ ಮಾಡಿದ್ರು ಒಂದು ಕರುಣೆನ ತೋರಿಸ್ತಾರೆ. ಯಾರಿಗೆ? ಯೋಸೆಫ್ನಿಗೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನಾಗ್ತದೆ ನೋಡುವಾಗ ಸೆರೆಯಿಂದ ಎಲ್ಲಿ ಹೋಗ್ತಾನಂತೆ ಯೋಸೆಫು? ಒಂದು ಅರಮನೆಗೆ ಅಂತ ಆ ಸಿಂಹಾಸನದ ಒಂದು ಇದಕ್ಕೆ ಏನ್ ಮಾಡ್ತಾರೆ ಆ ಒಂದು ಏನಾಗುತ್ತೆ ಪ್ರಮೋಷನ್ ಎಲಿವೇಶನ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಯೇಸುಸ್ವಾಮಿ ವಿಷಯದಲ್ಲಿ ಕೂಡ ಏನಾಗುತ್ತೆ ನೋಡುವಾಗ ಆ ಒಂದು ಮರಣ ಎಂಬ ಸೆರೆಯಿಂದ ಅವರು ಪುನರುತ್ಥಾನ ಹೊಂದಿ ಎಲ್ಲಿ ಕೂತ್ಕೊಂಡ್ರಂತೆ ಅಲ್ವಾ? ವಚನ ಓದ ನೋಡಿ, ಆದಿಕಾಂಡ 41ನೇ ಅಧ್ಯಾಯ 40ನೇ ವಚನ. ಆದಿಕಾಂಡ 41:40. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದ ಅಲ್ವಾ? ನೋಡುವಾಗ ಯೋಸೆಫಿನಾಗಿರ್ತಾರೆ ದ ಸೆಕೆಂಡ್ ಇನ್ ಕಮಾಂಡ್ ಅಲ್ವಾ? ಸೊ ಅಲ್ಲಿ ಅಧಿಕಾರ ವಿಷಯದಲ್ಲಿ ಫಾರೋನ್ ಏನಾಗಿದ್ದಾರೆ. ಸೊ ಇದು ಯಾರಿಗೆ ಸೂಚಿಸ್ತದೆ ನೋಡುವಾಗ ಯೇಸುಸ್ವಾಮಿ ಆ ಒಂದು ಸೆರೆಯನ್ನ ಮಾಡಿದ ಪುನರುತ್ಥಾನ ಹೊಂದಿ ತಂದೆಯ ದೇವರ ಬಲಗಡೆ ಏನ್ ಮಾಡ್ಕಂತೆ ಸಿಂಹಾಸನದಿಂದ ಕೂತ್ಕೊಂಡ್ರು. ಸೊ ತಂದೆಯ ದೇವರು ಏನಾಗಿರ್ತಾರೆ ಫಸ್ಟ್ ಆಗಿರ್ತಾರೆ, ಯೇಸುಸ್ವಾಮಿ ಸೆಕೆಂಡ್ ಇನ್ ಕಮಾಂಡ್ ಆಗಿ ಇರುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಆ ಒಂದು ವಿಷಯನ ಅಲ್ಲಿ ತೋರಿಸಿದ್ರು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಸೋದ್ರ ಅಲ್ವಾ? ಎಫೆಸ 1:20 ಓದ್ಬೇಡಿ. ಎಫೆಸ 1:20. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ನೋಡಿದ್ರಾ? ಸೊ ಹೆಂಗೆ ಫಾರೋನನು ಆ ಒಂದು ಮಾತನ್ನ ಹೇಳ್ತಾರೋ ಅಲ್ತರ, ಯು ಶಲ್ ಬಿ ಇನ್ ಚಾರ್ಜ್ ಆಫ್ ಮೈ ಪ್ಯಾಲೇಸ್ ಅಂಡ್ ಆಲ್ ಮೈ ಪೀಪಲ್ ಆರ್ ಟು ಸಬ್ಮಿಟ್ ಟು ಯು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಯೇಸುಸ್ವಾಮಿಗೆ ಎಲ್ಲವನ್ನು ಯೇಸುಸ್ವಾಮಿ ಕೆಳಗಡೆ ಆಗ್ಬಿಡ್ತಾರೆ. ಅಧಿಕಾರ ಏನ್ ಮಾಡ್ತಾರೆ ಯೇಸುಸ್ವಾಮಿಗೆ ಅಲ್ಲಿ ಕೊಡ್ತಾರೆ ಅನ್ನೋ ವಿಷಯ ಏನ್ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಅಲ್ಲಿ ದೇವರು ತೋರಿಸಿದ್ದಾರೆ ಅಂತ ನಾವು ನೋಡ್ತೀವಿ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡುವಾಗ ಇವಾಗ ಯೋಸೆಫ್ ಏನ್ ಮಾಡ್ಬಿಟ್ರು
ಸೊ ದೇವರು ಯೋಸೆಫ್ನ ಈ ಒಂದು ಸ್ಥಾನ ತಗೊಂಡ್ಬಂದಿದ್ದಾರೆ ಅಂದ್ರೆ ಅದಂತ 100% ಆಗಿರ್ಬೇಕಾದ ಒಂದು ಕಾರಣ ಇರ್ಬೇಕು. ಏನ್ರಿ ಕಾರಣ ಅದು ಅಲ್ವಾ? ಸೊ ನೋಡಿ ಇವಾಗ ಏನಾಗ್ತದೆ ನೋಡುವಾಗ ಬರಗಾಲ ಬರುವ ಒಂದು ಕಾಲ. ಸೊ ಈ ಒಂದು ಆ ಒಂದು ಕನಸು ಏನಾಗ್ತಿತ್ತು ಆ ಒಂದು ಫಾರೋನಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಅಲ್ವಾ? ಆ ಒಂದು ಬರಗಾಲ. ಸೊ ಇದ ಒಂದು ವಿವರಣೆನ ಏನ್ ಮಾಡ್ತಾರೆ ಯೋಸೆಫ್ ಅಲ್ಲಿ ಹೇಳ್ದು ಕೊಡ್ತಾರೆ ಅಂತ ನೋಡ್ತೀವಿ. ಅವಾಗ ಗೊತ್ತಾಗುತ್ತೆ ಈ ಬರೋದ್ರಿಂದ ಕಾಪಾಡೋದಿಕ್ಕೆ ನಿನ್ನಿಂದ ಹೊರತು ಬೇರೆ ಯಾರು ಏನ್ ಮಾಡಕ್ಕಾಗಲ್ಲ, ಸರಿಯಾಗಿ ಇದನ್ನ ನಡ್ಸೋದಕ್ಕಾಗಲ್ಲ ಅಂತ ಯೋಸೆಫ್ನ ಸೆಕೆಂಡ್ ಕಮಾಂಡ್ ಆಗಿ ಫಾರೋನ್ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಇವಾಗ ಏನ್ ಮಾಡ್ಬೇಕು, ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ಲಾನ್ ನ. ಯಾರು? ಯೋಸೆಫ್ನು ಅಲ್ವಾ? ಸೊ ಬರಗಾಲ ಬರೋದನ್ನ ಒಂದು ತಡೆಯೋದಕ್ಕೆ ಮುಂಚಿತವಾಗಿನ ಎಲ್ಲಾ ಒಂದು ವಿಷಯನ ಏನ್ ಮಾಡ್ತಾರೆ ಅವರು, ಎಲ್ಲ ಸಿದ್ಧತೆಗಳು ಮಾಡ್ತಾರೆ ಅಲ್ವಾ? ಸೊ ಇವಾಗ ಏನಂತ ನೋಡುವಾಗ ಆ ಒಂದು ಕಾಲ ಹೋಗ್ತಾ ಬರುತ್ತೆ ಅಲ್ವಾ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ. ಇವಾಗ ದೇವರು ನಾವು ಬರೀ ಇವಾಗ ಇಲ್ಲಿ ಯೋಸೆಫ್ ನಾವು ಜೀವನ ಮಾತ್ರ ನೋಡ್ತಾ ಇದೀವಿ, ಆದ್ರೆ ದೇವರ ಫೋಕಸ್ ಇವಾಗ ಎಲ್ಲಿದೆ? ಅಲ್ಲಿದೆ. ಎಲ್ಲಿ? ಯಾಕೋಬ ಕುಟುಂಬದಲ್ಲಿ ಇದೆ ಅಲ್ವಾ? ಇವಾಗ ಏನಾಗ್ತಾರೆ, ಅಲ್ಲಿ ಬರಗಾಲ ಬಂದ್ಬಿಟ್ಟಿದೆ. ಸೊ ಇವಾಗ ಬರಗಾಲ ಬಂದ್ರಿಂದ ಇವ್ರು ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಯಾಕೋಬ್ನ ಏನ್ ಮಾಡ್ತಾರೆ ಅಂದ್ರೆ ಸಹೋದರನ ಎಲ್ಲಿ ಕಳಿಸ್ತಾರ್ರಿ? ಐಗುಪ್ತಿಗೆ ಕಳಿಸ್ತಾರೆ. ಏನ್ ಮಾಡು, ಅಲ್ಲಿಂದ ಹೋಗ್ಬಿಟ್ಟು ಅಲ್ವಾ, ಅಲ್ಲಿಂದ ಹೋಗಿ ನೀನು ಇದು ಮಾಡ್ಕೊಂಡು ಅಲ್ಲಿಂದ ಬರಗಾಲ ಬಂದ್ಬಿಟ್ಟಿದೆ, ಅಲ್ಲಿಂದ ಏನ್ ಮಾಡು ನೀನು ಧಾನ್ಯಗಳನ್ನ ಇದು ಮಾಡೋದಕ್ಕೆ ಅಲ್ಲಿ ಹೋಗಿ ತಕೊಂಬನಿ ಅಂತ ಐಗುಪ್ತಿಗೆ ಕಳಿಸ್ತಾರೆ ಅಲ್ವಾ? ಸೊ ಅಲ್ಲಿ ನಡೆಯುವ ಕಾಲ ಎಲ್ಲ ಗೊತ್ತಿದೆ ನಮ್ಗೆ ಅಲ್ವಾ, ಅಲ್ಲಿ ಕೆಲವು ವಿಷಯಗಳೆಲ್ಲ ನಡೀತದೆ. ಆದ್ರೆ ಇಲ್ಲಿ ಬಂದು ನೋಡುವಾಗ ಇದು ಯೋಸೆಫ್ನೇ ಅಂತ ಇವ್ರಿಗೆ ಏನ್ ಮಾಡಕ ಐಡೆಂಟಿಫೈ ಮಾಡಕ್ಕಾಗಲ್ಲ. ಯಾಕಂದ್ರೆ ಯೋಸೆಫ್ನ ಇವ್ರು ಸೆರೆಯಲ್ಲಿ ಕೊಡುವಾಗ ಎಷ್ಟು ವಯಸ್ಸಿತ್ರಿ? 17 ವಯಸ್ಸಿತ್ತು. ಇವಾಗ ಅವ್ನು ಬೆಳೆದ್ಬಿಟ್ಟಿದ್ದಾನೆ. ಅವ್ನು ಹೆಂಗಿದ್ದಾನೆ, ಫೇಸ್ ಕಟ್ಟಲ್ಲಿ ಏನಾಗಿತ್ತು ಸ್ವಲ್ಪ, ಅದು ಪ್ಲಸ್ ಈಜಿಪ್ಷಿಯನ್ ಎಲ್ಲ ಸ್ಟೈಲ್ ಎಲ್ಲ ಮಾಡಿರ್ತಾರ, ಅವ್ನ ಕಂಡಿಡಿಯಕ್ಕೆ ಆಗಲ್ಲ. ಆದ್ರೆ ಯೋಸೆಫ್ನಿಗೆ ಇವ್ರು ಯಾರಂತ ಏನಾಗಿತ್ತು, ಸಹೋದರಲ್ಲ, ಇವ್ರು ನನ್ನ ಸಹೋದರ ಅಂತ ಒಂದು ಕಂಡಿಡಿಯ ಒಂದು ಇದು ಏನಾಗಿತ್ತು ಗೊತ್ತಿತ್ತು ಅಲ್ವಾ? ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಕೆಲವು ವಿಷಯಗಳೆಲ್ಲ ಏನಾಗುತ್ತೆ ಆಗುತ್ತೆ. ಒಂದ್ ಪಾಯಿಂಟ್ ಆಫ್ ಏನಾಗುತ್ತೆ ನೋಡುವಾಗ ಯೋಸೆಫ್ಗೆ ಅವನು ಹೇಳ್ಬಿಡ್ತಾನೆ ನಾನು ಯಾರು ಅಂತ ವಿಷಯ ಏನ್ ಮಾಡ್ತಾನೆ ಸಹೋದರಿಗೆ ಅಲ್ಲಿ ತಿಳಿಸೋ ಒಂದು ವಿಷಯ ಏನಾಗುತ್ತೆ ಅಲ್ಲಿ ತಿಳಿಸೋದು. ಸೊ ಇವ್ರಿಗೆಲ್ಲ ಏನಾಗ್ಬಿಡ್ತು, ಭಯ ಬಂದ್ಬಿಡ್ತು. ಬೆಳೆದೆಲ್ಲ ಎಷ್ಟೆಲ್ಲ ಇವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದೀನೋ ಇವೆಲ್ಲ ಸೇಟ್ ತಿಸ್ಕೊಳ್ತಾರೆ ನಮ್ಮ ಮೇಲೆ ಅಂತ ಹೇಳ್ಬಿಡ್ತಾರೆ. ಆ ಒಂದು ವಿಷಯ ಅಲ್ಲಿ ಆಗುತ್ತೆ. ಸೊ ಅದಕ್ಕೆ ಯೋಸೆಫ್ನ ಎಂತ ಒಂದು ಉತ್ತರ ಕೊಡ್ತಾರೆ ಗೊತ್ತಾ? ಓದ ನೋಡಿ, ಆದಿಕಾಂಡ 45ನೇ ಅಧ್ಯಾಯ 7 ಮತ್ತು 8 ವಚನ. ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ. ನೋಡಿ ಹೆಂಗ್ ಸ್ಟಾರ್ಟ್ ಮಾಡ್ತಾರಂದ್ರೆ, ನಿಮ್ಮ ಯಾರಿಗೆ ಹೇಳ್ತಾರೆ, ಯೋಸೆಫ್ ಬಂದು ತನ್ನ ಸಹೋದರಿಗೆ ಈ ಒಂದು ವಿಷಯ ತಿಳಿಸ್ತಾ ಇದಾರೆ. ಏನಂತ ತಿಳಿಸ್ತಾರೆ ಅಂದ್ರೆ, ನಿಮ್ಮ ಜನರು ಅಂತ ಯಾರನ್ನಾರಿಗೆ? ಇಸ್ರೇಲ್ ಜನಾಂಗ ಅಲ್ವಾ? ನಿಮ್ಮ ಜನರು ಈ ಒಂದು ಇದರಲ್ಲಿ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹುಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ಮುಂಚಿತವಾಗಿ ನಾನು ಏನ್ ಮಾಡಿದಾರೆ ದೇವರು ಇಲ್ಲಿ ಕಳಿಸಿದ್ದಾರೆ. ದೇವರೇ ನನ್ನನ್ನು ಇಲ್ಲಿಗೆ ಕಳಿಸಿದನಲ್ಲದೆ ನೀವು ಕಳುಹಿಸಲಿಲ್ಲ. ಆತನು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಯೂ ಮಾಡಿದ್ದಾನೆ. ನೋಡಿದ್ರಾ? ಸೊ ಕ್ಲೀನ್ ಆಗಿ ಹೇಳ್ತಾರೆ, ನೀವು ನನ್ನ ಸೆರೆ ಕಳ್ಸಿಲ್ಲಪ್ಪ, ದೇವ್ರ ಏನ್ ಮಾಡಿದ್ರು, ನಿಮ್ಮ ಒಂದು ಏನಾಗ್ತಾರೆ ಹೇಳ್ತಾರೆ ಅಂದ್ರೆ ಆ ಒಂದು ಸಂತತಿ, ನಿಮ್ಮ ಒಂದು ಸಂತತಿಗಳು ಉಳಿಯುವಂತೆ. ಇಲ್ಲಾಂದ್ರೆ ಏನಾಗ್ತಾರೆ ಬರಗಾಲದಲ್ಲಿ. ಇವಾಗ ದೇವರು ಬಂದು ಯೋಸೆಫ್ನ ಇಲ್ಲಿ ಕಳ್ಸಿಲ್ಲ ಅಂತ ಇಟ್ಕೊಳ್ಳಿ ಅಪ್ಪ. ಇವಾಗ ಯೋಸೆಫ್ನ ಕಳ್ಸಿಲ್ಲ, ದೇವರು ಬಂದು ಯೋಸೆಫ್ನ ಇಲ್ಲಿ ಕಳ್ಸಿಲ್ಲ, ಐಗುಪ್ತ ದೇಶ ಕಳ್ಸಿಲ್ಲ, ದಾಸನಾಗಿ ಕೂಡ ಅವ್ನು ಮಾರ್ಪಡೆ ಆಗ್ಲಿಲ್ಲ. ಅವಾಗ ಏನಾಗ್ತಾ ಇತ್ತು, ಯೋಸೆಫ್ನ ಐಗುಪ್ತಲ್ಲ ಇಲ್ಲ, ಲಿಸ್ಟ್ ಅಲ್ಲೇ ಇಲ್ಲ. ಇವಾಗ ಅಲ್ಲಿ ಬರಗಾಲ ಬಂದ್ಬಿಟ್ಟಿದೆ, ಏನಾಗುತ್ತಾ ಇತ್ತು ಇವಾಗ ಈ ಫಾರೋನ್ ಕಡೆ ಈ ಕನಸು ಬಗ್ಗೆ ಗೊತ್ತಿಲ್ಲ, ಅವ್ರಿಗೂ ಬರಗಾಲ ಬಂದ್ಬಿಡ್ತು, ಅವ್ರಿಗೂ ಇಲ್ಲ ದಾನಿಗಳು ಏನು ಪ್ರಿಪೇರ್ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿಲ್ಲ. ಏನಾಗುತ್ತೆ, ಎಲ್ಲ ಸತ್ತೋಗ್ತಾರೆ, ಅವ್ನ ಸಂತತಿ ಏನಾಗ್ತಾರೆ. ಹಂಗಂದ್ರೆ ದೇವ್ರ ಅಬ್ರಾಮ್ ಹತ್ರ ಮಾಡಿದ್ರೆ ವಾಗ್ದಾನ ಏನಾಗುತ್ತೆ ಹಂಗಂದ್ರೆ? ನೋಡಿದ್ರಾ? ಸೊ ದೇವ್ರು ಅಬ್ರಾಮ್ ಹತ್ರ ಏನ್ ಮಾಡಿದ್ದಾರೆ, ವಾಗ್ದಾನನ ಮಾಡಿದ್ದಾರೆ. ಸೊ ನೋಡಿ ದೇವ್ರು ಎಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ರೂಟ್ ಅಲ್ಲೇ ಹೋಗುತ್ತೆ. ಅಬ್ರಾಮ್ ಹತ್ರ ಮಾಡಿರೋ ವಾಗ್ದಾನಕ್ಕೆ ಏನಾಗ್ತದೆ, ರೂಟು ಅಲ್ಲೇ ಹೋಗುತ್ತೆ ದೇವ್ರು. ಇವಾಗ ದೇವರು ಅಬ್ರಾಮ್ ಹತ್ರ ಮಾಡಿ ನೋಡುವಾಗ ನಿನ್ನ ಒಂದು ಸಂತತಿ ಮುಖಾಂತರ ಅಂತ ನೋಡುವಾಗ ಆ ಒಂದು ಇಸಾಕು, ಯಾಕೋಬ್, ಇಸ್ರೇಲ್ ಜನಾಂಗ ಏನಾಗಬೇಕು, ಆ ಒಂದು ಇದು ಬೆಳಿಬೇಕು. ಇವಾಗ ಬರಗಾಲ ಬಂದ್ಬಿಡಿದೆ, ಇಲ್ಲಾಂದ್ರೆ ಅವ್ರು ಸತ್ತೋಗ್ಬಿಟ್ರೆ ಸಂತತಿನೇ ಆಯ್ತು ಅಲ್ವಾ? ಸೊ ದೇವ್ರು ಇದಕ್ಕೇನೆ ಮುಂಚಿತವಾಗಿನೇ ದೇವ್ರು ಯಾರನ್ನ ಆರಿಸ್ಕೊಂಡ್ರು, ಫಸ್ಟ್ ವಿಮೋಚಕನಾಗಿ ನೋಡುವಾಗ ಯೋಸೆಫ್ನ ಆರಿಸ್ಕೊಂಡ್ರು. ಯೋಸೆಫ್ನ ಆರಿಸ್ಕೊಂಡು ಅವನ್ನ ಮುಂಚಿತವಾಗಿನೇ ಐಗುಪ್ತಿಗೆ ಕಳಿಸಿದ್ರು. ಇದೇ ರೀತಿಯಲ್ಲಿ ಯೇಸು ಸ್ವಾಮಿನ ಕೂಡ ಈ ಲೋಕವನ್ನು ವಿಮೋಚನೆ ಮಾಡಕ್ ಮುಂಚಿತವಾಗಿನೇ ಯೇಸು ಸ್ವಾಮಿನ ದೇವರು ಈ ಲೋಕಕ್ಕೆ, ಐಗುಪ್ತಿ ಎಂಬ ಈ ಲೋಕಕ್ಕೆ ಏನ್ ಮಾಡೋದಂತೆ,
ಅವರು ಕಳಿಸಿದ್ರು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಯ ಸೋದರ ಅಲ್ವಾ. ಸೊ ಅಲ್ಲಿ ಇವ್ರಿಗೆ ದೇವ್ರಿಗೆ ಕಳ್ಸಿದ ಕಾರಣದಿಂದ ಅವ್ರಿಗೂ ದಾನಿಗಳೆಲ್ಲ ಏನಾಯ್ತು, ಸಿದ್ಧತೆ ಆಯಿತು. ಅದೇ ರೀತಿಯಲ್ಲಿ ಈ ಒಂದು ಜನಾಂಗನ ಏನ್ ಮಾಡ್ತಾರೆ, ಕಡಿಯಾಗಿ ಅವ್ರು ಐಗುಪ್ತ ಹತ್ರ ಬಂದ್ಬಿಡ್ತಾರೆ. ಅವ್ರಿಗೂ ಆ ಒಂದು ಬರಗಾಲದಿಂದ ಏನಾಗುತ್ತೆ, ದೇವ್ರ ಆ ಒಂದು ಸಂತತಿನ ಅಲ್ಲಿ ವಿಮೋಚನೆ ಮಾಡ್ತಾರೆ ಅನ್ನೋ ವಿಷಯ ನೋಡ್ತೀವಿ. ಸೊ ದೇವ್ರು ಫಸ್ಟ್ ನೋಡುವಾಗ ಅದ್ ಹೇಳ್ತಾರೆ, ಸೊ ದ ಲೈಫ್ ಆಫ್ ಜೋಸೆಫ್ ಪ್ಲೇಡ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಫುಲ್ಫಿಲ್ಮೆಂಟ್ ಆಫ್ ದ ಅಬ್ರಾಮಿಕ್ ಕವನೆಂಟ್. ಅಬ್ರಾಮ್ನ ಒಂದು ಒಡಂಬಡಿಕೆ ನೆರವೇರಿಸುವುದರಲ್ಲಿ ಯೋಸೆಫ್ನ ಒಂದು ಜೀವನ ಏನಾಗಿತ್ರಿ, ಒಂದು ಮುಖ್ಯವಾಗಿರೋ ಒಂದು ಭಾಗವಾಗಿ ಇತ್ತು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದಾದ್ಮೇಲೆ ಗೊತ್ತು ಏನಾಗ್ತಾರೆ, ಇಸ್ರೇಲ್ ಜನಾಂಗ ಬಂದಲ್ಲಿ ಸೆಟ್ಲ್ ಆಗ್ತಾರೆ. ಆಮೇಲೆ ಕೆಲವು ಕಾಲಗಳಾದ ನಂತರ ಬೇರೆ ಫಾರೋ ಬರ್ತಾನೆ, ಅವನು ಇಸ್ರೇಲ್ ಜನಾಂಗ ವಿರುದ್ಧವಾಗಿ ಇರ್ತಾನೆ. ಇವ್ರನ್ನ ದಾಸರನಾಗಿ ಏನ್ ಮಾಡ್ತಾನೆ, ಅಲ್ಲಿ ತಗೊಂಡ್ಬಿಡ್ತಾನೆ. ಅವ್ರು ಬೆಳೆಯುವುದೆಲ್ಲ ನೋಡ್ಬಿಟ್ಟು ಎಲ್ಲಿ ನಮ್ಗಿಂತ ಇವ್ರು ಹೆಚ್ಚಾಗ್ಬಿಡ್ತಾರೋ ಅಂತ ಏನ್ ಮಾಡ್ತಾನೆ, ಅವ್ರನ್ನ ದಾಸನಾಗಿ ಮಾಡ್ಕೊಂಡು ಅವ್ರಿಗೆ ಕಷ್ಟಗಳು ಕೊಟ್ಕೊಂಡು ಅನೇಕ ವರ್ಷಗಳು ಏನ್ ಮಾಡ್ತಾರೆ, ಅವರು ಅಲ್ಲಿ ದಾಸರಾಗಿ ಕಷ್ಟ ಪಡ್ತಾ ಇರ್ತಾರೆ ಅಲ್ವಾ. ಸೊ ಫಸ್ಟ್ ಒಂದ್ರಲ್ಲಿ ಏನ್ ಮಾಡಿದ್ರು, ವಿಮೋಚನೆ ಬಿಡುಗಡೆ ಮಾಡ್ಕೊಂಡ್ ಬಂದ್ಬಿಟ್ರು. ಇವಾಗ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನಾಗ್ಬಿಡ್ತು, ಬಿಡುಗಡೆ ಏನ್ ಮಾಡಿದ್ರು, ದಾಸದಲ್ಲಿ ಹೋದ್ರು, ಐಗುಪ್ತರ ಒಂದು ದಾಸದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ತುಂಬಾ ಕಾಲಗಳ ನಂತರ ಏನಾಗಿ ನೋಡುವಾಗ ದೇವರು ನೆಕ್ಸ್ಟ್ ಯಾರನ್ನ ಆರಿಸ್ಕೊಳ್ತಾರ್ರಿ, ಮೋಶೆನ ಆರಿಸ್ಕೊಳ್ತಾರೆ. ಸೊ ಮೋಶೆ ಶಿಷ್ಯಲ್ ಕೂಡ ನಾವು ತಗೋಬೇಕಂದ್ರೆ ಅದೇ ಹೇಳ್ತಾರೆ 430 years ಅಲ್ವಾ, 430 ವರ್ಷ ಅಬ್ರಾಮತ ಕವನೆಂಟ್ ಮಾಡಿದ ಆದ್ಮೇಲೆ ಈ ಒಂದು ವಿಷಯ ಏನಾಗುತ್ತೆ, ಈ ಒಂದು ವಿಷಯಗಳು ಅಲ್ಲಿ ಆಗೋ ಒಂದು ವಿಷಯ ಅಂತ ನಾವು ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲೊಬ್ಬ ವಿಮೋಚಕನನ್ನು ಎಬ್ಬಿಸ್ತಾರೆ ಅನ್ನೋ ವಿಷಯನ ನಾವು ನೋಡ್ತೀವಿ ಅಲ್ವಾ. ಓದ ನೋಡಿ, ಎಕ್ಸೋಡಸ್ ವಿಮೋಚನ ಕಾಂಡ ಅನ್ನೋದು, ಎಕ್ಸೋಡಸ್ ವಿಮೋಚನ ಕಾಂಡ 3 ಮತ್ತು 10 ವಚನ, 3ನೇ ಅಧ್ಯಾಯ 10ನೇ ವಚನ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ಸೊ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮೋಶೆನಲ್ಲಿ ಕರೆ ಕೊಡ್ತಾರೆ. ಸೊ ಇಲ್ಲಿ ಮೋಶೆಲ್ ಬರಕ್ ಮುಂಚಿತವಾಗಿ ಅವನು ಐಗುಪ್ತಿಗೆ ಏನಾಗಿತ್ತು, ಅವನು ಕೂಡ ಒಂದು ಪ್ರಿನ್ಸ್ ಆಗಿ ಇದ್ದ ಅಲ್ವಾ. ಸೊ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಅಲ್ಲಿ ತನ್ನ ಸ್ವಂತ ಅಂದ್ರೆ ಇಬ್ರೇ ಯಾರ ಒಂದು ಸಹೋದರ, ಅವನು ಅಲ್ಲಿ ಇಲ್ಲಿ ಕಷ್ಟಪಡೋದು ನೋಡ್ಬಿಟ್ಟು ಇವನಾಗ ಏನ್ ಮಾಡ್ತಾನೆ, ಮೋಶೆಲ್ ಹೋಗಿ ಇಂಟರ್ವ್ಯೂ ಮಾಡ್ತಾನೆ, ಮಾಡ್ಬಿಟ್ಟು ಅಲ್ಲಿ ಐಗುಪ್ತನ ಏನ್ ಮಾಡ್ತಾನೆ, ಅಲ್ಲಿ ಒಬ್ಬನ ಸಾಯಿಸ್ಬಿಡ್ತಾನೆ ಅಂತ ನೋಡ್ತೀವಿ. ಸೊ ಅಲ್ಲಿಂದ 40 ವರ್ಷ ಏನ್ ಮಾಡ್ತಾರೆ, ಒಂದು ಪಾಠ ಅಂದಿಗೆ ಅಲ್ಲಿ ಕಳಿಸ್ತಾರೆ. ತಾಳ್ಮೆ ವಿಷಯ ಏನ್ ಮಾಡ್ತಾರೆ, ಅಲ್ಲಿ ಕಳ್ಸ್ಕೊಂಡ್ಬಿಡ್ತಾರೆ. ಸೊ ಅದಾದ್ಮೇಲೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಮೋಶೆನ ಇಲ್ಲಿ ಆರಿಸ್ಕೊಳ್ಳೋ ಒಂದು ವಿಷಯ ಇಲ್ಲಿ ನೋಡ್ತೀವಿ ಪ್ರೀತಿಯ ಸೋದರ ಅಲ್ವಾ. ಸೊ ನೆಕ್ಸ್ಟ್ ವಿಮೋಚಕನಾಗಿ ದೇವರು ಮೋಶೆನ ಅಲ್ಲಿ ಆರಿಸ್ಕೊಳ್ತಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದಾದ್ಮೇಲೆ ಅನೇಕ ವಿಷಯಗಳು ಏನಾಗುತ್ತೆ, ಅಲ್ಲಾಗುತ್ತೆ, ಅನೇಕ ಪ್ಲೇಗ್ಸ್ ಎಲ್ಲ ಆಗುತ್ತೆ. ಅದಾದ್ಮೇಲೆ ಮೋಶೆ ಬಂದು ಅವ್ರನ್ನ ಏನ್ ಮಾಡ್ತಾರೆ, ಐಗುಪ್ತದಿಂದ ಇಸ್ರೇಲ್ ಜನಾಂಗನ ಅಲ್ಲಿ ಬಿಡಿಸ್ಕೊಂಡ್ ಬರೋ ವಿಷಯನ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅಲ್ಲ ಒಂದು ದಾಸತ್ವ ಕೂಡ ಏನ್ ಮಾಡಿದ್ರು, ದೇವರೇ ಮೋಶೆನ ಕಳಿಸಿ ದೇವರೇ ಏನ್ ಮಾಡಿದ್ರು, ಅವ್ರನ್ನ ಬಿಡುಗಡೆ ಮಾಡ್ಕೊಂಬಂದ್ರು. ಸೊ ಅಲ್ಲಿ ಬಿಡುಗಡೆ ಮಾಡ್ಕೊಂಡ್ಬಿಟ್ಮೇಲೆ ಆ ಒಂದು ಅರಣ್ಯದಲ್ಲಿ ಕೂಡ ದೇವ್ರು ಹೆಂಗೆಲ್ಲ ನಡ್ಸ್ಕೊಂಡ್ಬಂದ್ರು, ಹೆಂಗೆಲ್ಲ ಏನ್ ಮಾಡೋದಂತೆ ನಡ್ಸ್ಕೊಂಡ್ಬಂದ್ರು. ಅಗ್ನಿಸ್ತಂಭ ಮೇಘಸ್ತಂಭ, ಇವತ್ತು ಒಂದು ಹಾಡು ಆಡಿದ್ರಲ್ಲ, ನಡಿಸನ ಯೇಸು ಕರ್ತ, ಅಲ್ಲಿ ಓದಿದ್ರ ಎಷ್ಟು ಬ್ಯೂಟಿಫುಲ್ ಆಗಿ. ಇವತ್ತಿನ ಪಾಠಕ್ಕೆ ಅಂತ ಏನಾಗಿದೆ ಹಾಡು ಕೊಡಲ್ಪಟ್ಟಿದ್ದಾರೆ ಅಲ್ವಾ. ಸೊ ಮೇಘಸ್ತಂಭ ಅಗ್ನಿಸ್ತಂಭ ಏನ್ ಮಾಡೋದಂತ ಹಂಗೆ ನಡ್ಸ್ಕೊಂಡ್ಬಂದ್ರು. ಕಡೆಯಾಗಿ ಯೋರ್ದಾನ್ ಕೂಡ 3rd stanza ಅಲ್ಲಿ ಯೋರ್ದಾನ್ ಬಗ್ಗೆ ಬಂತು, ಅದು ಬರುತ್ತೆ ಅಲ್ವಾ. ಸೊ ನೋಡುವಾಗ ತುಂಬಾ ಬ್ಯೂಟಿಫುಲ್ ಆಗಿ ದೇವ್ರು ಏನ್ ಮಾಡ್ದಂತ ನೋಡುವಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ನಡ್ಸ್ಕೊಂಡ್ ಅಲ್ವಾ. ಇವಾಗ ಒಂದು ನಾವು ಹೈವೇ ಟ್ರಾವೆಲ್ ಮಾಡಬೇಕಂದ್ರೆ ಎಲ್ಲಾ ಫೆಸಿಲಿಟೀಸ್ ಇರುತ್ತಲ್ವಾ. ಆದ್ರೆ ಅವರು ಅರಣ್ಯದಲ್ಲಿ ತುಂಬಾ ಏನಾಗಿತ್ತು, ಕತ್ತಲೆ, ಆ ಲೈಟ್ ಇಲ್ಲ, ಏನಿಲ್ಲ, ಅಲ್ಲಿ ಕತ್ತಲೆಗಳು, ಎಲ್ಲಿ ಯಾವ ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೆ ಗೊತ್ತಿಲ್ಲ, ಯಾವ ಶತ್ರುಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಏನ್ ಮಾಡಕ್ಕಾಗಲ್ಲ. ಯಾಕೆ ಎಲ್ಲ ತರದಲ್ಲೂ ಅವ್ರು ಅಗ್ನಿಸ್ತಂಭ ಮೇಘಸ್ತಂಭದಲ್ಲಿ ಏನ್ ಮಾಡ್ತಾರಂತೆ ದೇವ್ರು ಅವ್ರನ್ನ ನಡ್ಸ್ಕೊಂಡ್ಬಂದ್ರು ಅಲ್ವಾ. ಸೊ ಇದನ್ನ ಕೂಡ ನೋಡುವಾಗ ಇದು ಕೂಡ ರೂಟ್ ಎಲ್ಲ ಹೋಗುತ್ತೆ ಅಂತ ನೋಡುವಾಗ ಅಬ್ರಾಮ್ ಹತ್ರ ಮಾಡಿರೋ ಒಂದು ಒಡಂಬಡಿಕೆ ಅಲ್ವಾ. ಓದ ನೋಡಿ, ವಚನ ಓದ ನೋಡಿ, ವಿಮೋಚನ ಕಾಂಡ 6ನೇ ಅಧ್ಯಾಯ 3-8 ವಚನ ಓದ್ಕೊಂಡ್ ಬನ್ನಿ ಸಿಸ್ಟರ್. ಹಂಗೆ ನಾನು ಯೆಹೋವನು, ಅಬ್ರಹಾಂ ಈಸಾಕ್ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೆ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದ್ದೇನೆ ಅಷ್ಟೇ. ಐಗುಪ್ತ್ಯರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲ್ಯರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು. ಆದುದರಿಂದ ನೀನು ಇಲ್ಲಿ ಹೇಳ್ತಾ ನೋಡಿ, ನಾವು ಮಾಡಿರೋ ಒಂದು ವಾಗ್ದಾನ ಏನ್ ಮಾಡ್ಬಿಟ್ಟೆ ನಾನು
ನೆನ್ಸ್ಕೊಂಡೆ ನಾನು. ಸೊ ನೋಡುವಾಗ ದೇವರು ಅಬ್ರಾಮ್ ಹತ್ರ ಮಾಡಿರೋ ವಾಗ್ದಾನ, ಆ ಕವನೆಂಟು ಅನೇಕ ಒಂದು ಇಂಟರ್ವಲ್ಸ್ ಅಲ್ಲಿ ಬರ್ತಾನೆ ಇರುತ್ತೆ ರೀ ಸರ್, ಅಲ್ವಾ? ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ಯೆಹೋವನು, ಹಾ. ಐಗುಪ್ತ್ಯರು ನಿಮ್ಮಿಂದ ಮಾಡಿಸುವ ಬಿಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಿಗೆ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾ ಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನೋಡಿ, ಅದು ಕೂಡ ದೇವರೇ. ಅವ್ರ ರಕ್ಷಣೆ ಕೊಡೋದು ಯಾರೇ? ದೇವರೇ. ನಿಮ್ಮನ್ನು ನಾನು ರಕ್ಷಿಸುವೆನು ಅಂತ ದೇವರೇ ಪ್ಲಾನ್ ಮಾಡ್ತಾರೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತ್ಯರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು. ಅಲ್ವಾ? ಸೊ ಆ ಒಂದು ನಾನು ಅಬ್ರಹಾಂ, ಇಸಾಕ್, ಯಾಕೋಬ್ಗೆ ಏನ್ ಮಾಡಿದೆ? ನಾನು ಒಡಂಬಡಿಕೆ, ಆ ಒಂದು ಹಾಲು ಜನಿರುವ ಒಂದು ಇದೇನ್ ಮಾಡ್ತೀನಿ, ನಾನು ದೇಶಕ್ಕೆ ನಾನು ಸೇರಿಸ್ತೀನಿ ಅಂತ ಹೇಳ್ತಾರೆ ದೇವ್ರು. ನಾನು ಏನ್ ಮಾಡಿದ್ದೀನಿ? ನಾನು ಒಡಂಬಡಿಕೆ ಮಾಡಿದ್ದೀನಿ, ಅದನ್ನ ನೆರವೇರಿಸ್ತೀನಿ ಅಂತ ಏನ್ ಮಾಡ್ತಾರೆ ನೋಡುವಾಗ ಅಲ್ಲಿ ತಿರ್ಗಾ ಅಲ್ಲಿ ಫಸ್ಟ್ ಯೋಸೆಫ್ನ ಯೂಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಆ ಒಂದು ಸಂತತಿನ ಏನ್ ಮಾಡಿದ್ರು ದೇವ್ರು ಅಲ್ಲಿ ಬಿಡುಗಡೆ ಮಾಡ್ಕೊಂಡ್ ಬಂದ್ರು. ನೆಕ್ಸ್ಟ್ ಇವಾಗ ಅದೇ ಸಂತತಿನ ಏನ್ ಮಾಡ್ತಾರೆ ಅಂದ್ರೆ ತಿರ್ಗಾ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಒಂದು ವಿಮೋಚಕನನ್ನು ದೇವ್ರು ಆರಿಸ್ಕೊಂಡ್ರು. ಮೋಶನ ಅಲ್ಲಿ ಆರಿಸ್ಕೊಂಡು ಏನ್ ಮಾಡ್ತಾರಂತೆ ಅಲ್ಲಿ ಕರ್ಕೊಂಡ್ ಬರ್ತಾರೆ ಅಂತ ನೋಡ್ತೀವಿ, ಅಲ್ವಾ? ಸೊ ಅಲ್ಲಿ ನೋಡುವಾಗ ಹೆಂಗೆಲ್ಲ ಕರ್ಕೊಂಡ್ ಬಂದ್ರು ಅಂತ ನಾವು ನೋಡಿದ್ವಿ, ಅಲ್ವಾ? ಸೊ ದೇವರು ಬಂದು ಮೋಶ ಒಂದಿಗೆ ಇದ್ದು ಆ ಒಂದು 10 ಏನಾಗುತ್ತೆ, ಅವತ್ತು ಬಾಧೆಗಳೆಲ್ಲ ಕಳಿಸ್ಬಿಟ್ಟು ಹೆಂಗೆಲ್ಲ ಏನ್ ಮಾಡ್ತಾರಂದ್ರೆ ಎಲ್ಲಾ ವಿಧ ಬಾಧೆಗೆ ಅವ್ರನ್ನ ಕರ್ಕೊಂಡ್ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಅಂತ ನೋಡ್ತೀವಿ, ಅಲ್ವಾ? ಸೊ ಅದು ಮಾತ್ರವಲ್ಲದೆ ನೆಕ್ಸ್ಟ್ ಅಂತ ನೋಡುವಾಗ ಆ ಒಂದು ಅರಣ್ಯದಲ್ಲಿ ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಒಡಂಬಡಿಕೆನ ದೇವರು ಮಾಡ್ತಾರ್ರಿ. ಧರ್ಮಶಾಸ್ತ್ರ, ಲಾ ಕವನೆಂಟ್, ಅಲ್ವಾ? ಸೊ ಇಲ್ಲಿ ಮೋಶೆ ಮುಖಾಂತರ ಏನ್ ಮಾಡ್ತಾರೆ ನೋಡುವಾಗ ಇನ್ನೊಂದು ಒಡಂಬಡಿಕೆನ ಅಲ್ಲಿ ಮಾಡ್ತಾರೆ. ಸೊ ಇದು ಯಾವಾಗ ನೋಡುವಾಗ ದೇವರು 430 years ಮುಂಚಿತವಾಗಿ ಅಬ್ರಾಮ್ ಏನ್ ಮಾಡಿದ್ರು? ವಾಗ್ದಾನ ಮಾಡಿದ್ರು. 430 years ಆದ್ಮೇಲೆ ಈ ಒಂದು ಲಾ ಕವನೆಂಟ್ ನ ದೇವ್ರು ಏನ್ ಮಾಡ್ತಾರೆ? ಇಸ್ರೇಲ್ ಮಕ್ಕಳೊಂದಿಗೆ ಮಾಡೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ, ಪ್ರೀತಿಯ ಸದಸ್ಯರೇ, ಅಲ್ವಾ? ಸೊ ಈ ಒಂದು ಕವನೆಂಟ್ ಅಲ್ಲಿ ಏನಾಗಿತ್ತು ನೋಡುವಾಗ ದೇವರು ಇವ್ರಿಗೊಂದು ಆಶೀರ್ವಾದ ಇಟ್ಟಿದ್ರು. ಯಾರಿಗೆ? ಶಾರೀರಿಕವಾದ ಇಸ್ರೇಲ್ಗೆ ಒಂದು ಆಶೀರ್ವಾದ ಕೊಟ್ಟಿದ್ರು, ಅಲ್ವಾ? ಏನ್ ಆಶೀರ್ವಾದ ಕೊಟ್ಟಿದ್ರು ನೋಡುವಾಗ ಈ ಒಂದು ಧರ್ಮಶಾಸ್ತ್ರವನ್ನು ನೀವು ಕೈಕೊಂಡು ನಡೆದ್ರೆ ಅದ್ರಲ್ಲಿ ನೀವು ಬದುಕ್ತೀರಾ, ಯು ಲಿವ್ ಬೈ ಇಟ್, ಅಲ್ವಾ? ಅಂದ್ರೆ ದೇವ್ರ ಏನಾಗಿದ್ರು ಆ ನಿತ್ಯ ಜೀವ ಒಂದು ಆಶೀರ್ವಾದ ಏನ ಮಾಡಿದ್ರು ಅವ್ರಿಗೆ ಒಂಚೂರು. ಇಡೀ ಲೋಕ ನನ್ನದಾಗಿದ್ರು, ಆದ್ರೆ ನೀವು ಮಾತ್ರ ಏನಾಗಿದ್ದೀರಾ? ನನಗೆ ಸ್ವಕೀಯ ಜನರಾಗಿದ್ದೀರಾ. ನಿಮ್ಮೊಂದಿಗೆ ನಾನು ಏನ್ ಮಾಡ್ತೀನಿ? ಒಂದು ಒಡಂಬಡಿಕೆ ನೋಡುವ ಧರ್ಮಶಾಸ್ತ್ರ ಒಡಂಬಡಿಕೆ ಏನ್ ಮಾಡಿದ್ರು? ಅಲ್ಲಿ ಮಾಡ್ಕೊಂಡ್ರು. ಇದನ್ನ ನೀವು ಈ ಒಂದು ಧರ್ಮಶಾಸ್ತ್ರವನ್ನು ಒಂದೊಂದು ಕೈಕೊಂಡು ನಡೆದ್ರೆ ನಿಮ್ಗೆ ಏನಾಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಅದಕ್ಕೆ ನೋಡಿ ಏನ್ ಹೇಳ್ತಾರಂದ್ರೆ ನೀವು ಆ ಒಂದು ಏನ್ ಹೇಳ್ತಾರಂದ್ರೆ ಯಾಜಕರ ಒಂದು ಇದಾಗಿದ್ರ ನನ್ಗೆ ಹೇಳ್ತಾರೆ, ಯು ಆರ್ ಮೈ ನೋಡಿ ವಚನ ಓದ ನೋಡಿ, ವಿಮೋಚನ ಕಾಂಡ 19ನೇ ಅಧ್ಯಾಯ 4ರಿಂದ 6ನೇ ವಚನ ಓದಿ. ಎಕ್ಸೋಡಸ್ 19 chapter 4 to 6. ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು, ನೋಡಿ ಯಾಜಕ ರಾಜ್ಯವು, ಯು ವಿಲ್ ಬಿ ದ ಕಿಂಗ್ಡಮ್, ಯು ವಿಲ್ ದ ಕಿಂಗ್ಡಮ್ ಆಫ್ ಪ್ರೀಸ್ಟ್, ಪ್ರೀಸ್ಟ್ ಕ್ಲಾಸ್, ಅಲ್ವಾ? ಪರಿಶುದ್ಧ ಜನವು ಆಗಿರುವಿರಿ. ಇವೇ ನೀವು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು. ಸೊ ಈ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಅನ್ನೋದು ಇವಾಗ ಯಾರು ಕೊಟ್ಟಿದ್ದಾರೆ? ಇವಾಗ ನಮ್ಗೆ ಕೊಟ್ಟಿದಾರ್ರಿ. ಸೊ ನಮ್ಗೆ ಯಾಕೆ ಅವ್ರು ಅದನ್ನ ಕೈಕೊಂಡು ನಡೆಯಕ್ ಆಗ್ಲಿಲ್ವೋ ಇವಾಗ ಆ ಒಂದು ಬ್ಲೆಸ್ಸಿಂಗ್ ಯಾರು ಬಂದಿದೆಯಂತೆ? ಸೊ ನಾವು ಕೂಡ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಇವಾಗ ಆ ಒಂದು ಕರೆ ಇವಾಗ ನಮಗೆ ಬಂದಿದೆ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಧರ್ಮಶಾಸ್ತ್ರವನ್ನು ಇವ್ರು ಯಾರು ಏನ್ ಮಾಡಕ್ಕಾಗ್ಲಿಲ್ವಂತೆ? ಕೈಕೊಂಡು ನಡೆಯಕ್ಕೆ ಆಗಲಿಲ್ಲ. ಸೊ ಆದ್ರಿಂದ ಆ ಒಂದು ಆಶೀರ್ವಾದ ಏನ್ ಮಾಡಿಲ್ಲ ಅವ್ರಿಗೆ ಸಿಗಲಿಲ್ಲ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ, ಅಲ್ವಾ? ಸೊ ಈ ಒಂದು ವಿಷಯ ಅಲ್ಲಿ ಮೋಶ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಷಯ ಹೇಳ್ತಾರೆ. ಆ ಒಂದು ಧರ್ಮಶಾಸ್ತ್ರ ಎತ್ಕೊಂಡ್ಮೇಲೆ ಆ ಒಂದು ಬೆಟ್ಟದ ಎತ್ಕೊಂಡ್ಮೇಲೆ ಸಿನ ಬೆಟ್ಟದ ಎತ್ಕೊಂಡ್ಮೇಲೆ ಇದೆಲ್ಲ ಹೇಳಾಗ ಅವಾಗ ಜನಗಳು ಏನಂತಾರೆ? ನಾವು ಕೈಕೊಂಡು ನಡಿತೀವಿ ಅಂತ ಏನ್ ಮಾಡ್ತಾರೆ? ಅಲ್ಲಿ 7-8 ನೋಡ್ತೀವಿ, ಅಲ್ವಾ? ಸೊ ಅಲ್ಲಿ ನಡಿತೀವಿ ಅಂತ ಏನ್ ಮಾಡ್ತಾರೆ? ಅಲ್ಲಿ ಹೇಳ್ತಾರೆ. ಸೊ ಈ ಒಂದು ಲಾ ಕವನೆಂಟ್ ದೇವ್ರು ಯಾಕೆ ಈ ಒಂದು ಲಾ ಕವನೆಂಟ್ ಅವ್ರು ಕೊಟ್ರು?
ಅಲ್ವಾ? ಯಾಕೆ ಒಂದು ಲಾ ಕವನೆಂಟ್ ದೇವರು ಅವ್ರಿಗೆ ಕೊಟ್ರು ಅಂತ ನೋಡುವಾಗ ಟು ಲೀಡ್ ದೆಮ್ ಟು ಮೆಸಾಯ ಅಲ್ವಾ? ಯಾಕಂದ್ರೆ ದೇವ್ರು ಏನ್ ಮಾಡಿದ್ರು, ಮೆಸ್ಸೆಯನ್ನು ಬರ್ತಾರೆ ಅಂತ ಏನ್ ಮಾಡಿದ್ರು, ಆಲ್ರೆಡಿ ಇಸ್ರೇಲ್ ಜನರು ಕಾಯ್ತಾ ಇದ್ರು. ಒಂದು ರಕ್ಷಣೆಗೆ ಬರ್ತಾರೆ ಅಂತ ಏನ್ ಮಾಡಿದ್ರು, ಕಾಯ್ತಿದ್ರು. ಸೊ ಅವ್ರು ಬರಕ್ ಮುಂಚಿತವಾಗಿ ಒಂದು ಸೆಟ್ ಆಫ್ ಕಿಂಗ್ಡಮ್ ಆಫ್ ಪ್ರೀಸ್ ರೆಡಿ ಮಾಡೋದಕ್ಕೆ ದೇವ್ರು ಏನ್ ಮಾಡಿದ್ರು, ಫಸ್ಟ್ ಕರೆ ಅವ್ರು ಕೊಟ್ಟಿದ್ರು. ಲಾ ಕವನೆಂಟ್ ಏನ್ ಮಾಡಿದ್ರು, ಅಲ್ಲಿ ಕೊಟ್ಟಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ನೋಡಿ, ಕಿಂಗ್ಡಮ್ ಆಫ್ ಪ್ರೀಸ್, ನೀವು ಇದನ್ನ ಕೈಕೊಂಡು ನಡೆದ್ರೆ ನೀವು ನನಗೆ ಸ್ವಕಿ ಜನರಾಗಿರ್ತೀಯ, ಯುಲ್ ಬಿ ಮೈ ಸ್ಪೆಷಲ್ ಪೊಸೆಷನ್. ದ ಕಿಂಗ್ಡಮ್ ಆಫ್ ಪ್ರೀಸ್ ಆಗಿ ಏನ್ ಮಾಡ್ತಿದ್ದ ನೀವು ಇರ್ತೀರಾ ಅಂತ. ಆದ್ರೆ ಏನ್ ಮಾಡಿಲ್ಲ ಯಾರು, ಅವರು ಕೈಕೊಂಡು ನಡೆಯಕ್ ಆಗ್ಲಿಲ್ಲ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ಲಾ ಕವನೆಂಟ್ ಏನಂತ ನೋಡುವಾಗ ಅದ್ ಹೇಳ್ತಾರೆ, ಗಾಡ್ ಎಸ್ಟಾಬ್ಲಿಷ್ಡ್ ವಿತ್ ಇಸ್ರಾಯೇಲ್ ಅಟ್ ಮೌಂಟ್ ಸಿನೈ ವಾಸ್ ಅ ಟ್ಯೂಟರ್ ಆರ್ ಸ್ಕೂಲ್ ಮಾಸ್ಟರ್ ಟು ಲೀಡ್ ದೆಮ್ ಟು ದ ಮಾಸ್ಟರ್ ಜೀಸಸ್ ಕ್ರೈಸ್ಟ್, ಟು ಲೀಡ್ ದೆಮ್ ಟು ಮೆಸಾಯ. ದೇ ವರ್ ಆಲ್ಸೋ ಇನ್ ದ ಸ್ಕೂಲ್. ಲಾ ಕವನೆಂಟ್ ಏನಾಗಿತ್ತು, ಅವ್ರಿಗೆ ಒಂದು ಲರ್ನಿಂಗ್ ಫಾರ್ ದೆಮ್ ಟು ಪ್ರಿಪೇರ್. ಅವರೊಂದು ಪ್ರೀಸ್ಟ್ ಆಗಿ ಪ್ರಿಪೇರ್ ಆಗೋದಕ್ಕೆ, ಮೆಸ್ಸಿಯ ಬರತಕ್ಕೆ ಮುಂಚಿತವಾಗಿ ಈ ಒಂದು ಕಿಂಗ್ಡಮ್ ಆಫ್ ಪ್ರೀಸ್ಟ್ ಆಗಿ ಪ್ರಿಪೇರ್ ಮಾಡೋದಕ್ಕೆ ದೇವರು ಕೊಟ್ಟಿರೋ ಒಂದು ವಿಷಯನೇ ಲಾ ಕವನೆಂಟ್ ಅವ್ರಿಗೆ. ಇಟ್ ವಾಸ್ ಎ ಟ್ಯೂಟರ್ ಆರ್ ಇಟ್ ವಾಸ್ ಎ ಸ್ಕೂಲ್. ಇವಾಗ ನಾವ್ ಹೆಂಗೆ ಸ್ಕೂಲ್ ಆಫ್ ಕ್ರೈಸ್ಟ್ ಅಲ್ಲಿ ನಾವು ಕಲಿತಾ ಇದೀವೋ ಅದೇ ರೀತಿಯಲ್ಲಿ ಫಸ್ಟ್ ಆ ಒಂದು ಇದು ಅವ್ರಿಗೆ ಕೊಡಲ್ಪಟ್ಟಿತ್ತು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ದಟ್ ದೇ ಮೈಟ್ ಅಕ್ಸೆಪ್ಟ್ ಅಂಡ್ ಬಿಕಮ್ ಪಾರ್ಟ್ ಆಫ್ ಗ್ರೇಟರ್ ಡೆಲಿವರರ್ ದಿ ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಏನಂತ ನೋಡುವಾಗ ಹೇಳ್ತಾರೆ, ದ ನೇಷನ್ ಆಫ್ ಕಿಂಗ್ಸ್ ಅಂಡ್ ದ ಪ್ರೀಸ್ಟ್ ಆಫ್ಟರ್ ದ ಆರ್ಡರ್ ಆಫ್ ಮೆಲ್ಕಿಜೆಡೆಕ್ ಅಲ್ವಾ? ಸೊ ನೋಡುವಾಗ ಆ ಒಂದು ಇದಕ್ಕೆ ನಾನು ಇನ್ ಮಾಡ್ತೀನಿ ಅಂತ ದೇವರಲ್ಲಿ ಏನ್ ಮಾಡಿದ್ರು, ವಾಗ್ದಾನ ಮಾಡಿದ್ರು. ಅಲ್ಲೊಂದು ಲಾ ಕವನೆಂಟ್ ಏನ್ ಮಾಡಿದ್ರು, ಅಲ್ಲಿ ಕೊಟ್ರು. ಆದ್ರೆ ಆ ಲಾ ಕವನೆಂಟ್ ಕೂಡ ಏನ್ ಮಾಡಕ್ಕಾಗಿಲ್ಲ, ಧರ್ಮಶಾಸ್ತ್ರವನ್ನು ಯಾವ್ದು ಕೈಕೊಂಡು ನಡೆಯಕ್ಕೆ ಆಗ್ಲಿಲ್ಲ. ಎಕ್ಸೆಪ್ಟ್ ಒನ್ ಜ್ಯೂ, ಒಂದು ಯಹೂದ್ಯರ ಮಾತ್ರ ಯೇಸು ಸ್ವಾಮಿ ಮಾತ್ರ ಅದನ್ನ ನೆರವೇರಿಸಿದ್ರು, ಅದನ್ನ ಅಲ್ಲೇ ಫುಲ್ಫಿಲ್ ಮಾಡ್ಬಿಟ್ರು. ಈ ವಾಸ್ ದ ಎಂಡ್ ಆಫ್ ದ ಲಾ ಅಲ್ವಾ? ಅದನ್ನ ನೋಡ್ತೀವಿ ಫ್ಯೂಚರ್ ಅಲ್ಲಿ ಅಪೊಸ್ತಲ ಪೌಲ ಎಷ್ಟು ವಿಷಯ ಬರೀತಾರೆ ಅದ್ರ ಬಗ್ಗೆ. ಇನ್ನಾನು ಏನ್ ಮಾಡಿದ್ರೆ, ಧರ್ಮಶಾಸ್ತ್ರವನ್ನೇನು ಇಟ್ಕೊಂಡಿದ್ದೀರಾ, ಧರ್ಮಶಾಸ್ತ್ರ ಈ ಜೀಸಸ್ ಅಲ್ಲೇ ಎಂಡ್ ಆಯ್ತು. ಇನ್ ಮುಂಚೆನೆ ಏನಾದ್ರು ನಂಬಿಕೆ, ಗ್ರೇಸ್ ಇದರಿಂದಾನೆ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ ಎಷ್ಟೋ ಒಂದು ವಿಷಯಗಳಲ್ಲಿ ಹೇಳ್ಕೊಂಡ್ ಬರ್ತಾರೆ ಅಪೊಸ್ತಲ ಪೌಲ ಅಲ್ವಾ? ಸೊ ಈ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಆಸ್ ಎ ಮೀಡಿಯೇಟರ್ ಆಫ್ ದ ಲಾ ಕವನೆಂಟ್ ಅಲ್ವಾ, ಇವಾಗ ಆ ಒಂದು ಧರ್ಮಶಾಸ್ತ್ರದ ಒಡಂಬಡಿಕೆಗೆ ದೇವ್ರ ಮೋಶೆನ ಮಧ್ಯಸ್ಥನಾಗಿ ಏನ್ ಮಾಡಿದ್ರು, ನೇಮಿಸಿದ್ರು. ಸೊ ಆ ಒಂದು ಮಧ್ಯಸ್ಥರ ಮುಖಾಂತರ ಏನ್ ಮಾಡಕ್ಕಾಗ್ಲಿಲ್ಲ, ಯಾವೊಂದು ನೆರವೇರಿಸಕ್ಕೆ ಆಗಲಿಲ್ಲ ಅನ್ನೋ ವಿಷಯ ಹೇಳ್ತಾರೆ. ಅದೇ ಹೇಳ್ತಾರೆ ನೋಡುವಾಗ, ನೀವು ನೋಡ್ತವಾಗ ಯಾಜಕರು ಅಂತ ನೋಡುವಾಗ ಮೋಶೆನು ಇದಾರೆ, ಆರೋನು ಇದಾರೆ, ನಾವು ನೋಡ್ತೀವಿ ಅಲ್ವಾ? ಸೊ ಏನ್ ಹೇಳ್ತಾರೆ ಅಂದ್ರೆ, ಮೋಶೆ ಬಂದು ಏನಾಗಿತ್ತು ನೋಡುವಾಗ, ಈ ವಾಸ್ ರೆಪ್ರೆಸೆಂಟೆಡ್ ಆಸ್ ಎ ಸಿವಿಲ್ ಪಾರ್ಟ್ ಆಫ್ ದ ಮೆಲ್ಕಿಜೆಡೆಕ್ ಪ್ರೀಸ್ಟ್ಹುಡ್ ಅಂತ ಹೇಳ್ತಾರೆ. ಆಮೇಲೆ ಆರೋನ್ ಬಂದು ನೋಡುವಾಗ ರಿಲಿಜಿಯಸ್ ಪಾರ್ಟ್ ಆಫ್ ದ ಪ್ರೀಸ್ಟ್ಹುಡ್ ಅಂತ ಹೇಳ್ತಾರೆ. ಸಿವಿಲ್ ಪಾರ್ಟ್, ರಿಲಿಜಿಯಸ್ ಪಾರ್ಟ್ ಅಂತ ಏನ್ ಮಾಡ್ತಾರೆ, ಅಲ್ಲೊಂದು ವಿಷಯನೂ ಅಲ್ಲಿ ತಿಳಿಸ್ತಾರೆ. ಸೊ ಇವಾಗ ಏನಂದ್ರೆ, ದೇವರು ಮೋಶೆನ ಮಧ್ಯಸ್ಥರಾಗಿ ಮಾಡಿದ್ರು. ಯಾವ್ದಕ್ಕೆ, ಈ ಧರ್ಮಶಾಸ್ತ್ರದ ಇದು ಮಾಡೋದಕ್ಕೆ ಮೋಶೆನ ಮಧ್ಯಸ್ಥರಾಗಿ ಇಕ್ಕಿದ್ರು ಅಲ್ವಾ? ಆದ್ರೆ ಈ ಒಂದು ಮಧ್ಯಸ್ಥರ ಇದರಲ್ಲಿ ಏನ್ ಮಾಡಕ್ಕಾಗ್ಲಿಲ್ಲ, ನೆರವೇರಿಸಕ್ಕೆ ಆಗ್ಲಿಲ್ಲ. ಸೊ ಯೇಸ್ವಾಮಿ ಏನ್ ಮಾಡಿದ್ರು, ಅದನ್ನ ಬಂದು ಯೇಸ್ವಾಮಿ ಬಂದು ಅವ್ರು ಬಂದು ನೆರವೇರಿಸ್ಬಿಟ್ಟು ಅದನ್ನ ಅಲ್ಲೇ ಏನ್ ಮಾಡ್ಬಿಟ್ರು, ಕ್ಲೋಸ್ ಮಾಡ್ಬಿಟ್ರು ಅಲ್ವಾ? ಕ್ಲೋಸ್ ಮಾಡ್ಬಿಟ್ರು ಅಂತ ನೋಡ್ತೀವಿ. ಆದ್ರೆ ದೇವರ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅದೇ ಇಸ್ರೇಲ್ ಜನಾಂಗರೊಂದಿಗೆ, ಅದೇ ಯಹೂದ್ಯರ ಕುಲದೊಂದಿಗೆ ಇನ್ನೊಂದು ಒಡಂಬಡಿಕೆ ಏನ್ ಮಾಡ್ತಾರೆ ದೇವರು ಮಾಡ್ತಾರೆ. ಅದೇ ಹೊಸ ಒಡಂಬಡಿಕೆ, ದ ನ್ಯೂ ಕವನೆಂಟ್ ಅಲ್ವಾ? ಬೇಕಾದ್ರೆ ವಚನ ಓದ್ಬಿಡಿ, ಯೆರೆಮೀಯ 31:31. ಯೆರೆಮೀಯ 31:31. ಯೆಹೋವನು ಇಂತೆನ್ನುತ್ತಾನೆ, ಹಾ ಇಗೋ ಹಾ. ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯೆಹೂದದ ವಂಶದವರೊಂದಿಗೂ ಹಾ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಹೊಸದಾಗಿ ಒಂದು ಒಡಂಬಡಿಕೆನ ಮಾಡಿಕೊಳ್ಳುವ ದಿನಗಳು ಬರುವವು. ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳ ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ನಾನು ಅವರಿಗೆ ನೋಡಿ, ಯಾವ್ದು ಆತರ ಒಡಂಬಡಿಕೆ ಮಾಡಿದಂತದ್ದಲ್ಲ ಅಂತ ಯಾವ್ದು ಕೇಳ್ತಾ ಇದಾರೆ, ಅವನ್ ಧರ್ಮಶಾಸ್ತ್ರದ ಬಗ್ಗೆ ಹೇಳ್ತಾ ಇದಾರೆ. ಲಾ ಕವನೆಂಟ್ ತರ ಇಲ್ಲ ಇದು ಅಂತ ಹೇಳ್ತಾರೆ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಓಕೆ, ಸಾಕು. ಏನಂದ್ರೆ ನೋಡುವಾಗ ಕೆಳಗಡೆ ಓದ್ಕೊಂಡ್ ಬಂದ್ರೆ, ಆ ಒಂದು ಹೊಸ ಒಡಂಬಡಿಕೆ ನೋಡುವಾಗ ಅವ್ರು ಫಸ್ಟ್ ಕೊಟ್ಟಿರೋ ಒಂದು ಒಡಂಬಡಿಕೆ ಏನ್ ಮಾಡಿಕಾಗಿಲ್ಲ, ಅವರು ನೆರವೇರ್ಸಕ್ಕಾಗ್ಲಿಲ್ಲ. ಆದ್ರೆ ಬರೋ ಕಾಲದಲ್ಲಿ ನಾನು ಏನ್ ಮಾಡ್ತೀನಿ ಅವರೊಂದಿಗೆ, ಅದೇ ಇಸ್ರೇಲ್ ಕುಲದೊಂದಿಗೆ ಯಹೂದ್ಯ ಕುಲದೊಂದಿಗೆ. ಯಾಕೆ ಹೇಳ್ತಾರೆ, ಯಾಕೆ ಎರಡು ಹೇಳ್ತಾರೆ ಅಲ್ಲಿ?
ಆ 10 ಸೆಪರೇಟ್ ಆಗ್ಬಿಟ್ಟು 2 ಸೆಪರೇಟ್ ಆಗ್ಬಿಡ್ತಲ್ಲ, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇರೋದು ಅಲ್ವಾ. ಇಸ್ರೇಲ್ ವಂಶದವರೊಂದಿಗೂ ಯೂದ ವಂಶದ 2 ಗೋತ್ರ ಅವ್ರೊಂದಿಗೂ ನಾನು ಏನ್ ಮಾಡ್ತೀನಿ, ಒಂದು ಹೊಸದಾಗಿರೋ ಒಂದು ಒಡಂಬಡಿಕೆ ನಾನು ಏನ್ ಮಾಡ್ತೀನಿ, ಮಾಡುವ ಒಂದು ಕಾಲ ಬರುತ್ತದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಒಂದು ಹಳೆ ಒಡಂಬಡಿಕೆ ಏನ್ ಮಾಡಕ್ಕಾಗ್ಲಿಲ್ಲ ಅವರು, ಅದನ್ನ ನಡೆಸೋಕಾದ್ರ. ಆದ್ರೆ ಈ ಹೊಸ ಒಡಂಬಡಿಕೆ ನೋಡುವಾಗ ಅವರ ಒಂದು ಹೃದಯದ ಅಲೆಗೆಯಲ್ಲಿ ಏನ್ ಮಾಡ್ತೀನಿ, ನನ್ನ ಒಂದು ಇದನ್ನ ನಾನು ಬರಿತೀನಿ ಅಂತ ಹೇಳ್ತಾರೆ. ಇದೇ ವಿಷಯನ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ವಿವರವಾಗಿ ಫುಲ್ ಆಗಿ ಬರ್ದಿದ್ದಾರೆ. ಬೇಕಂದ್ರೆ ಆಮೇಲೆ ರೆಫರ್ ಮಾಡ್ಕೊಳ್ಳಿ, ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಇಬ್ರಿಯರ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ರಿಂದ 13 ವಚನ ಬರುತ್ತೆ. ಬೇಕಂದ್ರೆ ವಚನ ಓದ್ಬಿಡಿ, ಇದ್ರಲ್ಲಿ 13ನೇ ವಚನ ಓದ್ಬಿಡಿ ಇಷ್ಟದ್ರಲ್ಲಿ. Hebrews 8:13. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೇದಾಗಿ ಮಾಡಿದ್ದಾನೆ. ನೋಡಿದ್ರಾ, ಇವಾಗ ಹೊಸ ಒಡಂಬಡಿಕೆ ಹೇಳಿದ್ರಲ್ಲಿ ಮೊದಲಿದ್ದೇನಾಯ್ತಂತೆ, ಹಳೇದಾಗಿ ಹಳೇದಾಗಿ ಮಾಡಿದ್ದಾನೆ. ಆದರೆ ಹಳೇದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. ಅಪೊಸ್ತಲ ಹೇಳ್ತಾರೆ ಅದೇನಾಗಿತ್ತ, ಅಲ್ಲೇ ಎಂಡ್ ಆಗುತ್ತೆ ರೀ. ದೇವ್ರು ತಿರ್ಗಾ ಏನ್ ಮಾಡ್ತಾರೆ ಅಂದ್ರೆ ಯೋಜನೆಯಲ್ಲಿ ನೋಡುವಾಗ ಡಿವೈನ್ ಪ್ಲಾನ್ ಆಫ್ ದಿ ಏಜಸ್ ಅಲ್ಲಿ ನೋಡಿದ್ರೆ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಈ ಒಂದು ಸಭೆ ಎಲ್ಲ ಕಂಪ್ಲೀಟ್ ಎಲ್ಲ ಆಗ್ಬಿಟ್ಮೇಲೆ ಅಲ್ವಾ ಏನಾಗ್ತದೆ ನೋಡುವಾಗ ದೇವರು ಹೊಸ ಒಡಂಬಡಿಕೆನ ಮಾಡ್ತಾರೆ. ಯಾರು ಅಂತ ನೋಡುವಾಗ ಅದೇ ಇಸ್ರೇಲ್ ಜನಾಂಗದೊಂದಿಗೆ. ಯಾಕಂದ್ರೆ ಆಲ್ರೆಡಿ ಏನಾಗಿತ್ತು, ಆ ಒಂದು ಹಳೆ ಒಡಂಬಡಿಕೆ ಲಾ ಕವನೆಂಟ್ ಇದಾಗ್ಬಿಡುತ್ತೆ, ಆಬ್ಸಲ್ಯೂಟ್ ಆಗ್ಬಿಡ್ತು. ಅಲ್ಲೇ ಹೇಳ್ತಾರೆ ನೋಡಿ ವಚನದಲ್ಲಿ ಅಲ್ವಾ. ಸೊ ತಿರ್ಗಾ ಹೊಸದಾಗಿ ಹೋದ ಒಡಂಬಡಿಕೆನ ಅದೇ ಇಸ್ರೇಲ್ ಜನಾಂಗದೊಂದಿಗೆ ನಾನು ತಿರ್ಗಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ದೇವರ ಯೋಜನೆಯಲ್ಲಿ ಅವ್ರನ್ನ ತಿರ್ಗಾ ಏನಾಗಿದೆ, ತಿರ್ಗಾ ಅವ್ರನ್ನ ಬಿಡುಗಡೆ ಮಾಡೋ ಒಂದು ವಿಷಯ ಅದೇ ಹೇಳ್ತಾ ನೋಡುವಾಗ ಅದೇ ಲೋಕದಲ್ಲಿ ಅವರು ಏನಾಗಿರ್ತಾರೆ, ಆಶೀರ್ವಾದದಲ್ಲಿ ಇರೋ ಒಂದು ವಿಷಯ. ಸೊ ಹೊಸ ಒಡಂಬಡಿಕೆ ನೋಡುವಾಗ ಅದು ಇಸ್ರೇಲ್ ಜನಾಂಗದೊಂದಿಗೂ ಅಲ್ವಾ, ಅವ್ನ ಯಹೂದಕ್ಕೂ ನೋಡುವಾಗ ಅವ್ರಿಗೂ ಮತ್ತೆ ಅವ್ರ ಮುಖಾಂತರ ಇಡೀ ಮನುಕುಲಕ್ಕೆ ಏನಾಗುತ್ತೆ, ಅದು ಅಪ್ಲೈ ಆಗುತ್ತೆ ರೀ ಹೊಸ ಒಡಂಬಡಿಕೆ. ಆ ಒಂದು ಹೊಸ ಒಡಂಬಡಿಕೆಗೆ ಯಾರು ಮಧ್ಯಸ್ಥರಾಗಿರ್ತಾರೆ, ಕ್ರಿಸ್ತನು, ದಿ ಕ್ರೈಸ್ಟ್. ಅದು ವಚನ ಇದೆ ಅಲ್ವಾ. ಅದು ಹೇಳ್ತಾರೆ, ಯು ವಿಲ್ ಬಿ ದ ಮಿನಿಸ್ಟರ್ಸ್ ಆಫ್ ದ ನ್ಯೂ ಕವನೆಂಟ್ ಅಂತ ಹೇಳಿ ಬರೀತಾರೆ ಅಲ್ವಾ. ಯಾರು ಕ್ರಿಸ್ತನ್ ಅಂತ ಹೇಳುವಾಗ ತಲೆ ಮತ್ತೆ ಶರೀರ, ಜೀಸಸ್ ಹೆಡ್ ಅಂಡ್ ದ ಚರ್ಚ್ ಬಾಡಿ, ದಿ ಕ್ರೈಸ್ಟ್. ಸೊ ಇವ್ರು ಏನ್ ಮಾಡ್ತಾರೆ ಅಂತ ನೋಡುವಾಗ ಆ ಒಂದು ಹೊಸ ಒಡಂಬಡಿಕೆ ಅವ್ರ ಮಧ್ಯಸ್ಥರಾಗಿರ್ತಾರೆ. ಆದ್ರೆ ಮೊದಲಿದ್ದ ಮಧ್ಯಸ್ಥರ ಮುಖಾಂತರ ಏನ್ ಮಾಡಕ್ಕಾಗ್ಲಿಲ್ಲ, ಮೋಶ ಮುಖಾಂತರ ನೆರವೇರಿಸಲಿಲ್ಲ. ಆದ್ರೆ ಹೊಸದಾಗಿರುವ ಮಧ್ಯಸ್ಥರ ಮುಖದಲ್ಲಿ ನೆರವೇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಒಂದು ವಿಷಯನ ತುಂಬಾ ಬ್ಯೂಟಿಫುಲ್ ಆಗಿ ತಿಳಿಸ್ತಾರೆ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ನೋಡಿ ವಚನ ಓದ ನೋಡಿ, ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 33ನೇ ವಚನ. ಡ್ಯೂಟ್ರಾನಮಿ 5:33. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲಿಯೇ ನಡೆಯಬೇಕು. ಅದರಲ್ಲಿ 29ನೇ ವಚನ ಸಿಸ್ಟರ್, 29. ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೆ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು ಅಲ್ವಾ. ನೆಕ್ಸ್ಟ್ ಅದರಲ್ಲೇ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 17ರಿಂದ 19. ಡ್ಯೂಟ್ರಾನಮಿ 18 ಚಾಪ್ಟರ್ 17-19. ಆ ಹೊಸ ಒಡಂಬಡಿಕೆ ವಿಷಯದಲ್ಲಿ ಹೇಳ್ತಾರೆ ಇಲ್ಲಿ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೇದೆ. ಇವರು ಸ್ವದೇಶದವರಲ್ಲಿ ನಿನ್ನಂತಹ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂತವರನ್ನು ನಾನು ಶಿಕ್ಷಿಸುವೆನು. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡಿದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಹೇಳಿದನು. ಕ್ಷಮಿಸಬೇಕು. ಈ ಒಂದು ವಚನ ಬಂದು ಮೋಶೆ, ದೇವ್ರು ಏನ್ ಮಾಡ್ತಾರೆ, ಮೋಶೆನ ಆರಿಸ್ಕೊಂಡ್ರು, ಒಂದು ಲಾಗ್ ಗಿವರ್ ಆಗಿ ಆರಿಸ್ಕೊಂಡ್ರು. ಸೊ ಅವ್ರು ಹೇಳೋ ಮಾತ್ರ ನೀವ್ ಏನ್ ಮಾಡ್ಬೇಕಂತೆ, ಅದನ್ನ ನೆರವೇರಿಸ್ತೀನಿ ಅಂತ ಏನ್ ಮಾಡಿದ್ರು ಅಲ್ಲಿ ಹೇಳ್ತಾರೆ ಅಲ್ವಾ. ಆದ್ರೆ ಜನಗಳು ಏನ್ ಮಾಡಿಲ್ವಂತೆ, ಅದನ್ನ ಕೀಕೊಂಡು ನಡೆಯೋದಿಲ್ಲ ಅಂತ ನಾವು ನೋಡ್ತೀವಿ. ಸೊ ಅದೇನಾಗಿರುತ್ತೆ, ಆ ಒಂದು ಲಾ ಕರೆಂಟ್ ಏನಾಗ್ಬಿಡುತ್ತೆ ಅಲ್ಲಿ, ಆ ಒಂದು ಮಧ್ಯಸ್ಥನ ಮುಖಾಂತರ ಏನ್ ಮಾಡಕ್ಕಾಗ್ಲಿಲ್ಲ, ಅದನ್ನು ನೆರವೇರ್ಸಕ್ಕೆ ಆಗ್ಲಿಲ್ಲ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಮಧ್ಯಸ್ಥರಾಗಿದ್ದು ಏನ್ ಮಾಡ್ತಾರಂತೆ, ಅವರ ಒಂದು ಹೃದಯದ ಹಲಗೆಯಲ್ಲಿ ಏನ್ ಮಾಡ್ತಾರಂತೆ, ದೇವರ ವಾಕ್ಯಗಳನ್ನ ಬರೀತಾರಂತೆ. ವಚನ ಓದಿ, ಯೆರೆಮೀಯ 31, 33-34. ಯೆರೆಮೀಯ 31, 33-34.
ಯೆಹೋವನು ಇಂತೆನ್ನುತ್ತಾನೆ, ಹಾ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಹಾ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ಹ್ಮ್ ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಹಾ ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ಹಾ ನಾನು ಅವರಿಗೆ ದೇವರಾಗಿರುವೆನು, ಹ್ಮ್ ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ನೋಡಿದ್ರಾ? ಸೊ ನೋಡುವಾಗ ಆದ್ರೆ ಹೊಸ ಒಡಂಬಡಿಕೆಯ ಮಧ್ಯಸ್ಥರ ಮುಖಾಂತರ ಈ ಒಂದು ವಿಷಯ ಏನಾಗುತ್ತಂತೆ, ನೆರವೇರುತ್ತೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ತಿಳಿಸ್ತಾರೆ ಅಲ್ವಾ? ಸೊ ಅದ್ರ ಮಾತ್ರವಲ್ಲದೆ ಇನ್ನೊಂದು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಆ ಒಂದು ಈ ಒಂದು ವಿಷಯದಲ್ಲಿ ಇನ್ನೊಂದು ಕೂಡ ಏನಂದ್ರೆ, ಚಿಯೋನಿಂದ ಏನಾಗುತ್ತಂತೆ, ಧರ್ಮಶಾಸ್ತ್ರ ಬರುತ್ತೆ, ಅದು ಯೆರೂಸಲೇಮಿನಿಂದ ದೇವರ ವಾಕ್ಯ. ಅದ್ ಏನ್ ಅರ್ಥ ನೋಡುವ, ಚಿಯೋನ್ ಅಂತ ಯಾರನ್ನ ಹೇಳ್ತಾ ಇದಾರೆ ಇಲ್ಲಿ? ದಿ ಕ್ರೈಸ್ಟ್ ಅಲ್ವಾ? ಸೊ ಅಲ್ಲಿಂದ ಧರ್ಮಗಳು ಏನೋ ಆಗದಂತೆ ಬರುತ್ತೆ. ಯಾರಿಗೆ ಬರುತ್ತೆ? ಪ್ರಿನ್ಸಸ್ ಆಫ್ ದಿ ಅರ್ತ್. ಯಾರು? ನಮ್ಮ ಏನ್ಷಂಟ್ ವರ್ದೀಸ್ ಅಲ್ವಾ? ಪಿತೃಗಳು ಆದಾಮ್ ಯಾರಿಂದ, ಏಬಲಿಂದ ಹಿಡಿದು ಸ್ನಾನಿಕನಾದ ಯೋನವರೆಗೂ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಭೂಲೋಕದಲ್ಲಿ ಅವ್ರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಎಲ್ಲಿಂದ ಬರುತ್ತಂತೆ ದೇವರ ಒಂದು ಧರ್ಮಶಾಸ್ತ್ರ? ಚಿಯೋನಿಂದ ಬರುತ್ತಂತೆ. ಸೊ ಅಲ್ಲಿಂದ ಇಸ್ರೇಲಿಂದ ಇಡೀ ಲೋಕಕ್ಕೆ ದೇವರ ವಾಕ್ಯ ಎಲ್ಲಿಂದ ಹೋಗುತ್ತಂತೆ? ಇಸ್ರೇಲಿಂದ ಹೋಗುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ನೋಡಿ, ಒಂದೊಂದು ವಾಕ್ಯ ಅಷ್ಟು ಬ್ಯೂಟಿಫುಲ್ ಆಗಿ ಡಿವೈನ್ ಪ್ಲಾನ್ ಏನಾಗುತ್ತೆ, ಡಿವೈನ್ ಪ್ಲಾನ್ ಅಷ್ಟು ಬ್ಯೂಟಿಫುಲ್ ಆಗಿ ಫಿಟ್ ಆಗುತ್ತೆ ಅಲ್ವಾ? ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಅಲ್ಲಿ ನಿಲ್ಲಿಸ್ತಾರೆ. ಸೊ ನೋಡುವಾಗ ಅದು ಹೇಳ್ತಾರೆ, ಕ್ರೈಸ್ಟ್ ಅಂಡರ್ ಕ್ರೈಸ್ಟ್ ದ ಮೀಡಿಯೇಟರ್ ಆಫ್ ದ ಲಾ ಗಿವರ್ ಇಸ್ರೇಲ್ ಬಿಕಮ್ ದಿ ಅರ್ಥ್ಲಿ ಸೀಡ್ ಅಂತ ಹೇಳ್ತಾರೆ. ಅವಾಗ ಅವ್ರು ಏನಾಗ್ತಾರೆ, ದಿಲ್ ಬಿಕಮ್ ದಿ ಅರ್ತ್, ಆ ಒಂದು ಭೂಲೋಕದ ಸಂತತಿಗಳಾಗಿ ಅವರು ಆಗ್ತಾರೆ. ಸೊ ಅಬ್ರಾಮ್ ಹತ್ರ ಮಾಡಿರೋ ಒಂದು ವಾಗ್ದಾನ ಏನಾಗುತ್ತೆ ಅಲ್ಲಿ. ಸೊ ಅಬ್ರಾಮ್ ಹತ್ರ ಮಾಡಿರೋ ಏನು ವಿಷಯ ಇದೆಯಲ್ಲ, ಸ್ಟಾರ್ಸ್ ಆಫ್ ದ ಸ್ಕೈ ಅಲ್ವಾ, ಏನ್ ಹೇಳ್ತಾರೆ, ನಕ್ಷತ್ರ ಅಂತ, ಆಕಾಶದ ನಕ್ಷತ್ರ ಅಂತೆಯೂ, ಆಮೇಲೆ ಭೂಮಿನ ಮರಳುಗಳನ್ನು ನೋಡ್ತಾ ಹೇಳ್ತಾವಲ್ಲ, ಸೊ ಅದು ಭೂಲೋಕದ ರಕ್ಷಣೆ ಬಗ್ಗೆ ಹೇಳ್ತಾರೆ. ಆ ಮರಳು ನೋಡುವಾಗ ಭೂಲೋಕದ ಒಂದು ರಕ್ಷಣೆ ಬಗ್ಗೆ ಏನ್ ಮಾಡ್ತಾ ಇದಾರೆ ಅಲ್ಲಿ ತಿಳಿಸ್ತಾ ಇದಾರೆ ಪ್ರೀತಿಯ ಸಹೋದರರೇ ಅಲ್ವಾ? ಸೊ ನೆಕ್ಸ್ಟ್ ನೋಡುವಾಗ ದೇವರು ಆ ಒಂದು ವಿಮೋಚನೆ ಏನ್ ಮಾಡುವಾಗ ಮೋಶೆನ ಅಲ್ಲಿ ಯೂಸ್ ಮಾಡಿದ್ರು. ಮೋಶೆನ ಕಳ್ಸಿಕೊಟ್ಟು ಅಲ್ಲಿಂದ ಅವ್ರನ್ನ ಏನ್ ಮಾಡಿದ್ರು, ಕಲ್ತ್ಕೊಂಡ್ಬಿಟ್ರು. ಇವಾಗ ಅವ್ರು ಪ್ರಾಮಿಸ್ ಲ್ಯಾಂಡ್ ಸೇರ್ಬಿಟ್ರಾ? ಏನಾಗಿಲ್ಲ, ಇನ್ನ ಅರಣ್ಯದಲ್ಲಿ ಅರ್ಧ ದಾರಿಯಲ್ಲೇ ಏನ್ ಮಾಡಿದ್ದಾರೆ, ಇದ್ದಾರೆ. ಸೊ ಇವಾಗ ಅಲ್ಲಿ ಏನಾಗಿತ್ತು ದೇವ್ರು ಅಲ್ವಾ? ಒಂದು ವಚನ ಓದ ನೋಡಿ, ಯೋಶುವ 1ನೇ ಅಧ್ಯಾಯ 2 ಮತ್ತು 3 ವಚನ ಓದಿ. ಯೋಶುವ 1, 2 ಮತ್ತು 3. ಸೇವಕನಾದ ಮೋಶೆ ಸತ್ತನು. ಹಾ ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಹ್ಮ್ ಈ ಯೋರ್ದಾನ್ ಹೊಳೆಯನ್ನು ದಾಟಿ ಹ್ಮ್ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಹಾ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ಹ್ಮ್ ನಿಮಗೆ ಕೊಟ್ಟಿದ್ದೇನೆ ಅಲ್ವಾ? ಸೊ ನೋಡುವಾಗ ಇವಾಗ ಏನಾಗುತ್ತೆ ನೋಡುವಾಗ, ಮೋಶೆಯು ಅವನ ಕಾಲ ಮುಗ್ದು ಬಂತು. ಸೊ ದೇವ್ರು ನೆಕ್ಸ್ಟ್ ಯಾರನ್ನ ಒಂದು ವಿಮರ್ಶಕನಾಗಿ ಆರಿಸ್ಕೊಳ್ತಾರೆ ಅಂತ ನೋಡುವಾಗ ಯೌಶ್ವನನ್ನು ದೇವರು ಆರಿಸ್ಕೊಳ್ತಾರೆ. ಸೊ ಇವಾಗ ಮೋಶೆ ಕಾಲ ಮುಗ್ದ್ಬಿಡ್ತು. ಅಲ್ಲಿಂದ ಲೀಡರ್ ಆಗಿ ಯಾರಾಗ್ತಾರೆ? ಜೋಶ್ವ. ಎಲ್ಲ ಇಸ್ರೇಲ್ ಜನಾಂಗನ್ನ ಲೀಡ್ ಮಾಡ್ಕೊಂಡು, ಯಾರು ಅಬ್ರಾಮ್ ಹತ್ರ ಮಾಡಿರೋ ಒಂದು ಸಂತತಿನ ಏನ್ ಮಾಡ್ತಾರೆ, ಅವರು ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಇವಾಗ ಹೇಳ್ತಾರೆ, ಇವಾಗ ನೀನ್ ಯೋರ್ದಾನ್ ಏನೇನ್ ಮಾಡು, ಆ ಒಂದು ಇದನ್ನು ದಾಟ್ಕೊಂಡು ನಾನು ಹೇಳುವ ಒಂದು ಸ್ಥಳಕ್ಕೆ ಏನ್ ಮಾಡು, ನೀನು ಹೋಗು ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯೋಶ್ವಾಗ ಹೇಳ್ತಾರೆ ಅಲ್ವಾ? ಸೊ ಯೋಶ್ವ ನೋಡುವಾಗ ಯೋಶ್ವ ತುಂಬಾ ಝೀಲಸ್ಸು ಅಲ್ವಾ? ಜೋಶ್ವ ತುಂಬಾ ಝೀಲಸ್ಸು. ದೇವ್ರು ಕೊಟ್ಟಿರೋ ಡೈರೆಕ್ಷನ್ಸ್ ಏನ್ ಮಾಡಿದ್ರು, ಫಸ್ಟ್ ನೆರವೇರಿಸಕ್ಕೆ ಅವರು ಮುಂದೆ ಹೋಗಿದ್ರು ಅಂತ ನೋಡ್ತೀವಿ. ಸೊ ಅವರ ಒಂದು ಕಾಲದಲ್ಲಿ ನಡೆದ ಒಂದು ವಿಷಯ ನೋಡುವಾಗ, ಆ ಒಂದು ಮನುಷ್ಯದ ಪೆಟ್ಟಿ, ಆರ್ಕ್ ಆಫ್ ದ ಕವನೆಂಟ್ ಅಲ್ವಾ? ಸೊ ಅಲ್ಲಿ ಏನ್ ಮಾಡ್ರುವಾಗ, ಇವಾಗ ಯೋರ್ದಾನ್ ಹತ್ರ ಏನ್ ಮಾಡ್ಬೋದು ಬಂದ್ರು. ಇವಾಗ ಯೋರ್ದಾನ್ ನದಿನ ಏನ್ ಮಾಡ್ಬೋದು, ಇವರು ದಾಟ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ದೇವರು ಯೋಶ್ವಾಗ ಏನ್ ಡೈರೆಕ್ಷನ್ಸ್ ಕೊಡ್ತಾ ಅಂತ ನೋಡುವಾಗ, ಈ ಎಲ್ಲ ಯಾಜಕರು ಫಸ್ಟ್ ನೀವೇನ್ ಮಾಡಿ, ನೀವು ಮುಂದೆ ಹೋಗಿ ಆ ಒಂದು ಮನುಷ್ಯದ ಪೆಟ್ಟಿನ ಮಾಡಿ ಎತ್ಕೊಂಡು ಹೋಗಾಗ, ಅವಾಗ ಆ ಒಂದು ಯೋರ್ದಾನ್ ನದಿಯ ನೀರು ಏನಾಗುತ್ತೆ, ಅಲ್ಲೇ ನಿಂತು ಬಿಡುತ್ತಾರೆ. ಸೊ ಅಲ್ಲಿ ನಿಂತು ಬಿಟ್ಮೇಲೆ ಫುಲ್ ಡ್ರೈ ಲ್ಯಾಂಡ್ ಆಗ್ಬಿಡುತ್ತೆ ಅದು. ಆವಾಗ ಎಲ್ಲಾ ಜನಗಳು ಏನ್ ಮಾಡ್ರಂತೆ, ಅಲ್ಲಿ ದಾಟಿ ಹೋಗಕ್ಕೆ ಶುರು ಮಾಡಿದ್ರು ಅನ್ನೋ ವಿಷಯ ಏನ್ ಮಾಡ್ತಾರೆ, ಅಲ್ಲಿ ದೇವ್ರ ಯೋಶುವನ ಮುಖಾಂತರ ಇದನ್ನ ನಡೆಸ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇದು ಏನ್ ವಿವರಣೆ ಕೊಡುತ್ತೆ, ನಿಜ ರೂಪದಲ್ಲಿ ಏನ್ ವಿವರಣೆ ಕೊಡುತ್ತೆ ಅಂತ ನೋಡುವಾಗ, ಆ ಒಂದು ಪ್ರೀಸ್ಲಿ ಕ್ಲಾಸ್ ಪೀಪಲ್ ಅಲ್ವಾ, ಫಸ್ಟ್ ಅವ್ರಿಗೆ ತಾನೆ ಏನ್ ಮಾಡ್ತಾರಂತೆ, ಅವರು ಫಸ್ಟ್ ಹೋಗ್ಬಿಟ್ಟು ದಾರಿ ಮಾಡ್ತಾರೆ ಅಲ್ವಾ? ಹೆಂಗೆ ಈ ಒಂದು ಯಾಜಕರು ಆ ಒಂದು ಮನುಷ್ಯದ ಪೆಟ್ಟಿ ಎತ್ಕೊಂಡು ಆ ಒಂದು ಯೋರ್ದಾನ್ ನದಿನ ಸ್ಟಾಪ್ ಮಾಡ್ಬಿಟ್ಟು ಜನಗಳೆಲ್ಲ
ಹೋಗುವಂತೆ ದಾರಿ ಮಾಡಿದ್ರು, ಅದೇ ರೀತಿ ನಿಜ ರೂಪದಲ್ಲಿ ಈ ಒಂದು ಆತ್ಮಿಕವಾದ ಇಸ್ರೇಲರು, ದ ಕಿಂಗ್ಡಮ್ ಆಫ್ ಪೀಸ್ ಕ್ಲಾಸ್ ಏನ್ ಮಾಡ್ತಾರೆ, ಇವರು ಫಸ್ಟ್ ಮುಂಚೆಯಾಗಿ ಹೋಗಿ ಆಮೇಲೆ ದ ಹೈವೇ ಆಫ್ ಹೋಲಿಸ್ ಏನಾಗುತ್ತೆ ಅಲ್ಲಿ ಓಪನ್ ಆಗುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅಲ್ವಾ. ಸೊ ದ ಬ್ಯೂಟಿಫುಲ್ ಇನ್ಸ್ಟ್ರೇಷನ್, ದ ರಾಯಲ್ ಪ್ರೀಸ್ಟ್ಹುಡ್ ಗಿವ್ಸ್ ದೇರ್ ಲೈಫ್ ಆಲ್ ಟು ಆಲ್ ಮ್ಯಾನ್ ಕೈಂಡ್ ಪಿಕ್ಚರ್ಡ್ ಬೈ ಇಸ್ರೇಲ್ ಅಂತ ಹೇಳ್ತಾರೆ. ಅವ್ರಲ್ಲಿ ಹೋಗೋದಿಕ್ಕೆ ಇಸ್ರೇಲ್ ಜನಾಂಗ ಏನ್ ಮಾಡುತ್ತೆ, ಅದು ಇಡೀ ಲೋಕನ ಸೂಚನೆ ಮಾಡುತ್ತೆ ಅಲ್ವಾ. ಅವ್ರು ಹೋಗೋದಿಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಒಂದು ದಾರಿ ಮಾಡ್ಕೊಡ್ತಾರೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಇನ್ನೊಂದು ನೋಡುವಾಗ ಆಡಮ್ ಕಂಟಮಿಷನ್ ಅದೇಂತ ನೋಡುವಾಗ ಇಟ್ ಇಸ್ ಪಿಕ್ಚರ್ಡ್ ಇನ್ ಜಾರ್ಡನ್ ರಿವರ್. ಆದಾಮನ ಒಂದು ಪಾಪ ಕರ್ಸಿದೆಯಲ್ಲ, ಅದೇನ್ ಸೂಚನೆ ನೋಡಿದ್ರೆ ಯೋರ್ದಾನ್ ನದಿಗೆ ಏನಾಗುತ್ತೆ, ಸೊ ಅದಲ್ಲಿ ನಿಂತೋಗಿ ಇವ್ರಿಗೆ ಏನಾಗುತ್ತೆ, ದಾಟಿ ಹೋಗೋ ಒಂದು ವಿಷಯ, ಅದು ಸೂಚನೆ ಮಿಲಿನಿಯಲ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ. ಸೊ ಆ ಒಂದು ವಿಷಯ ಏನಾಗುತ್ತೆ ಅಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಯೋಶುವ ಲೈಫ್ ನೋಡುವಾಗ, ಅವ್ರು ಯೋರ್ದಾನ್ ನದಿ ಏನ್ ಮಾಡ್ಬಿಟ್ಟು ದಾಟ್ಬಿಟ್ರು. ನೆಕ್ಸ್ಟ್ ಇನ್ನ ಬರ್ತಾ ಎಲ್ಲಿ ಬರ್ತಾರೆ ಅಂದ್ರೆ ಯೆರಿಕೋ ಪಟ್ಟಣಕ್ಕೆ ಏನ್ ಮಾಡ್ತಾರೆ, ಅವರು ಬರ್ತಾರೆ, ಯೆರಿಕೋ ಪಟ್ಟಣಕ್ಕೆ ಅವರು ಬರ್ತಾರೆ ಅಂತ ನೋಡ್ತೀವಿ. ಸೊ ಅಲ್ಲಿ ಏನಾಗ್ತದೆ ನೋಡುವಾಗ, ಯೆರಿಕೋ ಪಟ್ಟಣಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಬಂದಾಗ್ಬಿಟ್ಮೇಲೆ ಯೆರಿಕೋನ ಅವ್ರು ಏನ್ ಮಾಡ್ತಾರೆ, ಕಾನ್ಕರ್ ಮಾಡ್ತಾರೆ. ಅದನ್ನ ಹೆಂಗ್ ಕಾನ್ಕರ್ ಮಾಡಿದ್ರು, ಹೆಂಗೆ ಅದನ್ನ ಜಯಿಸಿದ್ರು ಯೆರಿಕೋ ಪಟ್ಟಣ ಅಂತ ನೋಡುವಾಗ, ಅಲ್ಲೊಂದು ವಿಷಯಗಳು ಅಲ್ಲಿ ನಡೀತದೆ ಅಲ್ವಾ. ಸೊ ಅಲ್ಲಿ ಏನಾಗ್ತದೆ, ಅಲ್ಲಿ ಒಂದು ದೇವರು ಮಂದಿ ಯೋಶುವಾಗ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನೋಡುವಾಗ, ಆ ಯೆರಿಕೋನ ಏನ್ ಮಾಡಿ ನೀನು ಆ ಮನುಷ್ಯದ ಪೇಟ ಇಟ್ಕೊಂಡು ಏನ್ ಮಾಡ್ಬೇಕಂತೆ, 7 ದಿನ ಏನ್ ಮಾಡ್ಬೇಕು, ಸುತ್ತಬೇಕಂತ ಹೇಳ್ತಾರೆ ಅಲ್ವಾ. ಆದ್ರೆ ಫಸ್ಟ್ 6 ದಿನ ಏನ್ ಮಾಡ್ತಾರಂದ್ರೆ ಇವರು ದಿವಸಕ್ಕೆ ಒಂದೇ ರೌಂಡ್ ಏನ್ ಮಾಡ್ತಾರೆ, ಅಲ್ಲಿ ಸುತ್ತ ಬರ್ತಾರೆ. ಅದು 7ನೇ ದಿನ ಏನ್ ಮಾಡ್ತಾರ್ರಿ, 7 ಸಾರಿ ಸುತ್ತಾರ್ರಿ. ಆ 7 ಸಾರಿ ಏನು ರಪ್ಪೆ ಬೆಡ್ಕೊಂಡು ಏನ್ ಮಾಡ್ತಾರೆ, ಅವರು ಸುತ್ತುವಾಗ ಕಂಪ್ಲೀಟ್ ಆದಾಗ ಆ ಯೆರಿಕೋನ ಒಂದು ಗೋಡೆ ಏನಾಗುತ್ತೆ, ಅದು ಬಿದೋಗುತ್ತೆ. ಸೊ ಅದು ಆ ಒಂದು ವಿಷಯ ಏನ್ ಸೂಚನೆ ಮಾಡುತ್ತೆ ಆತ್ಮಿಕ ರೀತಿಯಲ್ಲಿ ಅಂತ ನೋಡುವಾಗ, ನಮ್ಗೆ ಗೊತ್ತಾಗಿ ಟ್ರಂಪೆಟ್ ಅಂದ್ರೆ ಏನ್ ಅರ್ಥ, ರಪ್ಪೆ ಅಂದ್ರೆ ಏನ್ ಅರ್ಥ, ದೇವರ ವಾಕ್ಯ ಅಲ್ವಾ. ರಪ್ಪೆ ಅಂದ್ರೆ ಏನು, ಟ್ರಂಪೆಟ್ ನೋಡುವಾಗ ದೇವರ ವಾಕ್ಯಗಳನ್ನ ಸೂಚನೆ ಮಾಡುತ್ತೆ. ಸೊ 7 ಪ್ರೀಸ್ಟ್ ಬ್ಲೋಯಿಂಗ್ ಟ್ರಂಪೆಟ್ಸ್ ಅಂತ ಅಲ್ಲಿ ಬರುತ್ತಲ್ವಾ. ಸೊ 7 ಪ್ರೀಸ್ಟ್ ನೋಡುವಾಗ ಆ 7 ಕಾಲದ ದ 7 ಏಂಜಲ್ಸ್ ಅಂತ ಏನ್ ಮಾಡ್ತಾರೆ, 7 ದೂತರು, 7 ಕಾಲದ ಆ ಸಭೆ, 7 ಕಾಲಗಳ ದೂತರು. ರಪ್ಪೆ ಅಂತ ಹೇಳುವಾಗ ದೇವರ ವಾಕ್ಯ ಅಲ್ವಾ. ಸೊ ಅವ್ರ ಮುಖಾಂತರ ಒಂದು 7 ಕಾಲದಲ್ಲಿ ಬಂದಿರೋ ವಿಷಯ. ಸೊ ಇದು 6 ದಿವಸ ಏನಾಗುತ್ತೆ ಅಂದ್ರೆ ದಿವಸಕ್ಕೆ 1 ಸತಿ ಏನ್ ಮಾಡೋದಂತೆ ಮಾಡಿದ್ರು. ಆದ್ರೆ 7 ದಿವಸ ಏನಾಯ್ತು, ಸೊ ಯಾರನ್ನ ಯೂಸ್ ಮಾಡಿದ್ರು ದೇವ್ರು, ಪಾಸ್ಟರ್ ರಸಲ್ ನಿಮ್ ಸಹೋದರ ಸರಸ್ವತಿ ಏನ್ ಮಾಡಿದ್ರು, ದೇವ್ರು ಯೂಸ್ ಮಾಡಿ ಅವ್ರ ಮುಖಾಂತರ ಎಷ್ಟೊಂದು ಸತ್ಯನ ಏನ್ ಮಾಡಿದ್ರು ಒಳಗಡೆ, ಅಷ್ಟು ದೊಡ್ಡದಾಗಿ ರಪ್ಪೆ ಬಿಡುತ್ತೀರಿ, 7 ಸರಿ ರಪ್ಪೆ ಬಡಿತು. ಸೊ ಅಷ್ಟೊಂದು ವಾಕ್ಯ, ಇಡೀ ಸತ್ಯ, ದೇವರ ಯೋಚನೆ ಎಲ್ಲ ಏನಾಗ್ಬಿಡ್ತು, ಎಲ್ಲ ಬೆಳಕಕ್ಕೆ ಬಂದ್ಬಿಡ್ತು, ಎಲ್ಲ ಓಪನ್ ಬುಕ್ ಆಗ್ಬಿಡ್ತು. ಅಷ್ಟು ಕಾಲದಲ್ಲಿ ಮರೆಯಾಗಿರೋ ಒಂದೆಲ್ಲ ಮರ್ಮಗಳು ಎಲ್ಲ ಹೊರಗಡೆ ಬಂದ್ಬಿಡ್ತು. ದೇವ್ರ ಫುಲ್ ಪ್ಲಾನ್ ಏನ್ ಮಾಡಿದ್ದಾರೆ, ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಎಲ್ಲ ತಿಳಿಸಿದ್ದಾರೆ, ಏನಾಗುತ್ತೆ, ಏನಾಗಕ್ಕೆ ಹೋಗ್ತಾ ಇದೆ, ಎಲ್ಲ ಆಶೀರ್ವಾದ, ಎಲ್ಲ ವಿಷಯಗಳು ಏನ್ ಮಾಡಿದಾರಂತೆ ದೇವ್ರು. ಅಂತ ನೋಡುವಾಗ ಒಂದು ದಿವಸಕ್ಕೆ 7 ಸಾರಿ ರಪ್ಪೆ ಬೆಳೆದು ನೋಡುವಾಗ ದೇವರ ವಾಕ್ಯ ಏನಾಗಿತ್ತಂತೆ, ಪ್ರಬಲವಾಗಿ ಲೋಕಕ್ಕೆ ಬರಕ್ಕೆ ಶುರುವಾಯ್ತು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತೋರಿಸ್ತಾರೆ ಪ್ರೀತಿಯ ಸಹೋದರರೇ ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡುವಾಗ ನೋಡಿ, ವಚನ ಓದ್ಬಿಡೋದು, ಜೋಶುವ 6:20, ಯೋಶುವ 6ನೇ ಅಧ್ಯಾಯ 20ನೇ ವಚನ. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಅವರು ಪಟ್ಟಣದಲ್ಲಿದ್ದ ಗಂಡಸರನ್ನು, ಹೆಂಗಸರನ್ನು, ಹುಡುಗರನ್ನು, ಮುದುಕರನ್ನು, ದನ, ಕುರಿ, ಕತ್ತೆಗಳನ್ನು ವಿಶೇಷವಾಗಿ ಕತ್ತಿಯಿಂದ ಸಂಹರಿಸಿಬಿಟ್ಟರು. ಸೊ ಈ ಒಂದು ವಿಷಯ ಆಗುತ್ತೆ ಅಲ್ಲ. ಸೊ ಗೋಡೆ ಎಲ್ಲ ಬಿಟ್ಮೇಲೆ ಇವ್ರು ಹೋಗಿ ಎಲ್ಲ ಅಟ್ಯಾಕ್ ಮಾಡ್ಬಿಟ್ಟು, ಸೊ ದೇವರು ಕಡೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ಹಾಲು ಜೇನಿರೋ ಒಂದು ಸ್ಥಳ ಏನ್ ಮಾಡ್ತಾರೆ ದೇವರು, ಆ ಒಂದು ಅಬ್ರಾಹ್ಮನ ಸಂತತಿಗೆ ಅಲ್ಲಿ ಕೊಡ್ತಾರೆ. ಸೊ ದೇವ್ರ ಅಬ್ರಾಹ್ಮ ಹತ್ರ ವಾಗ್ದಾನ ಮಾಡಿದ್ರು, ಇಲ್ಲಿ ನೆರವೇರಿಸಿದ್ರು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತೋರಿಸಿದ್ರು. ದಟ್ ಪಿಕ್ಚರೈಸಸ್ ಅಂತ ನೋಡುವಾಗ ತುಂಬಾ ಬ್ಯೂಟಿಫುಲ್ ಆಗಿ ಆ ಒಂದು ಎಂಟೈರ್ ಗಾಸ್ಪಲ್ ಏಜ್, ಆ ಒಂದು 7 ಚರ್ಚಸ್, 7 ಏಂಜಲ್ಸ್ ಏನ್ ನೋಡುವಾಗ ಅವ್ರ ಮುಖಾಂತರ ದೇವ್ರ ವಾಕ್ಯಗಳನ್ನ ಏನ್ ಮಾಡೋದಂತೆ ಅಲ್ಲಿ, ಆ ಒಂದು ಟ್ರೂತ್ ಏನ್ ಮಾಡೋದಂತೆ ಅಲ್ಲಿ ಕೊಟ್ಟರು. ರಿಸಲ್ಟಿಂಗ್ ದ ಪ್ಲೇಗ್ ಎಂಡ್ ಆಫ್ ದಿಸ್ ಪ್ರೆಸೆಂಟ್ ಈವಿಲ್ ವರ್ಲ್ಡ್. ಏನಾಗುತ್ತೆ ಈ ಪ್ರೆಸೆಂಟ್ ಈವಿಲ್ ವರ್ಲ್ಡ್, ನಾವು ಯೆರಿಕೋ ಪಟ್ಟಣದಲ್ಲಿ ಏನ್ ಮಾಡ್ತಾರೆ ತೋರಿಸ್ತಾರೆ, ಅದೆಲ್ಲ ನಾಶವಾಗಿ ಅವರ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತೋರಿಸ್ತಾರೆ. ನೆಸೆಸರಿ ಪ್ರೀ ರಿಕ್ವಿಸಿಟ್ ಫಾರ್ ಎಸ್ಟಾಬ್ಲಿಷಿಂಗ್ ಗಾಡ್ಸ್ ಅರ್ತ್ಲಿ ಕಿಂಗ್ಡಮ್ ಫಾರ್ ದ ಹೇಳ್ತಾರೆ ಅಂಡ್ ದ ನ್ಯೂ ಕವನೆಂಟ್ ಅಂತ ಹೇಳ್ತಾರೆ ಅಲ್ವಾ. ಆ ಒಂದು ವಿಷಯ ಏನಾಗುತ್ತೆ ಅಲ್ಲಿ ನೆರವೇರುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ ನೋಡ್ತೀವಿ. ಸೊ ಅದಾದ್ಮೇಲೆ ಗೊತ್ತಲ್ಲ, ಜೋಶ ಏನ್ ಮಾಡ್ತಾರೆ, ಎಲ್ಲರಿಗೂ ಲ್ಯಾಂಡ್ ಏನ್ ಮಾಡ್ತಾರೆ, ಎಲ್ಲರಿಗೂ ಹಂಚ್ಕೊಡುವ ಒಂದು ವಿಷಯಗಳು ಏನಾಗುತ್ತೆ ಅಲ್ಲಿ ಆಗುತ್ತೆ ಪ್ರೀತಿಸ್ತಾರೆ. ಸೊ ಹಾಲು ಜೇನುರೋ ಒಂದು ದೇವ್ರು ವಾಗ್ದಾನ ಮಾಡಿದ್ರು, ಅದು ಅವ್ರಿಗೆ ಕೊಟ್ರು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು
ನೋಡ್ತೀವಿ ಪ್ರೀತಿಯ ಸಹೋದರ ಅಲ್ವಾ. ಸೊ ಇವಾಗ ಇದ್ರ ಫುಲ್ ನೋಡಿರೋ ಪಾಠನ ಯೋಶ್ ಏನ್ ಮಾಡ್ತಾರೆ ಅಂದ್ರೆ ಅವರೇ ಸಮರೈಸ್ ಮಾಡ್ಬಿಡ್ತಾರೆ. ಒಂದ್ ಕಡೆ ಏನ್ ಮಾಡ್ತಾರೆ, ಅವ್ರೆ ಸಮರೈಸ್ ಮಾಡ್ತಾರೆ. ಓದ ನೋಡಿ, ಯೆಹೋಶುವ 24ನೇ ಅಧ್ಯಾಯ 3-5 ವಚನ ಫಸ್ಟ್ ಓದುವಾಗ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನಾವು ಇವತ್ತು ನೋಡಿರೋ ಪಾಠ ಅದು ಹೆಂಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಹೆಂಗೆ ಯೆಹೋಶುವ 24ನೇ ಅಧ್ಯಾಯ 3-5 ವಚನ ಓದಿ ಫಸ್ಟ್. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಇಸಾಕನೆಂಬ ಮಗನನ್ನು ಕೊಟ್ಟು ಅವನ ಸಂತಾನವನ್ನು ಹೆಚ್ಚಿಸಿದೆನು. ಇಸಾಕನಿಗೆ ಯಾಕೋಬ್ ಏಸಾವ್ ಎಂಬಿಬ್ಬರು ಮಕ್ಕಳನ್ನು ಅನುಗ್ರಹಿಸಿ ಏಸಾವನಿಗೆ ಸೆಯೀರ್ ಪರ್ವತವನ್ನು ಸ್ವಾಸ್ಥ್ಯವಾಗಿ ದಯಪಾಲಿಸಿದೆನು. ಯಾಕೋಬನಾದರೋ ತನ್ನ ಮಕ್ಕಳ ಸಹಿತವಾಗಿ ಐಗುಪ್ತ ದೇಶಕ್ಕೆ ಹೋದನು. ತರುವಾಯ ನಾನು ಮೋಶೆ ಆರೋನನನ್ನು ಕಳುಹಿಸಿ ಆ ಐಗುಪ್ತರಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ನಡೆಸಿ ಅವರನ್ನು ಬಾಧಿಸಿ ನಿಮ್ಮನ್ನು ಹೊರಗೆ ಕರೆತಂದೆನು. ನಿಮ್ಮ ಪಿತೃಗಳು ಐಗುಪ್ತದಿಂದ ಬಿಡುಗಡೆಯಾಗಿ ಕೆಂಪು ಸಮುದ್ರಕ್ಕೆ ಬರುತ್ತಿರುವಾಗ ಐಗುಪ್ತ್ಯರು ರಥಾಶ್ವ ಬಲಗಳ ಸಹಿತವಾಗಿ ಅವರನ್ನು ಆ ಸಮುದ್ರದವರೆಗೂ ಹಿಂದಟ್ಟಿದರು. ಆಗ ಅವರು ಯೆಹೋವನಾದ ನನಗೆ ಮೊರೆ ಇಡಲು ನಾನು ಅವರಿಗೆ ಐಗುಪ್ತ್ಯರಿಗೂ ಮಧ್ಯದಲ್ಲಿ ಕಾರ್ಗತ್ತಲೆಯನ್ನುಂಟು ಮಾಡಿದೆನು. ನೆಕ್ಸ್ಟ್ 11-13 ಸಿಸ್ಟರ್. ನೀವು ಯೋರ್ಧಾನನ್ನು ದಾಟಿ ಯೆರಿಕೋವಿಗೆ ಬಂದಿರಿ. ಆಗ ಯೆರಿಕೋವಿನವರು ಅಮೋರಿಯರು, ಪೆರಿಜಿಯರು, ಕಾನಾನ್ಯರು, ಹಿತ್ತಿಯರು, ಗಿರ್ಗಾಷಿಯರು, ಹಿವ್ವಿಯರು, ಯಬೂಸಿಯರು ಇವರೆಲ್ಲರೂ ನಿಮಗೆ ವಿರೋಧವಾಗಿ ಯುದ್ಧಕ್ಕೆ ಬರಲು ನಾನು ಅವರೆಲ್ಲರನ್ನೂ ನಿಮ್ಮ ಕೈಗೆ ಒಪ್ಪಿಸಿದೆನು. ಇದಲ್ಲದೆ ನಾನು ಕಡಜದ ಹುಳಗಳನ್ನು ನಿಮ್ಮ ಮುಂದಾಗಿ ಕಳುಹಿಸಿದೆನು. ಅವು ಅಮೋರಿಯರ ಅರಸರಿಬ್ಬರನ್ನೂ ಓಡಿಸಿ ಬಿಟ್ಟವು. ಇದು ನಿಮ್ಮ ಕತ್ತಿ ಬಿಲ್ಲುಗಳಿಂದ ಆದದ್ದಲ್ಲ. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷಿ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ ಎಂಬುದೇ. ಸೊ ಇಲ್ಲಿ ಏನ್ ನೋಡಿದೆ ನೋಡುವಾಗ ನೋಡಿ, ದೇವ್ರು ಹೇಳ್ತಾರೆ ಅಬ್ರಾಮ್ನ ಆರಿಸ್ಕೊಂಡ್ರಿಂದ ಏನ್ ಮಾಡ್ತಾರೆ, ಹಿಂಗ್ ಹೇಳ್ಕೊಂಡ್ ಬರ್ತಾರೆ. ಯೆಹೋಶುವ ಬಂದು ಇಲ್ಲಿ ಬರೆದುಕೊಂಡ್ ಬರ್ತಾರೆ. ಫಸ್ಟ್ ನಾನು ಅಬ್ರಾಮ್ನ ಆರಿಸ್ಕೊಂಡ್ಬಂಡೆ, ಅದಾದ್ಮೇಲೆ ಏನ್ ಮಾಡಿದೆ, ಈ ಫುಲ್ ಕಾನಾನ್ ನಿಂಗೆ ತೋರಿಸ್ದೆ, ಇದೆಲ್ಲ ನಿನಗೇನು ನಾನು ಕೊಡ್ತೀನಿ ಅಂತ ಏನ್ ಮಾಡಿದೆ, ನಾನು ವಾಗ್ದಾನ ಮಾಡಿದೆ. ಆಮೇಲೆ ಇಸಾಕ್ನ ನೀನ್ ಪಡ್ಕೊಂಡೆ, ಅದಾದ್ಮೇಲೆ ಯಾಕೋಬ್ ಪಡ್ಕೊಂಡೆ ಅಲ್ವಾ, ಯಾಕೋಬ್ ಯೋಸೇಫನ ಏನ್ ಮಾಡಿದೆ ನೀನು ಪಡ್ಕೊಂಡೆ ಅಂತ ಹೇಳ್ತಾರೆ. ಆಮೇಲೆ ಯಾಕೋಬರ ವಂಶದ ಏನ್ ಮಾಡಿದೆ, ಐಗುಪ್ತಿಗೆ ಅವರು ಪ್ರಯಾಣ ಮಾಡಿದ್ರು ಅಲ್ವಾ. ಸೊ ಅದಾದ್ಮೇಲೆ ಅಲ್ಲಿಂದ ನಾನು ಮೋಶೆನ ಕಳಿಸ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡ್ಕೊಂಡ್ ಬಂದೆ ಅಂತ ಏನ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಹೇಳ್ಕೊಂಡ್ ಬರ್ತಾರೆ. ಸೊ ಅದಾದ್ಮೇಲೆ ಯೋರ್ದಾನ್ ಇದು ಏನ್ ಮಾಡಿದೆ, ನೀನು ಪಾನ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಅಲ್ಲಿರುವ ಎಲ್ಲ ಜನಗಳು ಏನ್ ಮಾಡ್ತಾರೆ, ಅಮೋರಿಯರ್ನ, ಪಿತೃ ಏನ್ ಮಾಡ್ತಾರೆ, ಎಲ್ಲರ ತರ ನೀನು ಅಲ್ಲಿಂದ ಜಯಿಸ್ಕೊಂಡ್ಬಿಟ್ಟು ಅದನ್ನ ನಾನು ಜಯಿಸಿದೆ ನಾನು ನಿನಗೆ ಅಲ್ವಾ. ದ 7 types ಆಫ್ ಪೀಪಲ್ ಅಲ್ವಾ, ಸಿನ್ನರ್ಸ್. ಸೊ ಅವ್ರನ್ನ ಏನ್ ಮಾಡಿದೆ, ನೀನು ಜಯಿಸ್ಕೊಂಡ್ ಬಂದ್ಬಿಟ್ಟೆ. ಆ ಒಂದು ಹಾಲು ಜೇನಿರೋ ಒಂದು ಇದಕ್ಕೆ ಏನ್ ಮಾಡಿದೆ, ಕೊಟ್ಟೆ. ಆ ಒಂದು ಸ್ಥಳ ಹೆಂಗಿತ್ತು ಗೊತ್ತಾ, ಅದು ಮುಂದೆ ವಚನ ಇನ್ನೊಂದ್ಸತಿ ಓದಿ ಸಿಸ್ಟರ್, 13 ಸ್ಲೋ ಆಗಿ. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೋಡಿದ್ರಾ. ಸೊ ನೀವು ಬಂದೇ ಮಾಡಿಲ್ಲ, ದೇವ್ರೆಲ್ಲ ರೆಡಿ ಮೇಡಾಗಿ ಇಟ್ಕೊಂಡಿದ್ರು. ನೋಡಿ ಎಷ್ಟು ಒಂದು ಇದೆ ಅಂದ್ರೆ, ದೇವ್ರು ಎಷ್ಟೊಂದು ಪ್ರೀತಿ, ದೇವ್ರು ಎಷ್ಟೊಂದು ಅಬ್ರಾಮ್ ಅಂತ ಮಾಡಿರೋ ಒಡ್ರು ಮಾಡಿಕೆ ಹೆಂಗ್ ನೆರವೇರಿಸ್ತಾರಂದ್ರೆ, ನೀವು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕಟ್ಟಿ ಗಿಟ್ಟಿ ಎಲ್ಲ ಮಾಡ್ಬೇಕು, ಏನಿಲ್ಲಪ್ಪ ನಿಮ್ಗೆಲ್ಲ ರೆಡಿಯಾಗಿ ಇಟ್ಟಿದ್ದೀನಿ, ನಾನು ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓದಿ ಸಿಸ್ಟರ್. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷಿ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತೀರಿ. ನೋಡಿದ್ರಾ ಎಂತ ಒಂದು ಆಶೀರ್ವಾದ ರೀ ಅಲ್ವಾ, ಎಂತ ಒಂದು ಆಶೀರ್ವಾದ ನೋಡಿದ್ರಾ. ನೀವ್ ಹೋಗಿ ಎಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ಬೇಕದ ಅನ್ನೋದಲ್ಲಪ್ಪ, ನಾನು ಎಲ್ಲ ಏನ್ ಮಾಡ್ಬಿಟ್ಟಿದೀನಿ, ರೆಡಿ ಮೇಡಾಗಿ ಎಲ್ಲ ಇಟ್ಬಿಟ್ಟಿದೀನಿ, ಎಲ್ಲ ರೆಡಿಯಾಗಿ ಇಕ್ಕಿದೀನಿ, ನೀವು ಬಂದು ಅನುಭವಿಸ್ಬೇಕು ಅಷ್ಟೇ ಅಲ್ವಾ. ಸೊ ದೇವ್ರು ಅಬ್ರಾಮ್ ಹತ್ರ ವಾಗ್ದಾನ ಮಾಡಿದ್ರು, ಅದನ್ನ ನೆರವೇರಿಸಿದ್ರು. ವಿಮೋಚಕನ ಅಲ್ಲೇ ಸಂತತಿ ಅಲ್ಲೇ ಹೋಗ್ಬೇಕಾಗಿತ್ತು, ಅದು ದೇವರು ವಿಮೋಚಕನ ಕಳಿಸು 3 ವಿಮೋಚನ ಏನ್ ಮಾಡಿದ್ರು, ಚೂಸ್ ಮಾಡಿದ್ರು. ಫ್ರಮ್ ದ ಟೈಮ್ ಈ ಕಾಲ್ಡ್ ಅಬ್ರಹಾಮ್ ಟಿಲ್ ಈ ಫುಲ್ಫಿಲ್ಡ್ ದ ಪ್ರಾಮಿಸ್ ಅಲ್ವಾ. ಅಲ್ಲಿ ತನಕ ಏನ್ ಮಾಡಿದ್ರು, ಕರೆದ್ರು, ನೆರವೇರಿಸಿದ್ರು. ಇದು ಜಸ್ಟ್ ಛಾಯಾರೂಪ, ಅದು ಜಸ್ಟ್ ಛಾಯಾರೂಪ ಅಷ್ಟೇ. ನಿಜ ರೂಪದಲ್ಲಿ ಅಲ್ಲಿ ನೆರವೇರಿಸಿದಾರಂದ್ರೆ ಇದು ನೆರವೇರಿಸಲ್ವಾ ಅಲ್ವಾ. ಸೊ ನಮ್ಮ ನಂಬಿಕೆ ಹೆಂಗಿರ್ಬೇಕು, ದೇವ್ರು ತೋರಿಸಿದ್ದಾರೆ, ನಾನು ನೋಡಿ ವಾಗ್ದಾನ ಮಾಡಿದ್ದೀನಿ, ನಾನು ನೆರವೇರಿಸಿ ತೋರಿಸಿದ್ದೀನಪ್ಪ ಅಲ್ವಾ. ಸೊ ದೇವರು ಅದನ್ನೇ ಆ ಒಂದು ಶಾರೀರಿಕದ ಇಸ್ರೇಲ್ಗಿಂತ ಹೆಚ್ಚಾಗಿ ಆತ್ಮಿಕದ ಇಸ್ರೇಲ್ ಮೇಲೆ ಏನ್ ಮಾಡ್ತಾರೆ ದೇವರು, ಅಷ್ಟೊಂದು ಪ್ರೀತಿ, ದೇವರ ಫೋಕಸ್ ಅಲ್ಲಿ ಇರೋದು. ಅಷ್ಟೊಂದು ಆಶೀರ್ವಾದ ಏನ್ ಮಾಡಿದ್ರೆ, ಎಷ್ಟೊಂದು ಪ್ರೆಷಿಯಸ್ ಪ್ರಾಮಿಸಸ್ ವಾಗ್ದಾನಗಳು ಏನ್ ಮಾಡಿದಾರೆ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತ ನೋಡುವಾಗ, ಅದು ನೆರವೇರಿಸಿದವರು ಇದು ನೆರವೇರಿಸಲ್ವಾ ಅಲ್ವಾ. ಇನ್ನೊಂದು ವಿಷಯ ಕೂಡ ಏನ್ ಗೊತ್ತಾ, ಆ ಒಂದು ಅರಣ್ಯದಲ್ಲಿ ಅಲ್ಲ ಬಂದವರು ಎಲ್ಲ ಬಂದ್ಬಿಟ್ರಕ್ಕ, ನನ್ಗೆ
ನೋಡಿ, ಅದ್ರಲ್ಲಿ ಬಂದಿದ್ ಬರೀ ಯೋಶುವ ಕ್ಯಾಲೆಬ್ ಮಾತ್ರನೇ. ಮಿಕ್ಕಿದೆಲ್ಲ ಅಲ್ಲಿ ಹುಟ್ಟಿರೋರೆ, ಅರಣ್ಯದಲ್ಲಿ ಹುಟ್ಟಿರೋ ಬಂದ ಜನಾಂಗನೇ ಅಲ್ವಾ. ಸೊ ಯಾಕೆ ಅಲ್ಲಿ ಆ ಹಳೇದ್ರಲ್ಲಿ ಯಾರಿಗೂ ಆ ಒಂದು ಭಾಗ್ಯ ಸಿಗ್ಲಿಲ್ಲ ಎಕ್ಸೆಪ್ಟ್ ಯೋಶುವ ಮಾತ್ರ ಕ್ಯಾಲೆಬ್ ಬಿಟ್ಟು? ಯೋಶುವ ಕ್ಯಾಲೆಬ್ ಮಾತ್ರ ಯಾಕೆ ಆಶೀರ್ವಾದ ಸಿಕ್ತು? ಆ ಅಲ್ಲಿ ಹೋಗಿ ಏನ್ ಮಾಡಿದ್ರು? ಹೋಗಿ ಗೂಢಾಚಾರ ಮಾಡ್ಕೊಂಡ್ ಬಂದ್ರ ಇವರು 12 ಮಂದಿನ ಏನ್ ಮಾಡಿದ್ರು? ಗೂಢಾಚಾರ ಮಾಡ್ಕೊಂಡ್ ಬಂದಾಗ ಯೆಹೋಶುವ ಮತ್ತೆ ಕ್ಯಾಲೆಬ್ ಬಿಟ್ಟು ಬಿಕ್ಕಿದೆಲ್ಲರೂ ಏನ್ ಮಾಡಿದ್ರು? ತಪ್ಪಾಗಿರೋ ಅವಿಶ್ವಾಸಗಳಿಗಿದ್ದು ದೇವ್ರ ಮೇಲೆ ನಂಬಿಕೆ ಇಲ್ಲ. ನಮ್ಗೆ ಕೊಡ್ತಾರೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅಲ್ಲೇ ಅರಣ್ಯದಲ್ಲಿ ಏನಾಗ್ಬಿಟ್ರು ಅವರು? ಅಲ್ಲೇ ಹೋದ್ರು. ಅದು ಯೆಹೋಶುವ ಮತ್ತೆ ಕ್ಯಾಲೆಬ್ ಮಾತ್ರ ಅವ್ರ ನಂಬಿಕೆ ಕಡೆತನಕ ಏನಾಗಿತ್ತು? ಅವ್ರ ನಂಬಿಕೆ ಇತ್ತು. ಕಾನನ್ನ ನೋಡಿದ್ರು. ಇದೇ ಅಪ್ಲಿಕೇಬಲ್ ನಮಗೂ ಆಗುತ್ತೆ ರೀ. ಇದೇ ಅಪ್ಲಿಕೇಬಲ್ ನಮಗೆ ಆಗುತ್ತೆ. ನಾವು ಕೂಡ ಒನ್ ಹೂ ಹ್ಯಾಸ್ ಫೇತ್ ಟಿಲ್ ದಿ ಎಂಡ್ ವಿಲ್ ಬಿ ಸೇವ್ಡ್. ನಮ್ಮ ನಂಬಿಕೆ ನೋಡಿ, ಇದೆಲ್ಲ ಕೊಡ್ತಾ ಇದ್ದಾರೆ. ದೇವ್ರು ಯಾಕೆ ಕೊಡ್ತಾ ಇದಾರೆ? ನಮ್ಮ ನಂಬಿಕೆ ಇನ್ನ ಏನಾಗ್ಲಿ, ಇನ್ನ ಹೆಚ್ಚಿಸಲಿ. ದೇವ್ರು ವಾಗ್ದಾನ ಮಾಡಿದ್ರೆ 100% ನೆರವೇರಿಸಿದ್ರದ್ದು ನಿಜ ರೂಪದಲ್ಲಿ ನಮ್ಮದ್ರಲ್ಲಿ 100% ನೆರವೇರಿಸಿ ನಡೆಸ್ತಾರೆ. ಅವ್ರನ್ನ ಕಾಣ ಕರ್ಕೊಂಡ್ ಬಂದಿದ್ದಾರೆ, ನಮ್ಮನ್ನ ಪರಲೋಕದ ಕಾನನ್ಗೆ ಸೇರಿಸ್ತಾರೆ ಅಲ್ವಾ. ಸೊ ಹೇಳ್ತಾರಲ್ಲ ಕಡೆಯಾಗಿ, ನೀವು ದಾನಿಯಲ್ಲಿ ಆಗ್ಬಿಟ್ಟು ಎಲ್ಲ ಮಾಡ್ಬೇಕಾಗಿಲ್ಲ, ನೀವು ಬಂದು ಕಟ್ಬೇಕು, ಎಲ್ಲ ರೆಡಿ ಆಗಿದೆ. ಅದೇನೇನು ಹೇಳ್ತಾರೆ, ನಮ್ಗೇನ್ ಹೇಳ್ತಾರೆ? ಮ್ಯಾನ್ಷನ್ ರೆಡಿ ಆಗಿಕ್ಕಿದಾರಂತೆ. ಗುಡಾರ, ಮ್ಯಾನ್ಷನ್ ಹಂಗೆ ಆಲ್ರೆಡಿ ರೆಡಿಯಾಗಿ ಏನ್ ಮಾಡಿದಾರಂತ ನಮ್ಗೆ. ಏಸಮ್ ಹೇಳ್ತಾರೆ, ನಾವು ಹೋಗ್ಬಿಟ್ಟು ಎಲ್ಲ ಏನ್ ಮಾಡ್ತೀನಿ ಸ್ಥಳಗಳನ್ನ ಅಡಿ ಸಿದ್ಧ ಮಾಡಿ ಏನ್ ಮಾಡಿದ್ದಾರೆ? ರೆಡಿಯಾಗಿ ಇಟ್ಟಿದ್ದಾರೆ. ನಾವು ಮಾತ್ರ ನಮ್ಮ ನಂಬಿಕೆ ಬಿಟ್ಕೊಡ್ದಂಗೆ ಕಡೆ ತನಕ ನಮ್ಮ ನಂಬಿಕೆ ಏನಾಗಿರ್ಬೇಕು? ದೃಢವಾಗಿ ಇದ್ದು ನಾವು ಆ ಒಂದು ಕಾನನಿಗೆ ಹೋಗಿ ಸೇರ್ಬೇಕು. ಪ್ರೀತಿಸೋದು ಅದೇ ಹೇಳ್ತಾ ಇರೋದು. ತುಂಬಾ ಬ್ಯೂಟಿಫುಲ್ ಆಗಿ ಆ ಯೋಸೆಫ್ ಕೂಡ ಯೇಸುಸ್ವಾಮಿಗೆ ಛಾಯೆ ಆಗಿದ್ದಾರೆ. ಮೋಶೆ ಕೂಡ ಒಂದು ಯೇಸುಸ್ವಾಮಿಗೆ ಏನಾಗಿದ್ರು? ಛಾಯೆ ಆಗಿದ್ರು ರಕ್ಷಣೆಯಾಗಿ. ಯೆಹೋಶುವ ಕೂಡ ಯೇಸುಸ್ವಾಮಿಗೆ ಛಾಯೆ ಆಗಿದ್ದಾರೆ. ಸೊ ಇವ್ರ ಮೂರಲ್ಲೂ ದ ಗ್ರೇಟ್ ಡೆಲಿವರರ್ ಕ್ರೈಸ್ಟ್ ಏನ್ ಮಾಡ್ತಾರಂತೆ? ನಮ್ಮನ್ನ ಬಿಡುಗಡೆ ಮಾಡ್ತಾರ್ರಿ. ವಿಮೋಚನೆ ಮಾಡಿ ನಮ್ಮನ್ನ ಪರಲೋಕದ ಕಾನನ್ಗೆ ಸೇರಿಸ್ತಾರೆ ಅಲ್ವಾ. ಒಂದು ವಚನ ಓದ ನೋಡಿ, ಕಡೆ ಒಂದು ವಚನ. ಆದಿಕಾಂಡ 22:17-18. ಆದಿಕಾಂಡ 22:17-18. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಹುಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ. ದೇವ್ರು ಹೇಳುವ ಮಾತೆ ಫುಲ್ ಅಶ್ಯೂರೆನ್ಸು. ಅದ್ರ ಮೇಲೆ ದೇವ್ರು ಏನ್ ಮಾಡ್ತಾರಂತೆ? ತನ್ನ ಮೇಲೆ ಆನೆ ಇಟ್ಟು ಹೇಳಿದ್ದಾನೆ. ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಕಡೆ ಒಂದು ವಚನ, ಗಲಾತ್ಯ 3:16, Galatians 3:16. ಒಳ್ಳೆಯದು. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಆ ಸಂತತಿ ಕ್ರಿಸ್ತನೇ, ದ ಹೆಡ್ ಅಂಡ್ ದ ಬಾಡಿ. ಕಡೆ ವಚನ ಅದರಲ್ಲಿ ಓದ್ಬಿಡಿ, 29ನೇ ವಚನ, 29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಅಷ್ಟೇ ರೀ ಅಲ್ವಾ. ಸೊ ನಾವು ಕ್ರಿಸ್ತವರಾಗಿದ್ದರೆ ಆ ಅಬ್ರಾಹ್ಮನ ಸಂತತಿ, ವಾಗ್ದಾನಕ್ಕೆ ಅನುಸಾರವಾಗಿರುವ ಒಂದು ಬಾಧ್ಯರು ನಾವೇ ಅಲ್ವಾ. ವಿ ಆರ್ ದಟ್ ಹೇರ್ಸ್ ಅಕಾರ್ಡಿಂಗ್ ಟು ದ ಪ್ರಾಮಿಸ್ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ಸೊ ನೋಡುವಾಗ ಬ್ಯೂಟಿಫುಲ್ ಆಗಿ ದೇವರು ಆ ಒಂದು ಬಿಡುಗಡೆ ಯೋಚನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಅಬ್ರಾಹ್ಮ ಹತ್ರ ವಾಗ್ದಾನ ಮಾಡಿದ್ರು. ಆದ್ರೆ ಪ್ಲಾನ್ ಎಲ್ಲಿ ಎಕ್ಸಿಕ್ಯೂಟ್ ಮಾಡೋದಂದ್ರೆ ಯೋಸೆಫ್ ಇಂದ ಎಕ್ಸಿಕ್ಯೂಟ್ ಮಾಡಿದ್ರು ಫಸ್ಟ್ ಅಲ್ವಾ. ಯೋಸೆಫ್ ಇಂದ ಅವ್ರನ್ನ ಬಿಡುಗಡೆ ಮಾಡ್ಕೊಂಡ್ಬಂದ್ರು ಸಂತತಿನ. ಅದಾದ್ಮೇಲೆ ಮೋಶೆ ಕಲ್ಸಿ ಅವ್ರನ್ನ ಬಿಡುಗಡೆ ಮಾಡ್ಕೊಂಡ್ಬಂದ್ರು. ಅದಾದ್ಮೇಲೆ ಯೆಹೋಶುವನ ಇಟ್ಟು ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ಬಂದು ಅಲ್ಲಿ ವಾಗ್ದಾನದ ಒಂದು ಸ್ಥಳಕ್ಕೆ ಸೇರಿಸಿದ್ರು. ಇದೇ ರೀತಿಯಲ್ಲಿ ದೇವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಒಂದೊಂದು ದಿವಸ ನಮ್ಮನ್ನು ಕೂಡ ಏನ್ ಮಾಡ್ತಾ ಇದಾರೆ? ನಮ್ಮನ್ನು ನಡ್ಸ್ಕೊಂಡ್ಬಂದು ಆ ಒಂದು ಪರಲೋಕದ ಕಾನನ್ಗೆ ಸೇರಿಸ್ತಾನೆ ಅನ್ನೋದು ನಂಬಿಕೆ ನಮಗೆ ಇರಬೇಕು. ಅದು ಮುಖ್ಯ ಅನ್ನೋ ವಿಷಯ ಏನ್ ಮಾಡ್ಬೇಕು? ಆ ನಂಬಿಕೆ ಇಟ್ಟು ನಮ್ಮ ದಿನನಿತ್ಯ ನಮ್ಮ ಓಟವನ್ನು ಓಡಿ ನಾವು ಒಂದು ಕಾನನ್ನ, ಒಂದು ಪರಲೋಕದ ಕಾನನ್ನ ಸೇರುವಂತೆ ದೇವ್ರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಸಹೋದರ ಮುಖನಾದ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ
ನಮ್ಮ ಪರಲೋಕದ ತಂದೆಯ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಧನ್ಯವಾದ ಅರ್ಪಿಸುತ್ತಾ